1867ರಲ್ಲಿ ಆತ್ಮಾರಾಮ್ ಪಾಂಡುರಂಗನವರು ಬಾಂಬೆಯಲ್ಲಿನ ಮುಂಬೈನಲ್ಲಿನ ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದರು. ಆತ್ಮಾರಾಮ್ ಪಾಂಡುರಂಗ ಮುಂಬೈಯಲ್ಲಿ ಬಾಂಬೆಯಲ್ಲಿನ ಸ್ಥಾಪಿಸಿದರು. ಸ್ಟಾರ್ಟೆಡ್ ಬಾಂಬೆ. ನೆಕ್ಸ್ಟ್ ಇದರ ಮೆಂಬರ್ಸ್ ಸದಸ್ಯರು ಒಂದು ಇಂಪಾರ್ಟೆಂಟ್ 3 ಜನ ಬರ್ತಾರೆ. ಮೊದಲನೇವರು ಆರ್ ಜಿ ಭಂಡಾರ್ಕರ್ ಅಂತ. ಮಹಾದೇವ ಗೋವಿಂದ ರಾನಡೆ ಇವರನ್ನ ಎಂ ಜಿ ರಾನಡೆ ಅವರನ್ನ ಮಹಾರಾಷ್ಟ್ರದ ಸಾಕ್ರೆಟಿಸ್ ಅಂತ ಕೂಡ ಕರೀತಾರೆ. ಮಹಾದೇವ ಗೋವಿಂದ ರಾನಡೆ ಸಾಕ್ರೆಟಿಸ್ ಆಫ್ ಮಹಾರಾಷ್ಟ್ರ. ಮಹಾರಾಷ್ಟ್ರದ ಸಾಕ್ರೆಟಿಸ್ ಅಂತ ಕರೀತಾರೆ. ಮೊದಲನೇವರು ಆರ್ ಜಿ ಭಂಡಾರ್ಕರ್, ಎಂ ಜಿ ರಾನಡೆ ಮತ್ತು ಜಿ ಕೆ ಗೋಖಲೆ. 3 ಜನ ಇಂಪಾರ್ಟೆಂಟ್. ಗೋಪಾಲಕೃಷ್ಣ ಗೋಖಲೆ 3 ಜನ ಆರ್ ಜಿ ಭಂಡಾರ್ಕರ್, ಮಹಾದೇವ ಗೋವಿಂದ ರಾನಡೆ. ನೆಕ್ಸ್ಟ್ ಈ ಸಂಸ್ಥೆಯ ಪ್ರಮುಖ ಚಟುವಟಿಕೆಗಳು ವರ್ಕ್ಸ್, ಇದರ ಕಾರ್ಯಗಳು. ಈ ಸಂಸ್ಥೆಯ ಪ್ರಮುಖ ಕಾರ್ಯಗಳು ಮೊದಲನೇದು ಇದರ ಮೊದಲ ಹೋರಾಟಗಳಲ್ಲಿ ಒಂದು ಜಾತಿ ಪದ್ಧತಿಯನ್ನು ವಿರೋಧ ಮಾಡಿದೆ. ಮೊದಲನೇದು ಜಾತಿ ಪದ್ಧತಿಯ ವಿರೋಧ, ಆಪೋಸಿಟ್ ದ ಕ್ಯಾಸ್ಟ್ ಸಿಸ್ಟಮ್. ನೆಕ್ಸ್ಟ್ ಎರಡನೇದು ಬಾಲ್ಯ ವಿವಾಹದ ನಿಷೇಧ ಮಾಡಬೇಕು, ಅಬೋಲಿಷನ್ ಆಫ್ ಚೈಲ್ಡ್ ಮ್ಯಾರೇಜ್. ಬಾಲ್ಯ ವಿವಾಹ ನಿಷೇಧ ಮತ್ತು ಮದುವೆಯ ವಯಸ್ಸನ್ನು ಹೆಚ್ಚಿಗೆ ಮಾಡುವುದು, ಇನ್ಕ್ರೀಸಿಂಗ್ ದ ಏಜ್ ಆಫ್ ಮ್ಯಾರೇಜ್. ನೆಕ್ಸ್ಟ್ ವುಮೆನ್ ಎಜುಕೇಷನ್, ಸ್ತ್ರೀ ಶಿಕ್ಷಣ. ಮತ್ತೆ ವಿಧವಾ ಪುನರ್ವಿವಾಹ, ವಿಡೋ ರಿಮ್ಯಾರೇಜ್. ವಿಧವಾ ಪುನರ್ವಿವಾಹ ಇದರ ಪ್ರಮುಖ ಕಾರ್ಯಗಳಾಗಿವೆ. ಲಾಸ್ಟ್ ಹಿಂದುಳಿದ ವರ್ಗಗಳ ಉದ್ಧಾರ ಅಥವಾ ಅಸ್ಪೃಶ್ಯತೆಯ ಉದ್ಧಾರ, ಅಪ್ಲಿಫ್ಟ್ಮೆಂಟ್ ಆಫ್ ಅನ್ಟಚಬಲ್ಸ್. ಅಂದರೆ ಹಿಂದುಳಿದ ವರ್ಗಗಳ ಉದ್ಧಾರ ಅಥವಾ ಅಸ್ಪೃಶ್ಯತೆಯ ಉದ್ಧಾರ, ಇದು ಇವರ ಕಾರ್ಯ. ನೆಕ್ಸ್ಟ್ ಅವರ ಪತ್ರಿಕೆ ಬರ್ಬೋದು, ನ್ಯೂಸ್ ಪೇಪರ್ ಸುಬೋಧ. ಅವರ ನ್ಯೂಸ್ ಪೇಪರ್ ಸುಬೋಧ. ನೆಕ್ಸ್ಟ್ ಸುಬೋಧ ಬರೀಬೇಕು. ಸುಬೋಧ. ಲಾಸ್ಟ್ ಅವರು ಸ್ಥಾಪಿಸಿದಂಥ ಸಂಸ್ಥೆಗಳು, ಇದು ಕಡೆ ಬರ್ಬೋದು. ಆರ್ಗನೈಸೇಷನ್, ಸಂಸ್ಥೆಗಳು 4 ಇದೆ. ಮೊದಲನೇ ಡೆಕ್ಕನ್ ಎಜುಕೇಷನ್ ಸೊಸೈಟಿ. ಡೆಕ್ಕನ್ ಎಜುಕೇಷನ್ ಸೊಸೈಟಿ ಇದು ಕಡೆ ಅಂದರೆ ಆತ್ಮಾರಾಮ್ ಪಾಂಡುರಂಗರ ಅವ್ರ ಸಂಸ್ಥೆಗಳು. ನೆಕ್ಸ್ಟ್ ವಿಧವಾ ವಿವಾಹ ಸೊಸೈಟಿ. ನೆಕ್ಸ್ಟ್ ಮೂರನೇದು ದ ಡಿಪ್ರೆಸ್ ಕ್ಲಾಸಸ್ ಮಿಷನ್. ಇಂಗ್ಲೀಷ್ ಇವರ ಅನುಯಾಯಿಗಳು ಅಂದರೆ ಒಬ್ಬ ಆತ್ಮಾರಾಮ್ ಪಾಂಡುರಂಗ ಒಬ್ಬರೇ ಅಲ್ಲ, ಅವರ ಅನುಯಾಯಿಗಳು ಸ್ಥಾಪಿಸಿದಂಥ ಸಂಸ್ಥೆಗಳು. ಡೆಕ್ಕನ್ ಎಜುಕೇಷನ್ ಸೊಸೈಟಿ, ವಿಧವಾ ವಿವಾಹ ಸೊಸೈಟಿ, ದ ಡಿಪ್ರೆಸ್ ಕ್ಲಾಸಸ್ ಮಿಷನ್. ಇದನ್ನೆಲ್ಲ ಇವರು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕೇಳಿದ್ರೆ ಇದನ್ನೆಲ್ಲ ಕೇಳ್ತಿರ್ತಾರೆ ಮತ್ತೆ ಇದು ಸಂಬಂಧಪಟ್ಟ ಕೆಲಸ. ನೆಕ್ಸ್ಟ್ ಒಬ್ಬರು ಇನ್ನೊಬ್ಬರು ಇಂಪಾರ್ಟೆಂಟ್ ಪರ್ಸನ್ ಸಪ್ರೇಟ್ ನೆಕ್ಸ್ಟ್ ಸಪ್ರೇಟಾಗಿ ಬರ್ಬೇಕು. ದಯಾನಂದ ಸರಸ್ವತಿ, ಭಾಳ ಇಂಪಾರ್ಟೆಂಟ್. ದಯಾನಂದ ಸರಸ್ವತಿ ಇವರು 1842ರಲ್ಲಿ ಹುಟ್ಟಿದರು. 1842ರಲ್ಲಿ 1824ರಲ್ಲಿ ಗುಜರಾತಲ್ಲಿ ಜನನ. ಗುಜರಾತಲ್ಲಿ ಜನನ. ಇವರು ಇನ್ನೊಂದು ಹೆಸರು ಇಲ್ಲ ಬ್ರಾಕೆಟ್ ಬರ್ತಾರೆ, ಮೂಲಶಂಕರ. 1824ರಲ್ಲಿ ಗುಜರಾತ ಟಿಂಕಾರ ಅಂತ ಒಂದು ಸ್ಥಳ. ಗುಜರಾತ ಟಿಂಕಾರ ಜನಕ್ಕೆ ಬೇಡ ಗೊತ್ತಿಲ್ಲ. ಟಿಂಕಾರ ಗುಜರಾತಲ್ಲಿ ಜನನ. ಇನ್ನೊಂದು ಹೆಸರು ಮೂಲಶಂಕರ ಅಂತ. ನೆಕ್ಸ್ಟ್ ಅವರ ಗುರುಗಳು ವಿರಜಾನಂದ. ಅವರ ಗುರುಗಳು ವಿರಜಾನಂದ. ನೆಕ್ಸ್ಟ್ 1875ರಲ್ಲಿ ಬಾಂಬೆಯಲ್ಲಿ ಇವರೊಂದು ಸಂಸ್ಥೆಯನ್ನು ಕಟ್ಟಿದರು. ಇದು ಕೂಡ ಸಮಾಜದ ಆರ್ಯ ಸಮಾಜ ಅಂತ. ಆರ್ಯ ಸಮಾಜ ಇಂಪಾರ್ಟೆಂಟ್. ನೆಕ್ಸ್ಟ್ 1872ರಲ್ಲಿ ಇನ್ನೊಂದು ಬ್ರಾಂಚನ್ನು ಲಾಹೋರಲ್ಲಿ ಸ್ಥಾಪನೆ ಮಾಡಿದರು. ಶಾಖೆ ಲಾಹೋರಲ್ಲಿ ಪ್ರಾರಂಭ ಆಯಿತು. ಈ ದಯಾನಂದ ಸರಸ್ವತಿಗಳನ್ನು ನೆನಪಾಗುವ ಕೆಲವು ವಿಚಾರಗಳು ಬಹಳ ಪ್ರಮುಖವಾಗಿ. ಅದು ಯಾವುದಾದ್ರು ಅಂತ ನೋಡೋಣ. ಪ್ರಮುಖವಾಗಿ ಅವರ ಕೃತಿಗಳು, ಅವರ ಪತ್ರಿಕೆಗಳು ಅವೆಲ್ಲ ಭಾಳ ಇಂಪಾರ್ಟೆಂಟ್. ಅವರ ಕೃತಿಗಳು ಮೊದಲನೇ ಕೃತಿ ಭಾಳ ಫೇಮಸ್, ಸತ್ಯಾರ್ಥ ಪ್ರಕಾಶ ಅಂತ ಒಂದು ಕೃತಿ. ಸತ್ಯಾರ್ಥ ಪ್ರಕಾಶ ಅಂತ ಒಂದು ಕೃತಿ ಹಿಂದಿ ಭಾಷೆಯಲ್ಲಿ ಬರ್ತದೆ. ಇದ್ರ ಬಗ್ಗೆ ಒಂದೆರಡು ಪಾಯಿಂಟ್ಸ್ ಅಲ್ಲಿ ಕೆಳಗಡೆ ನೋಟ್ ಮಾಡ್ತೀವಿ. ಸಬ್ ಪಾಯಿಂಟ್ಸ್. ಈ ಸತ್ಯಾರ್ಥ ಪ್ರಕಾಶವನ್ನು ಕ್ವಶನ್ ಕೇಳಿರೋದು ಯಾವ ಕೃತಿಯನ್ನು ಆರ್ಯ ಸಮಾಜದ ಅನುಯಾಯಿಗಳ ಬೈಬಲ್ ಅಂತ ಕರೀತಾರೆ ಅಂದರೆ ಅದು ಈ ಕೃತಿಯನ್ನು. ಇದನ್ನು ಆರ್ಯ ಸಮಾಜದ ಅನುಯಾಯಿಗಳ ಬೈಬಲ್ ಅಂತ
ವರ್ಕ್ ಇಸ್ ಕಾಲ್ಡ್ ಆಸ್ ಬೈಬಲ್ ಆಫ್ ಆರ್ಯ ಸಮಾಜ್ ಫಾಲೋವರ್ಸ್. ಆರ್ಯ ಸಮಾಜ್ ಫಾಲೋವರ್ಸ್ ಇದು ಆರ್ಯ ಸಮಾಜದ ಅನುಯಾಯಿಗಳ ಬೈಬಲ್ ಎನ್ನುತ್ತಾರೆ. ಆರ್ಯ ಸಮಾಜದ ಅನುಯಾಯಿಗಳ ಬೈಬಲ್ ಎನ್ನುತ್ತಾರೆ. ಒಂದನೇ ಪಾಯಿಂಟ್. ನೆಕ್ಸ್ಟ್ ಎರಡನೇ ಪಾಯಿಂಟ್, ಇದನ್ನ ಹಿಂದಿ ಭಾಷೆಯಲ್ಲಿ ಕನ್ನಡ ಭಾಷೆ ಟ್ರಾನ್ಸ್ಲೇಟ್ ಮಾಡಿದವರು ಇವರು ಕನ್ನಡಿಗರು. ಮೊನ್ನೆ ಹೇಳಿದ್ದೆ ತೆಗೆದಿದ್ಯಾ ಅಡಿಕರ್ ಮಂಜಪ್ಪ ಅಂತ, ಅವರನ್ನ ಕನ್ನಡ ಗಾಂಧಿ ಅಂತ ಕರೀತಾರೆ. ಅವರು ಈ ಕೃತಿಯನ್ನು ಅಡಿಕರ್ ಮಂಜಪ್ಪ ಕನ್ನಡ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಟ್ರಾನ್ಸ್ಲೇಟ್ ಟು ಕನ್ನಡ ಕೃತಿಯನ್ನು ಕನ್ನಡ ಭಾಷೆಗೆ ಭಾಷಾಂತರಿಸಿದ್ರು. ಇದು ಮೊದಲನೇ. ನೆಕ್ಸ್ಟ್ ಎರಡನೇ ಕೃತಿ ವೇದ ಭಾಷ್ಯ ಸಂಸ್ಕೃತ. ವೇದ ಭಾಷ್ಯ ಸಂಸ್ಕೃತ. ವೇದ ಭಾಷೆ ಅಂತ ವೇದ ಭಾಷೆ ಸಂಸ್ಕೃತ. ವೇದ ಭಾಷೆ ಅಂತ ಕರೀತಾರೆ. ಓಕೆ, ಇವೆರಡು ಇಂಪಾರ್ಟೆಂಟ್ ಅವರು. ನೆಕ್ಸ್ಟ್ ಇವರ ವಿಚಾರಗಳನ್ನ ಇಟ್ಕೊಂಡು ಮೊದಲನೇದು ಅವರ ರಿಫಾರ್ಮ್ಸ್ ಮಾಡ್ತಾರೆ. ಸುಧಾರಣೆಗಳು ಏನು ಸುಧಾರಣೆ ಮಾಡಿದ್ರು ಅವತ್ತಿನ ಕಾಲಕ್ಕೆ ಏನಂತ ಸಮಾಜದಲ್ಲಿ ಕಷ್ಟಗಳಿತ್ತು, ಪರಿಸ್ಥಿತಿಗಳು. ಮೊದಲನೇದು ಭಾಳ ಜನ ಹಿಂದೂಗಳನ್ನ ಬೇರೆ ಬೇರೆ ಧರ್ಮಗಳಿಗೆ ಕನ್ವರ್ಟ್ ಮಾಡಿ, ಹಿಂದೂಗಳನ್ನ ಕ್ರೈಸ್ಟ್ಗೆ ಕನ್ವರ್ಟ್ ಮಾಡಿದ್ರು, ಕ್ರಿಶ್ಚಿಯನ್ ಇಸ್ಲಾಮಿಕ್ ಕನ್ವರ್ಟ್ ಆಗಿದೆ. ಇವ್ರನ್ನ ಯಾರು ವಾಪಸ್ ಹಿಂದೂ ಧರ್ಮಕ್ಕೆ ಸೇರಿಸೋದಿಲ್ಲ. ಇವ್ರು ಏನು ಮಾಡಿದ್ರು, ಈಗ ಅವರು ಶಾಶ್ವತ ಧರ್ಮದಿಂದ ದೂರ ಆಗಬಾರ್ದು, ವಾಪಸ್ ಕರ್ಕೊಂಡು ಬರಬೇಕು ಅಂತ ಒಂದು ಶುದ್ಧಿ ಮೂವ್ಮೆಂಟ್ ಅಂತ ಒಂದು ಚಳವಳಿ ಮಾಡಿದ್ರು. ಶುದ್ಧಿ ಚಳವಳಿ ಇದು ಯಾರ್ಯಾರು ಹಿಂದೂಗಳು ಬೇರೆ ಧರ್ಮ ಬಂದ್ರು ಅವರನ್ನ ಮರಳಿ ವಾಪಸ್ ಹಿಂದೂ ಧರ್ಮಕ್ಕೆ ಕರೆತಂದ್ರು. ಹಾಗಾಗಿ ಭಾರತದಾದ್ಯಂತ ಸಾವಿರಾರು ಜನ ಹಿಂದೂ ಧರ್ಮ ವಾಪಸ್ ಬರ್ತಾರೆ. ಅದು ಇವರ ಕಾರಣ. ಮೊದಲನೇ ಪಾಯಿಂಟ್ ಶುದ್ಧಿ ಚಳವಳಿ. ಇದೇ ಶುದ್ಧಿ ಚಳವಳಿಯನ್ನು ಇವರ ಅನ್ಯಾಯಿ ಇವತ್ತಿನ ಹೈದರಾಬಾದ್, ಕರ್ನಾಟಕ ಮತ್ತು ಹೈದರಾಬಾದ್ ಮಾಡಿದ್ರು. ಅದೇ ಸ್ವಾಮಿ ರಮಾನಂದ ಹೌದಂತೆ, ಅವರು ಕೂಡ ಆರ್ಯ ಸಮಾಜದ ಅನ್ಯಾಯಿಗಳು. ಇವತ್ತು ಶುದ್ಧಿ ಚಳವಳಿ ಇತರ ಧರ್ಮಗಳಿಗೆ ಮತಾಂತರ ಹೊಂದಿದ ಹಿಂದೂಗಳನ್ನು ಪುನಃ ಮರಳಿ ಹಿಂದೂ ಧರ್ಮಕ್ಕೆ ಕರೆತರಲಾಯಿತು. ಈ ರೀಕನ್ವರ್ಟೆಡ್ ಹಿಂದೂಸ್ ಹೂ ಕನ್ವರ್ಟೆಡ್ ಟು ಅದರ್ ರಿಲಿಜನ್ಸ್. ಎರಡನೇ ಪಾಯಿಂಟ್, ಇವರು ಒಂದು ಮಾತು ಹೇಳ್ತಿದ್ರು ಯಾವಾಗ, ವೇದಗಳು ಮತ್ತು ವೇದ. ಓಕೆ, ವೇದಗಳನ್ನು ವಾಪಸ್ ಓದಬೇಕು ಅಂತ ಹೇಳಿ. ವೇದಗಳನ್ನು ವೇದಗಳಲ್ಲಿ ಎಷ್ಟು ವೇದ ಇದೆ? ನಾಲ್ಕು ವೇದ. ಋಗ್ವೇದ, ಯಜುರ್ವೇದ, ಸಾಮವೇದ. ನಾವು ಯಾರು ಓದಿಲ್ಲ, ಓದೋದು ಇಲ್ಲ ಅಂತ ನಮ್ಗೆ ಗೊತ್ತು. ಯಾಕೆಂದರೆ ಓದಕ್ಕೆ ಆಗ್ತಿರೋಷ್ಟು ಇರೋ ಸಿಲೆಬಸ್ ಆಗ್ತದೆ. ಇದನ್ನೆಲ್ಲ ಓದೋದು ಅಂಥ ಪರಿಸ್ಥಿತಿಗಳು ಯಾವಿದೆ. ಅದು ಇವರು ಹೇಳಿದ್ರು ಏನಪ್ಪ ಅಂದರೆ, ಎಲ್ಲರೂ ವಾಪಸ್ ವೇದಗಳನ್ನು ಓದಿ. ಯಾಕೆ ಅಂತ ಹೇಳ್ತಾರೆ, ಅವತ್ತಿನ ವೇದಗಳ ಕಾಲದಲ್ಲಿ ಕ್ಯಾಸ್ಟ್ ಇರಲಿಲ್ಲ, ಜಾತಿ ಪದ್ಧತಿ ಇರಲಿಲ್ಲ. ಅವತ್ತು ವೇದಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರರು ಅದೇನಿತ್ತು ಆಗಿರಲಿಲ್ಲ. ಯಾರು ಬೇಕಾದರೂ ಬ್ರಾಹ್ಮಣ, ಯಾರು ಶಿಕ್ಷಣವನ್ನು ಪಡೆದ ಬ್ರಾಹ್ಮಣ, ಯಾರು ಯುದ್ಧಗಳನ್ನು ಮಾಡ್ತಾನೋ ಕ್ಷತ್ರಿಯ, ಯಾರು ವ್ಯಾಪಾರ ಮಾಡ್ತಾನೋ ವೈಶ್ಯ, ಯಾರು ಕೆಲಸ ಮಾಡ್ತಾನೋ ಶೂದ್ರ. ಶೂದ್ರ ಬೇಕಾದ್ರೆ ಬ್ರಾಹ್ಮಣ ಆಗಬೇಕಾಗಿತ್ತು, ಬ್ರಾಹ್ಮಣ ಬೇಕಾದ್ರೆ ಕ್ಷತ್ರಿಯ ಆಗಬೇಕಾಗಿತ್ತು, ಇನ್ನೊಂದು ಆಗಬೇಕಾಗಿತ್ತು. ಆಗ ಜಾತಿ ಪದ್ಧತಿ ಇರಲಿಲ್ಲ ವೇದಗಳ ಕಾಲದಲ್ಲಿ. ಹಾಗಾಗಿ ವೇದಗಳ ಕಾಲ ಬೇಕು ಅಂತ ಹೇಳಿ ಒಂದು. ಎರಡನೇ ಹೇಳ್ತಾರೆ, ಇವು ಆಗಿನ ಸಮಾಜದಲ್ಲಿ ಜಾತಿ ಪದ್ಧತಿಯಿಂದ ಸ್ತ್ರೀ ಸಮಾನತೆ, ವುಮೆನ್ ಇಕ್ವಾಲಿಟಿ, ಸ್ತ್ರೀ ಸಮಾನತೆ, ಹೆಣ್ಣು ಮಕ್ಕಳನ್ನು ಸಮಾನವಾಗಿ ಅಲ್ಲಿ ಏನ್ಷೆಂಟಲ್ಲಿ ಬರುತ್ತೆ. ವಿಧಾತ ಅಂತ ಬರುತ್ತೆ, ಅಂದರೆ ಹಳ್ಳಿಗಳ ಮಟ್ಟದಲ್ಲಿ ಹೆಣ್ಣು ಮಕ್ಕಳನ್ನ ಬಹಳ ಸರಿ ಸಮಾನವಾಗಿ ಗೌರವದಿಂದ ಕಾಣ್ತಾರೆ. ಅಂದರೆ ಅವರು ಪತಿಗಳನ್ನು ಅವರೇ ಆಯ್ಕೆ ಮಾಡುವಂಥ ಅವಕಾಶ ಕೊಟ್ಟು ಇತರ ಇಕ್ವಾಲಿಟಿ ಇತ್ತು. ಆ ಥರದ ಸಮಾಜವನ್ನು ಕಟ್ಟುವಂಥ ಅವಕಾಶ ಮತ್ತೆ ಸಿಗೋದು ವೇದಗಳನ್ನು ಏನು ಮಾಡೋದಿಲ್ಲ. ವೇದಗಳನ್ನು ನಾವು ಓದಬೇಕು. ಅದಕ್ಕೋಸ್ಕರ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸ್ಲೋಗನ್ ಕೊಟ್ಟು ಏನಂದರೆ ವೇದಗಳಿಗೆ ಅದು ಬ್ಯಾಕ್ ಟು ವೇದ. ಇವರು ವೇದಗಳನ್ನು ಓದುವಂತೆ ಹೇಳಿದರು. ಕಾರಣ ವೇದಗಳಲ್ಲಿನ ಸಮಾನತೆ, ವೇದಗಳಲ್ಲಿನ ಸ್ತ್ರೀ ಸಮಾನತೆ, ಆಗುತ್ತೆ. ಜಾತಿರಹಿತ ವ್ಯವಸ್ಥೆ. ಇವರು ಈ ಎಂಫಸೈಸ್ ಅಥವಾ ಈ ಅಡ್ವೈಸರ್ ಎಂಫಸೈಸ್ ಟು ವೇದಾಸ್ ಬಿಕಾಸ್ ಈಕ್ವಾಲಿಟಿ ಆಫ್ ವುಮೆನ್ ಇನ್ ದ ಸೊಸೈಟಿ. ಒಂದು ಈಕ್ವಾಲಿಟಿ ಆಫ್ ವುಮೆನ್ ಇನ್ ದ ಸೊಸೈಟಿ. ಎರಡನೇದು ಕ್ಯಾಸ್ಟ್ಲೆಸ್ ಸೊಸೈಟಿ. ನೆಕ್ಸ್ಟ್ ಹಾಗಾಗಿ ಇವರು ನೀಡಿದಂಥ ಘೋಷಣೆ ಸ್ಲೋಗನ್. ಸೊ ಈ ಸ್ಲೋಗನ್ ಕಾರ್ಡ್ ಬ್ಯಾಕ್ ಟು ವೇದಾಸ್. ಹಾಗಾಗಿ ಇವರು ವೇದಗಳಿಗೆ ಹಿಂತಿರುಗಿ ಎಂದು ಘೋಷಿಸಿದರು. ಬ್ಯಾಕ್ ಟು ವೇದಾಸ್ ಅಂತ ಹೇಳಿ. ನೆಕ್ಸ್ಟ್ ಮೂರನೇ ಪಾಯಿಂಟ್ ಗೋಹತ್ಯೆಯನ್ನು ಖಂಡಿಸಿದ್ದಾರೆ ಮತ್ತು ಗೋರಕ್ಷಣೆಯನ್ನು ಮಾಡ್ತಾರೆ. ಈ ಆಪೋಸಿಟ್ ಕೌ ಸ್ಲಾಟರ್, ಗೋಹತ್ಯೆಯನ್ನು ವಿರೋಧಿಸಿದರು, ಖಂಡಿಸಿದರು. ಹಾಗೂ ವರ್ಕ್ ಫಾರ್ ಗೋರಕ್ಷಣೆ ಅಂಡ್ ಪ್ರೊಟೆಕ್ಷನ್ ಆಫ್ ಕೌಸ್. ಹಾಗೂ ಗೋರಕ್ಷಣೆಗಾಗಿ ಶ್ರಮಿಸಿದರು. ನೆಕ್ಸ್ಟ್ ಸಮಾಜದ ವುಮೆನ್ ಎಜುಕೇಷನ್ ಅವರು ಬೆಂಬಲಿಸಿದರು. ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ, ಸಪೋರ್ಟೆಡ್ ಫಾರ್ ಮತ್ತು ಬೆಂಬಲಿಸಿದರು ಸ್ತ್ರೀ ಶಿಕ್ಷಣ. ಅದಾದಮೇಲೆ ಸಮಾನತೆ ಇಕ್ವಾಲಿಟಿ ಸಮಾನತೆ ಮತ್ತು ಸ್ತ್ರೀ ಶಿಕ್ಷಣಕ್ಕೆ ಅವರು ಬೆಂಬಲಿಸಿದ್ದಾರೆ. ಈಕ್ವಾಲಿಟಿ ಮತ್ತು ವುಮೆನ್ ಎಜುಕೇಷನ್, ಸ್ತ್ರೀ ಶಿಕ್ಷಣ ಮತ್ತು ನೆಕ್ಸ್ಟ್ ಅವರು ಒಂದಿಷ್ಟು ಪದಗಳನ್ನು ಕೊಟ್ಟರು, ಭಾಳ ಫೇಮಸ್ ಅದು. ಸ್ವರಾಜ್ಯ, ಸ್ವದೇಶಿ, ಸ್ವಭಾಷಾ, ಸ್ವಧರ್ಮ ಅಂತಕ್ಕಂಥ ಪದಗಳನ್ನು ಹುಟ್ಟಾಕಿದ್ರು. ಬಟ್ ಇವರು ನೀಡಿದ ಪದಗಳು, ಈ ಇಂಟ್ರೊಡ್ಯೂಸ್ ದ ವರ್ಡ್ಸ್, ವಿ ಪಾಯಿಂಟ್ ದ ವರ್ಡ್ಸ್. ಅವರು ನೀಡಿದಂಥ ಪದಗಳು ಸ್ವರಾಜ್ಯ, ಸ್ವದೇಶಿ, ಸ್ವಭಾಷಾ, ಸ್ವಧರ್ಮ ಅಂತಕ್ಕಂಥ ಮಾತುಗಳನ್ನು ಕೊಟ್ಟರು. ಸ್ವರಾಜ್ಯ, ಸ್ವದೇಶಿ, ಸ್ವಭಾಷಾ ಮತ್ತು ಸ್ವಧರ್ಮ ಅಂತಕ್ಕಂಥ ಪದಗಳನ್ನು ಕೊಟ್ಟರು. ನೆಕ್ಸ್ಟ್ ಇವರು ಹಿಂದಿ ಭಾಷೆಯನ್ನು ರಾಷ್ಟ್ರ ಭಾಷೆ ಆಗಬೇಕು ಅಂತ ಹೇಳಿದಂಥ ವ್ಯಕ್ತಿ. ಅದೊಂದು ಹಿಂದಿ ಭಾಷೆಗೆ ಭಾಳಷ್ಟು ಬರಬೇಕು. ಹಿಂದಿ ಭಾಷೆಯನ್ನು ರಾಷ್ಟ್ರ ಭಾಷೆ ಎಂದು ಗುರುತಿಸಿದರು. ಹಿಂದಿ ಇಸ್ ಅ ನ್ಯಾಷನಲ್ ಲ್ಯಾಂಗ್ವೇಜ್. ಹಿಂದಿಯನ್ನು ರಾಷ್ಟ್ರೀಯ ಭಾಷೆ ಎಂದು ಗುರುತಿಸಿದರು. ಭಾರತದಲ್ಲಿ ಯಾವುದೇ ರಾಷ್ಟ್ರೀಯ ಭಾಷೆ ಅಂತ ಏನು
ಪಾಯಿಂಟ್ಸ್ ಇದಾವೆ ಹೇಳ್ಬಿಟ್ಟು ಮುಗಿಯುತ್ತೆ. ಹಾಗೆ ಲಾಸ್ಟ್ ಇನ್ನೊಂದು ಏಳನೇದು ಅವರ ಫಾಲೋವರ್ಸ್ ಒಂದಿಷ್ಟು ಸಂಸ್ಥೆಗಳನ್ನು ಕಟ್ಟಿದ್ರು. ಅವ್ರು ಯಾರು ಅಂತ ಹೇಳ್ತೀನಿ ನೋಡಿ. ನೆಕ್ಸ್ಟ್ ಲಾಹೋರಲ್ಲಿ ದಯಾನಂದ ಆಂಗ್ಲೋ ವೇದಿಕ್ ಲಾಹೋರಲ್ಲಿ ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜ್ ಸ್ಥಾಪಿಸಿದವರು ಲಾಲಾ ಹಂಸರಾಜ್. ಇವರು ಕಾಲುಗಳ ಆರ್ಯ ನೆಕ್ಸ್ಟ್ ಹರಿದ್ವಾರದಲ್ಲಿ ಲಾಲಾ ಹಂಸರಾಜ್, ಇನ್ನೊಂದು ಹರಿದ್ವಾರದಲ್ಲಿ ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜ್ ಅಂತ, ಇನ್ನೊಂದು ಹರಿದ್ವಾರದಲ್ಲಿ ಗುರುಕುಲವನ್ನು ಗುರುಕುಲ ಸ್ವಾಮಿ ಶ್ರದ್ಧಾನಂದ ಇವರು ಕೂಡ ಆರ್ಯ ಸಮಾಜದ ಅನುಯಾಯಿ. ಸೇಮ್ ಇವರು ಕೂಡ ಆರ್ಯ ಸಮಾಜದ ಅನುಯಾಯಿ. ಲಾಹೋರಲ್ಲಿ ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜ್, ಹರಿದ್ವಾರ ಗುರುಕುಲ ಸ್ವಾಮಿ ಶ್ರದ್ಧಾನಂದ. ಓಕೆ, ನೆಕ್ಸ್ಟ್ ನೋಡಿ ಅದಾದಮೇಲೆ ಆರ್ಯ ಸಮಾಜದ ತತ್ವಗಳು 2 ಪಾಯಿಂಟ್ಸ್. ಪ್ರಿನ್ಸಿಪಲ್ಸ್ ಆಫ್ ಆರ್ಯ ಸಮಾಜ. ಆರ್ಯ ಸಮಾಜದ ತತ್ವಗಳು. ಮೊದಲನೇದು ವೇದಾಸ್ ಕನ್ಸಿಡರ್ಡ್ ಆಸ್ ಸುಪ್ರೀಂ. ವೇದಗಳನ್ನು ಸ್ವತಂತ್ರ ಮತ್ತು ಪರಮಶ್ರೇಷ್ಠ ಎಂದು ಭಾವಿಸಬೇಕು. ವೇದಾಸ್ ಕನ್ಸಿಡರ್ಡ್ ಆಸ್ ಸುಪ್ರೀಂ. ನೆಕ್ಸ್ಟ್ ನಮ್ಮ ದುಡಿಮೆಯಲ್ಲಿ ಸ್ವಲ್ಪ ಅಮೌಂಟನ್ನು ಸಮಾಜದ ಏಳಿಗೆಗೋಸ್ಕರ ವೆಲ್ಫೇರ್ಗೆ ಅದನ್ನು ಬಳಸಬೇಕು. ಮೊದಲನೇದು ವೇದಗಳನ್ನು ಸ್ವತಂತ್ರ ಮತ್ತು ಪರಮಶ್ರೇಷ್ಠ ಅಂತ ಭಾವಿಸಬೇಕು. ವೇದಾಸ್ ಕನ್ಸಿಡರ್ಡ್. ನೆಕ್ಸ್ಟ್ ಸ್ಮಾಲ್ ಪೋರ್ಷನ್ ಆಫ್ ಅವರ್ ಇನ್ಕಮ್ should use for ವೆಲ್ಫೇರ್ ಆಫ್ ದಿ ಆರ್ಯ ಸಮಾಜ. ಕನ್ನಡದಲ್ಲಿ ನಮ್ಮ ಆದಾಯದ ಸ್ವಲ್ಪ ಭಾಗವನ್ನು ಆರ್ಯ ಸಮಾಜದ ಏಳಿಗೆಗೆ ವಿನಿಯೋಗಿಸಬೇಕು. ಆರ್ಯ ಸಮಾಜದ ಏಳಿಗೆಗಾಗಿ ವಿನಿಯೋಗಿಸಬೇಕು. ಓಕೆ, ನೆಕ್ಸ್ಟ್ ಪ್ರಮುಖವಾದ ವಿಚಾರಗಳು. ನೆಕ್ಸ್ಟ್ ಜ್ಯೋತಿಬಾ ಫುಲೆ ಸಪರೇಟ್. ನೆಕ್ಸ್ಟ್ ಜ್ಯೋತಿಬಾ ಫುಲೆ ಇದ್ರ ಬಗ್ಗೆ ಕೇಳಿದ್ದೆ. ಜ್ಯೋತಿಬಾ ಫುಲೆ ಅಂತ ಕೇಳಿದ. ಜ್ಯೋತಿಬಾ ಫುಲೆ 1827 ಪುಣೆಯಲ್ಲಿ ಇವರ ಜನನ. 1827 ಪುಣೆಯಲ್ಲಿ ಹುಡ್ತಾರೆ. ಗೌರ್ಮೆಂಟ್ ಪುಣೆ. ಒಂದು ಕೆಳವರ್ಗದಲ್ಲಿ ಹುಟ್ಟಿದಂಥ ಈ ಬಾರ್ನೆ ಲೋಯರ್ ಕ್ಲಾಸ್. ಒಂದು ಕೆಳವರ್ಗದಲ್ಲಿ ಜನಿಸಿದರು. ಬಡತನ ಮತ್ತು ಕೆಳವರ್ಗದ ಕುಟುಂಬದಲ್ಲಿ ಜನ. ಬಾರ್ನೆ ಲೋಯರ್ ಕ್ಲಾಸ್. ಅಲ್ಲಿನಿಂದ ಅವರ ಜೀವನ ಹೋರಾಟ ಪ್ರಾರಂಭ ಆಯಿತು. ಅವರ ಹೋರಾಟಗಳೆಲ್ಲ ಜೀವನ ಪೂರ್ತಿ ಸಮಾಜದ ಏಳಿಗೆ, ಜಾತಿ ಪದ್ಧತಿಯ ವಿರೋಧ ಮತ್ತು ಶಿಕ್ಷಣ, ಇದು ಸುತ್ತಾನೆ ಅವರು ಸುತ್ತಾರೆ. ಅವರು ಬಹಳಷ್ಟು ಕೆಲಸಗಳನ್ನು ಸಮಾಜಕ್ಕೆ ಮಾಡಿ ಹೋದರು. ಇವರ ಸಾಧನೆಗಳನ್ನು ನೋಡೋಣಂತೆ. ಮೊದಲನೇದು 1848ರಲ್ಲಿ ಮಹಾರಾಷ್ಟ್ರದಲ್ಲಿ ಈ ಈವ್ನಿಂಗ್ ಕಾಲೇಜ್ ಅಂತ ಕೇಳಿದ ರಾತ್ರಿ ಶಾಲೆಗಳನ್ನು, ಅಂದರೆ ಯಾರ್ಯಾರು ಬೆಳೆಯೋದು ಶಾಲೆಗಳಿಗೆ ಹೋಗಬೇಕಾಗಲ್ಲ ದುಡಿತರೋ ಅಂಥವ್ರಿಗೆ ಶಾಲೆಗಳನ್ನು ಸ್ಥಾಪಿಸಿದಂಥ ಮೊದಲ ವ್ಯಕ್ತಿ. ಮತ್ತು 1848ರಲ್ಲಿ ಮಹಾರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ಹೆಣ್ಣು ಮಕ್ಕಳ ಶಾಲೆಗಳನ್ನು ಆರಂಭಿಸಿದರು. ಹಾಗೂ ಯುನಿಕಾಲ್ ಚಟುವಟಿಕೆ ಹೆಣ್ಣು ಮಕ್ಕಳ ಶಾಲೆಗಳನ್ನು ಆರಂಭಿಸಿದರು. ಪ್ರಥಮ ಬಾರಿಗೆ ಹೆಣ್ಣು ಮಕ್ಕಳ ಶಾಲೆಗಳನ್ನು ಆರಂಭಿಸಿದರು. ಇವತ್ತು 1848 ಫಾರ್ ದ ಫಸ್ಟ್ ಟೈಮ್ in Pune of Maharashtra. He started girls schools. ಒಂದು ಎರಡನೇ ಮಹಾರಾಷ್ಟ್ರದಲ್ಲಿ ಮೊದಲ ಬಾರಿಗೆ ರಾತ್ರಿ ಶಾಲೆಗಳನ್ನು ತೆರೆದರು. and also started evening schools at Maharashtra. Next one. ಇವರ ಪತ್ನಿ ಅವರ ಹೆಸರು ಸಾವಿತ್ರಿ ಬಾಯಿ. ಇವರು ವಿಶೇಷತೆ, ಇಡೀ ಮಹಾರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಶಿಕ್ಷಣವನ್ನು ಪಡೆದಂಥ ಇವರು ಟೀಚರ್ಸ್ ಟ್ರೈನಿಂಗ್ ಅಂತಾರಲ್ಲ, ಶಿಕ್ಷಣವನ್ನು ಮಹಿಳಾ ಶಿಕ್ಷಕಿಯಾದಂಥ ಮೊದಲ ವ್ಯಕ್ತಿ. ಇಡೀ ಮಹಾರಾಷ್ಟ್ರದಲ್ಲಿ ಮೊದಲ ಶಿಕ್ಷಕಿ. ಇವರು ತಾವು ಶಿಕ್ಷಣವನ್ನು ಪಡೆದು ಹಳ್ಳಿಗಳಿಗೆ ಹೋಗಿ ದಲಿತ ಹೆಣ್ಣು ಮಕ್ಕಳಿಗೆ, ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳಿಗೆ ಶಾಲೆಗಳನ್ನು ಕಟ್ಟಿದ್ರು. ಅವರಿಗೆ ಶಿಕ್ಷಣವನ್ನು ಕೊಟ್ಟಂಥ ಬಹುದೊಡ್ಡ ಒಬ್ಬ ವ್ಯಕ್ತಿ ಸಾವಿತ್ರಿ ಬಾಯಿ. ಇವರು ಶಿಕ್ಷಣ ಕೊಟ್ಟು ಬೇರೆ ಯಾರಲ್ಲ, ಅವರ ಪತ್ನಿ. ಇವರು ತಮ್ಮ ಪತ್ನಿಗೆ ಶಿಕ್ಷಣವನ್ನು ನೀಡಿದರು. ಈ ಎಜುಕೇಟೆಡ್ ವೈಫ್ ಸಾವಿತ್ರಿ ಬಾಯಿ. ಇವರು ತಮ್ಮ ಪತ್ನಿಗೆ ಶಿಕ್ಷಣವನ್ನು ನೀಡಿದರು. ಇವರು ಮಹಾರಾಷ್ಟ್ರದ ಮೊದಲ ಬಾರಿಗೆ ಶಿಕ್ಷಕಿ ತರಬೇತಿ ಪಡೆದ. ಮಹಿಳಾ ಶಿಕ್ಷಕಿಯಾದ. ಮೊದಲ ಬಾರಿಗೆ ಶಿಕ್ಷಕಿ ತರಬೇತಿ ಪಡೆದು ಮಹಿಳಾ ಶಿಕ್ಷಕಿಯಾದ. ಇವತ್ತು ನೆಕ್ಸ್ಟ್ ಪಾಯಿಂಟ್. For the first time in Maharashtra, she got teachers training and become first woman teacher of Maharashtra. For the first time she got teachers training and become first woman teacher of Maharashtra. Okay, ಇದು ಒಂದು ಇಂಪಾರ್ಟೆಂಟ್ ವಿಚಾರಗಳು. ನೆಕ್ಸ್ಟ್ ಇವರು ಒಂದು ಸಮಾಜವನ್ನು ಕಟ್ಟಿದ್ರು. ಅದು ಯಾವುದು ಅಂತ ನೋಡಿ. ಜ್ಯೋತಿಬಾ ಫುಲೆ ಸಂಬಂಧಪಟ್ಟ ಸತ್ಯಶೋಧಕ ಸಮಾಜ. 1873ರಲ್ಲಿ ಪುಣೆಯಲ್ಲಿ 1873 ಪುಣೆಯಲ್ಲಿ ಪ್ರಾರಂಭ ಆಯಿತು. ಇವರ ಆಬ್ಜೆಕ್ಟಿವ್ಸ್ ನೋಡೋಣ. ಆಬ್ಜೆಕ್ಟಿವ್ಸ್ ನೆಕ್ಸ್ಟ್ ಕಡೆ ಸೇಮ್. 1973 ಪುಣೆಯಲ್ಲಿ ಪ್ರಾರಂಭ ಆಯಿತು. ಉದ್ದೇಶಗಳು ಮೊದಲನೇ ಹೇಳ್ತಾರೆ, ಇವರು ಸಮಾಜದಲ್ಲಿನ ಜಾತಿ ಪದ್ಧತಿಯನ್ನು ಖಂಡಿಸಿದರು. ಈ ಅಪೋಸ್ ಕ್ಯಾಸ್ಟ್ ಸಿಸ್ಟಮ್ ಇನ್ ಸೊಸೈಟಿ. ಸಮಾಜದಲ್ಲಿನ ಜಾತಿ ಪದ್ಧತಿಯನ್ನು ವಿರೋಧ ಮಾಡ್ತಾರೆ. ಜಾತಿ ಪದ್ಧತಿ
ಮಾನವರು ಯಾವುದೇ ಜಾತಿ ಧರ್ಮವಿಲ್ಲದೆ ದೇವರ ದೃಷ್ಟಿಯಲ್ಲಿ ಸಮಾನರು ಎಂದರು. ಮಾನವರು ಯಾವುದೇ ಜಾತಿ ಧರ್ಮವಿಲ್ಲದೆ ದೇವರ ದೃಷ್ಟಿಯಲ್ಲಿ ಸಮಾನರು ಅಂತ ಹೇಳಿದರು. ಈ ಸೇಸ್ ದಟ್ ಆಲ್ ಮೆನ್ ಆರ್ ಈಕ್ವಲ್ ಇನ್ ದ ಐಸ್ ಆಫ್ ಗಾಡ್. There is no caste, there is no irrespective of caste and religion. Next, ಅದಾದಮೇಲೆ ಸ್ತ್ರೀ ಶಿಕ್ಷಣ, ವುಮನ್ ಎಜುಕೇಷನ್ ಪ್ರೋತ್ಸಾಹ ಕೊಟ್ಟಿದೆ. ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟಿದೆ. ಕಾಮ, ವಿಧವಾ ಪುನರ್ವಿವಾಹ, ವಿಡೋರಿ ಮ್ಯಾರೇಜ್. ಸ್ತ್ರೀ ಶಿಕ್ಷಣ, ವಿಧವಾ ಪುನರ್ವಿವಾಹ. ನೆಕ್ಸ್ಟ್ ಆಪೋಸಿಟ್ ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹವನ್ನು ವಿರೋಧಿಸ್ತಾರೆ. ನೆಕ್ಸ್ಟ್ ಅವನ ಪತ್ರಿಕೆ ಮತ್ತು ಕೃತಿಗಳಿದೆ. ಅವನ ಪತ್ರಿಕೆ ನ್ಯೂಸ್ ಪೇಪರ್ 1827ರಲ್ಲಿ. ಈ ಪತ್ರಿಕೆಗಳೆಲ್ಲ ಸ್ವಲ್ಪ ಇಂಪಾರ್ಟೆಂಟ್. ನೀಟ ಬಂದು ದೀನಬಂಧು ಬ್ರಾಕೆಟಲ್ಲಿ ವಾರಪತ್ರಿಕೆ, ವೀಕ್ಲಿ ಮ್ಯಾಗ್ಝಿನ್. ನೆಕ್ಸ್ಟ್ ಕೃತಿಗಳು ಇಂಪಾರ್ಟೆಂಟ್. ಮೊದಲನೇದು ಗುಲಾಮಗಿರಿ, ಭಾಳ ಇಂಪಾರ್ಟೆಂಟ್. ಗುಲಾಮಗಿರಿ 1773ರಲ್ಲಿ ಬರುತ್ತೆ. 1723ರಲ್ಲಿ. ಇದರ ಮುಖ್ಯ ಉದ್ದೇಶ, ಗುಲಾಮಗಿರಿಯ ಕೃತಿಯ ಮುಖ್ಯ ಉದ್ದೇಶ ಅಂತಂದರೆ ಸಮಾಜದಲ್ಲಿದ್ದಂಥ ಜಾತಿ ಪದ್ಧತಿಯನ್ನು ವಿರೋಧ ಮಾಡಿ, ಕ್ಯಾಸ್ಟ್ ಸಿಸ್ಟಮ್ ವಿರೋಧ ಮಾಡಿ. ಗುಲಾಮಗಿರಿ ಆಪೋಸಿಟ್ ಆಫ್ ಕ್ಯಾಸ್ಟ್. ನೆಕ್ಸ್ಟ್ ಎರಡನೇದು ಸಾರ್ವಜನಿಕ ಸತ್ಯಧರ್ಮ. ಇದೊಂದು ಇಂಪಾರ್ಟೆಂಟ್. ಸಾರ್ವಜನಿಕ ಸತ್ಯಧರ್ಮ. ಇದಾದಮೇಲೆ ಧರ್ಮ ತೃತೀಯ ರತ್ನ. ನೆಕ್ಸ್ಟ್ ರೈತನ ಚಾಟಿ. ಮೊದಲನೇ ಎರಡು ಮಾತ್ರ ಭಾಳ ಇಂಪಾರ್ಟೆಂಟ್. ರೈತನ ಚಾಟಿ ಮತ್ತು ಶಿವಾಜಿ ಜೀವನ ಯಾಕಂದರೆ ಭಾಷೆಗಳ ಬರೀತಾರೆ. ಶಿವಾಜಿ ಜೀವನ, ರೈತನ ಚಾಟಿ ಮತ್ತು ಶಿವಾಜಿ ಜೀವನ. ಯಾವುದು ಸಂಬಂಧಪಟ್ಟಿಲ್ಲ ಅಂದರೆ ದಬ್ಬಾಳಿಕೆ, ಶೋಷಣೆಗಳಿಗೆ, ರೈತರನ್ನು ಶೋಷಣೆ ಮಾಡೋದು ಸಂಬಂಧ. ಇದಕ್ಕೆ ಇನ್ಫಾರ್ಮೇಷನ್ ಇಲ್ಲ, ಅಷ್ಟೇ ಅದಕ್ಕೆ ಇರ್ಬೋದು. ಮೊದಲನೇ ಎರಡು ಮಾತ್ರ ಇಂಪಾರ್ಟೆಂಟ್, ಅದನ್ನು ಮರಿಬೇಡಿ. ಓಕೆ. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಥಿಯೋಸಾಫಿಕಲ್ ಸೊಸೈಟಿ ಸಪ್ರೇಟ್ ಆಗಿ. ಥಿಯೋಸಾಫಿಕಲ್ ಸೊಸೈಟಿ ಈಗಂದ್ರೆ ಏನು, ಯಾಕೆ ಶುರುವಾಯಿತು ಇದೆಲ್ಲ ನೋಡ್ತಾವ. ಥಿಯೋಸಾಫಿಕಲ್ ಸೊಸೈಟಿ ಮೊದಲನೇ ಫ್ಯಾಕ್ಟರ್. ಥಿಯೋಸಾಫಿ ಅಂದರೆ ಏನು ಅದು ನೋಡೋಣ. ಗ್ರೀಕ್ ಭಾಷೆಯ ಪ್ರಕಾರ ಥಿಯೋಸ್ ಅಂದರೆ ಗಾಡ್, ದೇವರು. ಸಾಫಿ ಅಂದರೆ ನಾಲೆಜ್, ಜ್ಞಾನ. ಇಟ್ ಮೀನ್ಸ್ ನಾಲೆಜ್ ಆಫ್ ಗಾಡ್ ಅಂತ, ದೇವರ ಜ್ಞಾನ ಅಂತ ಗ್ರೀಕ್ ಪ್ರಕಾರ. ಥಿಯೋಸ್ ಅಂದರೆ ದೇವರು, ಸೊಫಿ ಅಂತ ಅಂದರೆ ನಾಲೆಜ್, ಜ್ಞಾನ. ದೇವರ ಜ್ಞಾನ ಅಂತ ಅರ್ಥ, ನಾಲೆಜ್ ಆಫ್ ಗಾಡ್. ಇದನ್ನು 1875ರಲ್ಲಿ ಅಮೆರಿಕದ ನ್ಯೂಯಾರ್ಕಲ್ಲಿ, ಭಾರತದಲ್ಲ, ಅಮೆರಿಕದ ನ್ಯೂಯಾರ್ಕಲ್ಲಿ ಇಬ್ಬರು ವ್ಯಕ್ತಿಗಳಿಂದ ಸ್ಥಾಪಿಸ್ತಾರೆ. ಅವರಿಬ್ಬರು ವ್ಯಕ್ತಿಗಳ ಹೆಸರು ಮೊದಲನೇವರು ಮೇಡಮ್ ಹೇಳಿದ ಎಚ್ ಪಿ ಬ್ಲಾವಟ್ಸ್ಕಿ. ಬರ್ಕೊಳ್ಳಿ, ಮೇಡಮ್ ಎಚ್ ಪಿ ಬ್ಲಾವಟ್ಸ್ಕಿ. ಇನ್ನೊಬ್ರು ಯಾರು ಗೊತ್ತಾ? ಆಲ್ಪಾಟ್, ಎರಡನೇ ವ್ಯಕ್ತಿ. ಒಬ್ಬರು ಮೇಡಮ್, ಮತ್ತಿನ್ನೊಬ್ರು ಅಮೆರಿಕದ ಕರ್ನಲ್ ಆಲ್ಪಾಟ್. ಇವರು ರಷ್ಯಾದವರು. ರಷ್ಯಾದ ಬ್ಲಾವಟ್ಸ್ಕಿ. ಇನ್ನೊಬ್ರು ಅಮೆರಿಕದ ಕರ್ನಲ್ ಹೆನ್ರಿ ಆಲ್ಪಾಟ್. ಇಬ್ಬರು ವ್ಯಕ್ತಿಗಳು ಅಮೆರಿಕದವರು, ರಷ್ಯಾದವರು. ನೆಕ್ಸ್ಟ್ ಆಲ್ಪಾಟ್. ನೆಕ್ಸ್ಟ್ 1822ರಲ್ಲಿ ನೋಡಿ, ಇದು ಅಮೆರಿಕದಲ್ಲಾಯಿತು. ನೆಕ್ಸ್ಟ್ 1882ರಲ್ಲಿ 1882ರಲ್ಲಿ ದಯಾನಂದ ಸರಸ್ವತಿಯವರು ಹೇಳ್ತಾರೆ ಇದನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿ. ಆಗ ಭಾರತದಲ್ಲಿ ಸ್ಥಾಪನೆ ಆಗುತ್ತೆ. ಬಟ್ ದಯಾನಂದ ಸರಸ್ವತಿಯವರ ಕೋರಿಕೆಯ ಮೇರೆಗೆ ಮಡ್ರಾಸ್ನ ಅಡ್ಯಾರ್ನ ಬಳಿ, ಮಡ್ರಾಸ್ನ ಥಿಯೋಸಾಫಿಕಲ್ ಸೊಸೈಟಿ ಪ್ರಾರಂಭವಾಯಿತು. ನೀವು ಬರ್ಕೊಂಡು 1822 ಡ್ಯೂ ಟು ದ ರಿಕ್ವೆಸ್ಟ್ ಆಫ್ ದಯಾನಂದ ಸರಸ್ವತಿ. Theosophical Society was started at Madras Adyar. ಇಲ್ಲಿ ನೀವು ಬರ್ಕೊಂಡು ನೆಕ್ಸ್ಟ್ ಪಾಯಿಂಟ್. ಇಟ್ ವಾಸ್ ಪಾಪ್ಯುಲರೈಸ್ಡ್ ಬೈ ಯಾರು? ಡಾಕ್ಟರ್ ಅನ್ನಿ ಬೆಸೆಂಟ್. ಇದನ್ನು ಪ್ರಸಿದ್ಧಿಗೊಳಿಸಿದವರು ಅನ್ನಿ ಬೆಸೆಂಟ್ ಅವರು. ಇಟ್ ವಾಸ್ ಪಾಪ್ಯುಲರೈಸ್ಡ್ ಬೈ ಡಾಕ್ಟರ್ ಅನ್ನಿ ಬೆಸೆಂಟ್. ನೆಕ್ಸ್ಟ್ ಫಸ್ಟ್ ಕೆಟಿಂಗ್ ನೋಡಿ ಅದರಲ್ಲಿ ಅನ್ನಿ ಬೆಸೆಂಟ್. ಈ ಅನ್ನಿ ಬೆಸೆಂಟ್ ಅವರನ್ನ ಶ್ವೇತ ಸರಸ್ವತಿ ಅಂತ ಕೂಡ ಕರೀತಾರೆ. ಗೊತ್ತಾ? ಹೇಳಿದ್ರೆ ಗೊತ್ತಾ? ಏನು ಗೊತ್ತಾ? ಅನ್ನಿ ಬೆಸೆಂಟ್ ಏನು ಗೊತ್ತಾ? ಎಲ್ಲರೂ ಅವ್ರ ಬಗ್ಗೆ ಸಣ್ಣ ಬ್ಯಾಕ್ಗ್ರೌಂಡ್ ಹೇಳ್ತೀನಿ ನೋಡಿ. ಇವರು ಮೂಲತಃ ಐರ್ಲೆಂಡ್ ದೇಶದವರು. ಶಿ ಬಿಲಾಂಗ್ಸ್ ಟು ಐರ್ಲೆಂಡ್ ಕಂಟ್ರಿ.
ಬ್ರಿಟನ್ನಲ್ಲಿ ಬರ್ತಕ್ಕಂಥ ಒಂದು ಭಾಗ ಐರ್ಲೆಂಡ್. ಇವರು ಮೂಲತಃ ಐರ್ಲೆಂಡ್ ಅವರು. ಶಿ ಬಿಲಾಂಗ್ಸ್ ಟು ಐರ್ಲೆಂಡ್. ನೆಕ್ಸ್ಟ್ 1886ರಲ್ಲಿ ಇವರು ಐರ್ಲೆಂಡಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸೇರ್ಕೊತಾರೆ. ಥಿಯೋಸಾಫಿಕಲ್ ಸೊಸೈಟಿಯನ್ನು ಸೇರ್ತಾರೆ. ಬಟ್ 1886 ಶಿ ಜಾಯ್ನ್ಡ್ ಥಿಯೋಸಾಫಿಕಲ್ ಸೊಸೈಟಿ. ಥಿಯೋಸಾಫಿಕಲ್ ಸೊಸೈಟಿಗೆ ಸೇರ್ಕೊಳ್ತಾರೆ. ನೋಡಿ ನೆಕ್ಸ್ಟ್ ಇವರಿಗೆ ಮದುವೆ ಆಗಿರುತ್ತೆ. ಒಬ್ಬ ವ್ಯಕ್ತಿ ರೆವರೆಂಡ್ ಅಂತ ಏನೋ ಹೇಳ್ತಾರೆ. ತಮ್ಮ ವೈವಾಹಿಕ ಜೀವನ ಚೆನ್ನಾಗಿರಲ್ಲ. ಆಗ ಗಂಡನಿಗೆ ಡಿವೋರ್ಸ್ ಕೊಟ್ಟು ಆ ವ್ಯಕ್ತಿ ಸರಿ ಇಲ್ಲದ ಕಾರಣಕ್ಕೆ ಸಂಪೂರ್ಣ ಅಧ್ಯಾತ್ಮದ ಕಡೆ ಗಮನವನ್ನು ಹರಿಸಿಕೊಂಡು ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡ್ತಾರೆ ಸಮಾಜಕ್ಕೆ. ಬಟ್ ಅದಾದ ನಂತರ 1893ರಲ್ಲಿ ಭಾರತಕ್ಕೆ ಬರ್ತಾರೆ. 1893 ಶಿ ಕೇಮ್ ಟು ಇಂಡಿಯಾ. 1893ರಲ್ಲಿ ಭಾರತಕ್ಕೆ ಬಂದು ನೆಕ್ಸ್ಟ್ 1907ರಲ್ಲಿ ಭಾರತದಲ್ಲಿ ಏನಂತಾರೆ ಅದಾಯ್ತು. ಅದಕ್ಕೆ ಇವ್ರಿಗೆ ಸಂಬಂಧ ಇಲ್ಲ. ಇವ್ರಿಗೂ ಸಂಬಂಧ ಅನಿವಸೆಂಟ್ ಸೂರತ್ ಒಳಗೆ ಓಕೆ. ಅದು ಸೂರತ್ ಹೊರತು ಒಂದು ಕಾಂಗ್ರೆಸ್ಗೆ ಸಂಬಂಧಪಟ್ಟಿದೆ. ಅನಿವಸೆಂಟ್ಗೆ ಸಂಬಂಧ ಇಲ್ಲ. ಅನಿವಸೆಂಟ್ನ ಸಂಪೂರ್ಣ ಸಮಾಜದ ಕೆಲಸ. 1907ರಲ್ಲಿ ಭಾರತದಲ್ಲಿ ಥಿಯೋಸಾಫಿಕಲ್ ಶಾಖೆಯ ಅಧ್ಯಕ್ಷರಾದರು. ಶಿ ಬಿಕಮ್ ದ ಪ್ರೆಸಿಡೆಂಟ್ ಆಫ್ ಥಿಯೋಸಾಫಿಕಲ್ ಸೊಸೈಟಿ ಇನ್ ಇಂಡಿಯಾ. ಇವರು ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರಾದರು. ಶಿ ಬಿಕಮ್ ದ ಪ್ರೆಸಿಡೆಂಟ್ ಆಫ್ ಥಿಯೋಸಾಫಿಕಲ್ ಸೊಸೈಟಿ ಇನ್ ಇಂಡಿಯಾ. ನೆಕ್ಸ್ಟ್ ಇವ್ರು ನೋಡಿ ಅದೊಂದು ಹೇಳ್ತಾರೆ. ಮೊದಲನೇದು ಪಾಯಿಂಟ್, ಸಮಾಜದಲ್ಲಿದ್ದಂತಹ ಇವರು ಭಾಳಷ್ಟು ಕೆಲಸಗಳನ್ನು ಮಾಡ್ತಾರೆ. ಆಗಿನ ಸಮಾಜದಲ್ಲಿ ಹಿಂದೂ ಧರ್ಮವನ್ನು ದ್ವೇಷಿಸ್ತಾ ಇದ್ದಂಥ ಕಾಲ. ಅಂದರೆ ಹಿಂದೂಗಳು ಕೂಡ ಬೇರೆ ಬೇರೆ ಧರ್ಮಗಳನ್ನು ಮಾಡ್ತಾರೆ. ಇವರು ಹೇಳೋದು ಕ್ರೈಸ್ತ ಧರ್ಮದವರು ಇರಲಿ, ಒಟ್ಟು ಕ್ರೈಸ್ತ ಧರ್ಮದವರು. ಇವ್ರು ಏನು ಮಾಡ್ತಾರೆ, ಹಿಂದೂ ಗ್ರಂಥಗಳನ್ನು ಓದಿದ್ರು, ವೇದಗಳನ್ನು ಓದಿದ್ರು, ಉಪನಿಷತ್ತುಗಳನ್ನು ಓದಿದ್ರು. ಭಾರತೀಯ ಜನರಿಗೆ ಹೇಳಿದಂತೆ ಮೊದಲು ನೀವು ವೇದಗಳನ್ನು ಓದಿ ಅಂತ, ಉಪನಿಷತ್ತುಗಳನ್ನು ಓದಿ ಅಂತ, ಭಗವದ್ಗೀತೆಯನ್ನು ಟ್ರಾನ್ಸ್ಲೇಷನ್ ಮಾಡಿದ್ರು ಇಂಗ್ಲಿಷ್ ಭಾಷೆಗೆ. ಹಾಗೆ ಸಮಾಜದಲ್ಲಿ ದೊಡ್ಡ ಕೆಲಸಗಳನ್ನು ಮಾಡಿದ್ರು. ಭಾರತೀಯರು ಮಾಡೋಕ್ಕಾಗದಷ್ಟು ಸಮಾಜದ ಭಾರತೀಯರಿಗೋಸ್ಕರ ಕೆಲಸ ಮಾಡುವಂಥ ಹೆಣ್ಣುಗಳು ಈ ಅನಿಬೆಸೆಂಟ್ ಬರ್ಕೊಳ್ಳಿ. ಇವರು ಭಾರತೀಯರಿಗೆ ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡುವಂತೆ ಹೇಳಿದರು. ಶಿ ಅಡ್ವೈಸರ್ ಇಂಡಿಯನ್ಸ್ ಟು ಸ್ಟಡಿ ವೇದ ಆ್ಯಂಡ್ ಉಪನಿಷತ್. ಶಿ ಅಡ್ವೈಸರ್ ಇಂಡಿಯನ್ಸ್ ಟು ಸ್ಟಡಿ ವೇದಾಸ್ ಆ್ಯಂಡ್ ಉಪನಿಷತ್. ವೇದಗಳ ಉಪನಿಷತ್ತುಗಳನ್ನು ಓದುವಂತೆ ತಿಳಿಸಿದರು. ನೆಕ್ಸ್ಟ್ ಅವರು ಭಗವದ್ಗೀತೆನ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿದ್ರು. ಶಿ ಟ್ರಾನ್ಸ್ಲೇಟೆಡ್ ಭಗವದ್ಗೀತಾ ಟು ಇಂಗ್ಲಿಷ್. ಇಂಗ್ಲಿಷ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ, ಈಗ ಬರ್ಕೊಳ್ಳಿ. ಇವರು 2 ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡಿದ್ರು. ನ್ಯೂಸ್ ಪೇಪರ್ಸ್ ಮೊದಲನೇದು ಹೇಳಿದ ಕಾಮನ್ ವೀಲ್ ಅಂತ, ಇನ್ನೊಂದು ಕಾಮನ್ WEVAL ಕಾಮನ್ ವೀಲ್, ಇನ್ನೊಂದು ನ್ಯೂ ಇಂಡಿ. 2 ಪತ್ರಿಕೆಗಳನ್ನು ಪ್ರಾರಂಭ ಮಾಡಿ. ಈ 2 ಪತ್ರಿಕೆಗಳು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ 2 ಕೃತಿಗಳನ್ನು ಬರೆದು ಆ ಕ್ವಶನ್ ಇದೆ ನೋಡಿ. 2 ಕೃತಿಗಳು ಅಂತ ಹೇಳ್ತೀನಿ ನೋಡಿ. 2 ಕೃತಿಗಳನ್ನು ಬರ್ಕೊಂಡು ಮೊದಲನೇದು ವೈ ಐ ಆಮ್ ಬರ್ಕೊಳ್ಳಿ. ವೈ ಐ ಆಮ್ ಸೋಷಿಯಲಿಸ್ಟ್. ವೈ ಐ ಆಮ್ ಸೋಷಿಯಲಿಸ್ಟ್. Why I am socialist. Why I am socialist ಅಂತ. The future of Indian politics. 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 ಇವೆರಡು ಕೂಡ ಇಂಪಾರ್ಟೆಂಟ್. ಇದರಲ್ಲಿ ಕ್ವಶನ್ ಕೇಳಿದರೆ ಅವ್ರು 2 ಕೃತಿಗಳು 2 ಪತ್ರಿಕೆ ಇವೆರಡು ಇಂಪಾರ್ಟೆಂಟ್. ಇದು ಸಾರ್ ಮಾತಾಡ್ತಾರೆ. ನೆಕ್ಸ್ಟ್ ಇದೊಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. 1890 ನೋಡಿ. ನೆಕ್ಸ್ಟ್ 1898ರಲ್ಲಿ ನೋಡಿ. 1898 1898ರಲ್ಲಿ ಬನಾರಸ್ ಅಲ್ಲಿ ಒಂದು ಕಾಲೇಜ್ ಸ್ಥಾಪಿಸಿದ್ರು. ಬನಾರಸ್ ಹಿಂದೂ ಕಾಲೇಜ್ ಅಂತ. ಹಿಂದೂ ಕಾಲೇಜ್ ನಿಮಗೆ ಅಲ್ಲಿ ನಾನು ಕರ್ನಾಟಕ ಹೇಳ್ಬೇಕಾದ್ರೆ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಹೇಳ್ಬೇಕಾದ್ರೆ ಇದು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಿಂದ ಸ್ಥಾಪನೆ ಮಾಡಿ ಮಾಲ್ವಿ ಅಂತ ಹೇಳಿದೆ. ಅದು ಬಂದ್ಬಿಟ್ಟು ಅಲ್ಲಿ ಅನಿಬೆಸೆಂಟ್ ಬಗ್ಗೆ ಹೇಳಿದೆ. ಇವಾಗ ಪೂರ್ತಿ ಕಂಪ್ಲೀಟ್ ಮಾಡಿ ತಿಳಿಸ್ತೀನಿ. 1898ರಲ್ಲಿ ಬನಾರಸ್ ಇವತ್ತಿನ ಕಾಶಿ ಅಂತ ಹೇಳ್ತಾರೆ. ಅಲ್ಲಿ ಇವರು ಹಿಂದೂ ಕಾಲೇಜನ್ನು ಸ್ಥಾಪನೆ ಮಾಡಿದ್ರು. ಕಾಲೇಜ್ ಹೆಸರು ಬನಾರಸ್ ಹಿಂದೂ ಕಾಲೇಜ್. ಇದನ್ನ 1916ರಲ್ಲಿ ಅದಾದ 18 ವರ್ಷ ಆದಮೇಲೆ ಅವರ ಹೆಸರೇನು ಮದನ್ ಮೋಹನ್ ಮಾಲ್ವಿ ಈ ವ್ಯಕ್ತಿ ಇದೇ ಕಾಲೇಜಿಗೆ ಹೆಸರು ಚೇಂಜ್ ಮಾಡಿದ್ರು. ಅವರು ಅದನ್ನು ಬನಾರಸ್ ವಿಶ್ವವಿದ್ಯಾನಿಲಯವನ್ನು ಮಾಡಿದ್ರು. ಬನಾರಸ್ ಯೂನಿವರ್ಸಿಟಿ. ಇದರ ಯೂನಿವರ್ಸಿಟಿಯ ಮೊದಲ ಉಪಕುಲಪತಿಯಾಗಿದ್ದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರ್, ಕೋಟ್ ಕೃಷ್ಣರಾಜ ಒಡೆಯರ್. ಮತ್ತು ಅಲ್ಲಿಂದ ಅವರಿಗೆ LLB ಪದವಿ ಕೂಡ ಸಿಕ್ಕಿತ್ತು. 1898ರಲ್ಲಿ ಶಿ ಸ್ಟಾರ್ಟೆಡ್ ಬನಾರಸ್ ಹಿಂದೂ ಕಾಲೇಜ್ ಅಟ್ ವಾರಣಾಸಿ. ಬನಾರಸ್ ಶಿ ಸ್ಟಾರ್ಟೆಡ್ ಬನಾರಸ್ ಹಿಂದೂ ಕಾಲೇಜ್ ಅಟ್ ಬನಾರಸ್. ಇವರು ಬನಾರಸ್ನಲ್ಲಿ ಹಿಂದೂ ಕಾಲೇಜನ್ನು ಸ್ಥಾಪಿಸಿದರು. ನೆಕ್ಸ್ಟ್ ಪಾಯಿಂಟ್ ಅಥವಾ ನಾಮಕರಣ ಬರ್ತೀವಿ ಮುಂದೆ. 1916ರಲ್ಲಿ ನೆಕ್ಸ್ಟ್ 1916ರಲ್ಲಿ ಎಂ ಎ ಮಾಲ್ವಿಯಾ ಅಂತ, ಮದನ್ ಮೋಹನ್ ಮಾಲ್ವಿಯಾ ಅಂತ ಅವರು ಎಂ ಎ ಮಾಲ್ವಿಯಾ ಇವರು ಈ ಕಾಲೇಜನ್ನು ಬನಾರಸ್ ವಿಶ್ವವಿದ್ಯಾನಿಲಯವಾಗಿ ಮಾರ್ಪಡಿಸಿದರು. ಈ renamed this college as Banaras University. He renamed this college as Banaras University. Banaras ವಿಶ್ವವಿದ್ಯಾನಿಲಯ. ನೆಕ್ಸ್ಟ್ ಇದರ ಮೊದಲ ವೈಸ್ ಚಾನ್ಸಲರ್, ಫಸ್ಟ್ ಮೊದಲ ಉಪಕುಲಪತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮೊದಲ ಉಪಕುಲಪತಿ ಕೋಟ್ ಕೃಷ್ಣರಾಜ ಒಡೆಯರ್. ಅದರ ಫಸ್ಟ್ ಪ್ರಿನ್ಸಿಪಲ್, ಅದರ ಮೊದಲ ಪ್ರಾಂಶುಪಾಲ, ಬನಾರಸ್ ವಿಶ್ವವಿದ್ಯಾಲಯದ ಮೊದಲ ಪ್ರಾಂಶುಪಾಲ ಬೇಡವಾ ಪ್ರಿನ್ಸಿಪಲ್ ಇಂಗ್ಲೆಂಡ್ನ ಡಾಕ್ಟರ್ ಆರ್ಥರ್ ರಿಚರ್ಡ್ಸನ್. ಇಂಪಾರ್ಟೆಂಟ್ ಇದು, ಡಾಕ್ಟರ್ ಆರ್ಥರ್ ರಿಚರ್ಡ್ಸನ್ ಅಂತಕ್ಕಂಥ ಅದರ ಮೊದಲ ಇಂಗ್ಲೆಂಡ್ ದೇಶದವರು ಇದರ ಮೊದಲ ಪ್ರಾಂಶುಪಾಲನ. ಡಾಕ್ಟರ್ ಆರ್ಥರ್ ರಿಚರ್ಡ್ಸನ್ ಇದರ ಮೊದಲ ಪ್ರಾಂಶುಪಾಲ, ಬನಾರಸ್ ವಿಶ್ವವಿದ್ಯಾಲಯದ ಮೊದಲ ಪ್ರಾಂಶುಪಾಲ, ಇಂಗ್ಲೆಂಡ್ ದೇಶದವರು. ಓಕೆ, ಲಾಸ್ಟ್ 1914ರಲ್ಲಿ ಇವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸೇರ್ಕೊಂಡ್ರು. ಶಿ ಜಾಯ್ನ್ಡ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. 1914ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸೇರ್ಕೊಂಡ್ರು. ಅದಾದಮೇಲೆ 1917ರಲ್ಲಿ ಕಲ್ಕತ್ತಾದಲ್ಲಿ ನಡೆದಂಥ 1917ರಲ್ಲಿ ಕಲ್ಕತ್ತಾದಲ್ಲಿ ನಡೆದ INCಯ ಮೊದಲ ಮಹಿಳಾ ಅಧ್ಯಕ್ಷರು. 1917 ಕಲ್ಕತ್ತಾ ಐಎನ್ಸಿಯ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರಾಗಿ
ಲೀಗ್ ಚಳುವಳಿಯನ್ನು ಸ್ಥಾಪಿಸಿದರು. 1916ಕ್ಕೆ ಹೋಮ್ ರೂಲ್ ಲೀಗ್ ಚಳುವಳಿಯನ್ನು ಸ್ಥಾಪಿಸಿದರು. ಹೋಮ್ ರೂಲ್ ಲೀಗ್ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಅಟ್ ಮಡ್ರಾಸ್. ಹೋಮ್ ರೂಲ್ ಲೀಗ್ ಬರೀಬೇಕಾ? ಹೋಮ್ ರೂಲ್ ಲೀಗ್ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಅಟ್ ಮಡ್ರಾಸ್. ನೆಕ್ಸ್ಟ್ ರಾಮಕೃಷ್ಣ ಪರಮಹಂಸ. ಹೇಳಿದ ನೀವು ಬರ್ಕೊಂಬಿಡಿ, ನಾನು ಹೇಳಕ್ಕೆ ಹೋಗೋದು ನಿಮಗೆ ಗೊತ್ತಿಲ್ಲ, ಓದಿರ್ತೀವಿ. ರಾಮಕೃಷ್ಣ ಪರಮಹಂಸ. ರಾಮಕೃಷ್ಣ ಪರಮಹಂಸ ಮೊದಲನೇದು ಬಂಗಾಳದಲ್ಲಿ ಜನಿಸಿದರು. ಫಸ್ಟ್ ಬಾರ್ನ್ ಅಟ್ ಬಂಗಾಳ. ಬಂಗಾಳದಲ್ಲಿ ಜನನ. ಬಂಗಾಳದಲ್ಲಿ ಜನನ. ಇವರು ತಂದೆ ತಾಯಿ ಒಬ್ಬ ಬ್ರಾಹ್ಮಣ ಕುಟುಂಬದಿಂದ ಬಂದವರಿರಲ್ಲ. ಇವರು ತಂದೆ ಹೆಸರು ಬರ್ಕೋಬೇಡಿ, ನಿಮಗೆ ಕೇಳಿಸು. ತಂದೆ ಕುದಿರಾಮ ಚಟ್ಟೋಪಾಧ್ಯಾಯ, ತಾಯಿ ಚಂದ್ರಮಣಿ ಅಂತ. ಇವರು ಬಂಗಾಳದಲ್ಲಿ ಜನಿಸಿದಂಥ ವ್ಯಕ್ತಿ. ಬಸ್ ಹೇಳ್ತಾರೆ ಏನ್ರಿ? ಹಾಂ ಡೇಟ್ ಆಫ್ ಬರ್ತ್ ನೀವು ಚೆಕ್ ಮಾಡಿ. ನಾವು ಓಕೆ 1834 ಬರ್ಬೋದು. 1834. ನೆಕ್ಸ್ಟ್ 1834 ಬೆಂಗಾಲದಲ್ಲಿ ಜನನ. ಬೆಂಗಾಲದಲ್ಲಿ ಒಂದು ಹಳ್ಳಿ ಬರುತ್ತೆ, ಅಲ್ಲಿ ಕಾಮಕಟ್ಟು ಅಂತ, ಅಲ್ಲಿ ಗಣೇಶ ಮುಖ್ಯ. ನೆಕ್ಸ್ಟ್ ಬಸ್ ಬರ್ಕೊಡ್ರ ಮತ್ತೇನು ಕಟ್ಟಿದೆ. ಓಕೆ ನೆಕ್ಸ್ಟ್ ಇವರು ಬರ್ಕೊಡು. ಏನಪ್ಪ ಹುಡುಗ ಓಕೆ. ಇವರ ಗುರುಗಳ ಹೆಸರು. ಇವರ ಗುರುಗಳ ಆಶೀರ್ವಾದದಿಂದ ಇವರು ಸನ್ಯಾಸ ಧರ್ಮವನ್ನು ಸ್ವೀಕರಿಸಿದರು. ಬರ್ಕೊಡು. ಇವರ ಗುರುಗಳು ತೋತಾಪುರಿಯಿಂದ. ಬರ್ಕೊಡು. ಹಾಂ 36 ಹೇಳ್ಬೋದು. ಓಕೆ ಆಯ್ತು ಆಯ್ತು ಬಿಡು. ನೆಕ್ಸ್ಟ್ ಅವರ ಗುರುಗಳು ತೋತಾಪುರಿಯಿಂದ. ಇವರ ಶಿಷ್ಯ ಗೊತ್ತಲ್ಲ, ಹಾಂ ಬರ್ಕೊಂಡು. ಇವರ ಡಿಸೈಪಲ್ ಸ್ವಾಮಿ ವಿವೇಕಾನಂದ. ಹಿಂಗೆ ಸಬ್ಜೆಕ್ಟ್ ಗೊತ್ತಲ್ಲ, ಹಾಂ ಬರ್ಕೊಳ್ಳಿ. ತಂದ್ಬಿಡ್ರೆ ಚೆನ್ನಾಗಿ. ಡಿಸೈಪಲ್ ಬಂದು ಸ್ವಾಮಿ ವಿವೇಕಾನಂದ. ಇವರು ಬಗ್ಗೆ ಒಂದು ಎರಡು ಪಾಯಿಂಟ್ಸ್ ಏನಪ್ಪ ಅಂದರೆ, ಬರ ಇವ್ರ ಪತ್ನಿ ಹೆಸರು ಗೊತ್ತಾ? ಶಾರದಾ ಮಾತೆ ಅಂತ. ಶಾರದಾ ದೇವಿ. ಇವರ ಪತ್ನಿ ಶಾರದಾ ದೇವಿ. ಅವರು ಆಫೀಸ್ ಮಾಡ್ಕೋಗಿಲ್ಲ, ಇಲ್ಲಿ ಬಸವಗುಡಿ ಅಂತ ಇದೆ, ಇಲ್ಲೇ ನೋಡಿಯಾ? ಅಲ್ಲ ಇಲ್ಲಿ ಬೆಂಗಳೂರಲ್ಲಿ ಬಸವಗುಡಿ. ಅಲ್ಲಿ ಹೋದರೆ ರಾಮಕೃಷ್ಣ ಆಶ್ರಮ ಇದೆ. ರಾಮಕೃಷ್ಣ ಆಶ್ರಮ ಬಸವಗುಡಿ. ಯಾವಾಗ ಟೈಮ್ ಸಿಕ್ಕರೆ ಹೋಗಿ, ಭಾಳ ಚೆನ್ನಾಗಿದೆ. ಒಂದು ಒಳ್ಳೆ ಎನ್ವಿರಾನ್ಮೆಂಟ್. ಅಲ್ಲಿ ಹೇಳಿ ಕೇಳಿಸ್ಕೊಡಿ. ಸ್ವತಃ ಸ್ವಾಮಿ ವಿವೇಕಾನಂದರು ಬಂದಿದ್ದಂಥ ಇಲ್ಲೊಂದು ಬಂಡೆ ಇದೆ. ಅಲ್ಲಿ ಶಾರದಾ ಮಾತೆ ಮತ್ತು ಸ್ವಾಮಿ ವಿವೇಕಾನಂದರು ಬಂದಿದ್ದಾರೆ. ಅಲ್ಲೆಲ್ಲ ಇದೆ, ಮಾರ್ಕ್ ಮಾಡಿದ್ದಾರೆ. ಅಲ್ಲೆಲ್ಲ ಅರ್ಥ ಪ್ಲೇಸ್ ಇದೆ, ಅಲ್ಲಿ ನೋಡ್ಬೋದು ನೀವು. ಸಂಜೆ ಹೋಗೋದು ಭಾಳ ಚೆನ್ನಾಗಿರುತ್ತೆ. ಓಕೆ ಅಂತ ಕ್ಲಾಸ್ ಬರಲ್ಲ, ಯಾವಾಗ ಬರ್ತೀನಿ ನಾವು ಹೋಗೋಣ. ಏ ಬರೋಪ್ಪ. ನೆಕ್ಸ್ಟ್ ಗುರುಗಳು ಬರ್ಕೊಡ್ರು. ನೆಕ್ಸ್ಟ್ ಬರ್ಕೊಳ್ಳಿ. ಇವರು ನೋಡಿ. ನೆಕ್ಸ್ಟ್ ಇವರು ಕಲ್ಕತ್ತಾದ ಕಾಳಿಕಾದೇವಿ ದೇವಸ್ಥಾನದಲ್ಲಿ, ಕಲ್ಕತ್ತಾದ ಕಾಳಿಕಾದೇವಿ ದೇವಸ್ಥಾನ, ಕಾಳಿಕಾ ದೇವಿ ಟೆಂಪಲ್, ಅದರಲ್ಲಿ ಅರ್ಚಕರಾಗಿದ್ದರು. ಅದರಲ್ಲಿ ಒಂದು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಈ ವರ್ಷಪುರದ ಕಾಳಿಕಾದೇವಿ, ಈ ವರ್ಷಪುರದ ಕಾಳಿಕಾದೇವಿಯ ಕಲ್ಕತ್ತಾ, ಕಲ್ಕತ್ತಾದ ಕಾಳಿಕಾದೇವಿಯ ಭಕ್ತರಾಗಿದ್ದರು ಮತ್ತು ಅರ್ಚಕರ ಕೆಲಸ ಮಾಡಿದ್ರು. ಇದು ಕಟ್ಟಿಸಿದಂಥವ್ರು ಬ್ಯಾಕೆಟ್ ಬರ್ಕೊಳ್ಳಿ. ಇವಾಗ ಕನ್ಸ್ಟ್ರಕ್ಟೆಡ್ ಬೈ ಆ ದೇವಸ್ಥಾನ ನಿರ್ಮಿಸಿದವರು ರಾಣಿ ರಾಸಮಣಿ. ಇವಾಗ ಕನ್ಸ್ಟ್ರಕ್ಟೆಡ್ ಬೈ ರಾಣಿ ರಾಸಮಣಿ ಅಂತಕ್ಕಂಥ ಒಳ್ಳೆ ಹೆಣ್ಮಗಳು. ಓಕೆ ಇಷ್ಟು ಜಾಸ್ತಿ ಏನಿಲ್ಲ. ಇವ್ರ ಬಗ್ಗೆ ನಾನು ಹೇಳೋಲ್ಲ ಜಾಸ್ತಿ, ನೀವು ಇಂಟ್ರೆಸ್ಟ್ ಇದ್ದರೆ ಓದಿ. ಆಮೇಲೆ ಇವರು ಸ್ವಲ್ಪ ದಿನಗಳ ಮುಸಲ್ಮಾನರ ಮನೇಲಿ, ಅವ್ರ ಮನೇಲಿ ಮಸೀದಿಗಳಲ್ಲಿ ವಾಸ ಮಾಡ್ತಿದ್ರು. ಮಸೀದಿಗಳಲ್ಲಿ ಇಟ್ಕೊಂಡು ಅಲ್ಲಿ ನಮಾಜ್ ಕೂಡ ಮಾಡೋದು. ಆಮೇಲೆ ಮುಸ್ಲಿಮ್ಸರ ಜೊತೆ ಅವರು ಹೇಗೆ ಪೂಜೆ ಮಾಡ್ತಾರೆ, ದೇವರು ಮಾಡ್ತಾರೆ ಅದನ್ನು ಕಲಿತು ಸ್ವಲ್ಪ ದಿನ ಚರ್ಚಲ್ಲೂ ವಾಸ ಮಾಡ್ತಿದ್ರು. ಚರ್ಚಲ್ಲೂ ಕ್ರೈಸ್ತರು ಹೇಗೆ ಫಾಲೋ ಮಾಡ್ತಾರೆ ನೋಡಿ. ಕೊನೆಗೆ ಹಿಂದೂ ಧರ್ಮವನ್ನು ಫಾಲೋ ಮಾಡ್ತಾರೆ. ಅಂದರೆ ಇವ್ರು ಹೇಳ್ತಾರೆ ಎಲ್ಲ ಧರ್ಮಗಳು ಅಂದರೆ ನದಿಗಳ ಹತ್ರ, ದೇವರು ಅಂದರೆ ಸಮುದ್ರ ಹತ್ರ. ಎಲ್ಲ ನದಿಗಳು ಹೇಗೆ ಸಮುದ್ರ ಅಂತ ಸೇರುತ್ತೋ ಹಾಗೆ ಎಲ್ಲ ಧರ್ಮಗಳು ಕೂಡ ಕರ್ಕೊಂಡು ದೇವರು ತಾವೇ ಸರಿ ಅಂತ ನೇತಾಡ್ತಿದ್ದಾರೆ ಅಂತ ಅವತ್ತು ಜನಾಂಗ ಬದಲಾಗಿಲ್ಲ. ಆಗಬೇಕು ಅಂತ ನನಗೆ ಗ್ಯಾರಂಟಿ. ಹಂಗಾಗಿ ನಾನು ಜಾಸ್ತಿ ಹಾಕೋಲ್ಲ. ಅದಾದ್ಮೇಲೆ ಇವರ ಶಿಷ್ಯರು ಸ್ವಾಮಿ ವಿವೇಕಾನಂದರ ಪಾಯಿಂಟ್ ಮಾಡ್ತಾರೆ. ನೆಕ್ಸ್ಟ್ ಇವ್ರ ಬಗ್ಗೆ ಒಂದು ಕೃತಿಗಳಿದೆ, ಮೆನ್ಷನ್ ಮಾಡ್ತಾರೆ ಸರ್. ಒಬ್ಬ ಮ್ಯಾಕ್ಸ್ ಮುಲ್ಲರ್ ಅಂತ ಬರ್ತಾನೆ, ಒಬ್ಬ ಬ್ರಿಟಿಷ್ ಇತಿಹಾಸಕಾರ ಮ್ಯಾಕ್ಸ್ ಮುಲ್ಲರ್. ಈ ಮ್ಯಾಕ್ಸ್ ಮುಲ್ಲರು ಈ ಸ್ವಾಮಿ ವಿವೇಕಾನಂದರ ಸತಿ ಲಂಡನ್ನೆಲ್ಲ ಭಾಷಣ ಮಾಡಬೇಕಾದ್ರೆ ಗುರುಗಳ ಬಗ್ಗೆ ಹೇಳ್ತಾ ಇದ್ರು. ಹೋಗಿ ಮ್ಯಾಕ್ಸ್ ಮುಲ್ಲರ್ಗೆ ಅವ್ರ ಬಗ್ಗೆ ಭಾಳ ಆಶ್ಚರ್ಯ ಆಯಿತು. ಇವರು ರಾಮಕೃಷ್ಣ ಪರಮಹಂಸ ಬಗ್ಗೆ ಓದ್ಕೊಂಡು ರಚಿಸ್ಕೊಳ್ತಾರೆ. ಒಂದು ಬರೆದಂಥ ಒಂದು ಕೃತಿ ಒಂದು ಲೇಖನ ಬರ್ಕೊಳ್ಳಿ. ಮೊದಲನೇದು ಎ ರಿಯಲ್ ಮಹಾತ್ಮ. ಮ್ಯಾಕ್ಸ್ ಮುಲ್ಲರ್ ಎ ರಿಯಲ್ ಮಹಾತ್ಮ ಅಂತ ಒಂದು ಲೇಖನ, ಆರ್ಟಿಕಲ್ ಬರ್ತಾರೆ. ಆರ್ಟಿಕಲ್ ರಾಮಕೃಷ್ಣ ಪರಮಹಂಸ ಬಗ್ಗೆ ಎ ರಿಯಲ್ ಮಹಾತ್ಮ ಅಂತ ಒಂದು. ನೆಕ್ಸ್ಟ್ ರಾಮಕೃಷ್ಣ ಇಸ್ ಲೈಫ್ ಆ್ಯಂಡ್ ಸೇಯಿಂಗ್ ಅಂತ ಒಂದು ಕೃತಿ. ರಾಮಕೃಷ್ಣ ಆ್ಯಂಡ್ ಇಸ್ ಲೈಫ್, ರಾಮಕೃಷ್ಣ ಆ್ಯಂಡ್ ಇಸ್ ಲೈಫ್ ಆ್ಯಂಡ್ ಸೇಯಿಂಗ್, ಆ್ಯಂಡ್ ಇಸ್ ಲೈಫ್ ಆ್ಯಂಡ್ ಸೇಯಿಂಗ್. ರಾಮಕೃಷ್ಣ ಆ್ಯಂಡ್ ಇಸ್ ಲೈಫ್ ಆ್ಯಂಡ್ ಸೇಯಿಂಗ್ ಅಂತ ಒಂದು ಕೃತಿ. ಎರಡು ಕೃತಿ, ಒಂದು ಲೇಖನ ಒಂದು ಕೃತಿ. ಇಷ್ಟ. ಇದಾದಮೇಲೆ ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ಒಂದು ಪಾಯಿಂಟ್. ರಾಮಕೃಷ್ಣ ಆ್ಯಂಡ್ ಇಸ್ ಲೈಫ್ ಆ್ಯಂಡ್ ಸೇಯಿಂಗ್. ರಾಮಕೃಷ್ಣ ಆ್ಯಂಡ್ ಇಸ್ ಲೈಫ್ ಆ್ಯಂಡ್ ಸೇಯಿಂಗ್. ಸೇಯಿಂಗ್ ಅಂದರೆ ಮಾತು. ನೆಕ್ಸ್ಟ್ ಬರ್ಕೊಂಡ್ರ. ನೆಕ್ಸ್ಟ್ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ 1863ರಿಂದ 1902. 1863ರಲ್ಲಿ ಜನವರಿ 12 ಬೆಂಗಾಲದಲ್ಲಿ ಜನನ. ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ಅಂತ. ಅದೆಲ್ಲ ಬೇಕಾಗಿಲ್ಲ, ಜಸ್ಟ್ ನಿಮ್ಗೆ ಹೇಳ್ತಾರೆ ಇಷ್ಟು ಮಾತ್ರ. ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. ನೆಕ್ಸ್ಟ್ ಅವ್ರು ಹುಟ್ಟಿದ ದಿನವನ್ನು ಏನು ಸೆಲೆಬ್ರೇಟ್ ಮಾಡ್ತಾರೆ ಗೊತ್ತಾ? ಅಲ್ಲೊಂದು ಕರೆಂಟ್ ಅಫೇರ್ಸ್. ನ್ಯಾಷನಲ್ ಬರ್ಕೊಳ್ಳಿ. ಜನವರಿ 12 ಸೆಲೆಬ್ರೇಟೆಡ್ ಆಸ್ ನ್ಯಾಷನಲ್ ಯೂತ್ ಡೇ. ಜನವರಿ 12 ರಾಷ್ಟ್ರೀಯ ಯುವಕರ ದಿನ ಎಂದು ಆಚರಿಸಲಾಗುತ್ತದೆ. ಯುವಕರ ದಿನ ಅಂತ ಆಚರಿಸ್ತಾರೆ. ಕರೆಕ್ಟ್ ಇದೆಯಾ? ನೆಕ್ಸ್ಟ್ ಅವ್ರಿಗೆ ಒಂದೆರಡು ಬಿರುದುಗಳು, ಟೈಟಲ್ಸ್ ಬರ್ಕೊಳ್ಳಿ. ಟೈಟಲ್ಸ್ ಮೊದಲನೇದು ಭಾರತದ
ದೇಶಭಕ್ತಿ ಸಂತ, ಸೈಂಟ್ ಆಫ್ ದ ಇಂಡಿಯನ್ ಪೇಟ್ರಿಯಾಟ್ ಸೈಂಟ್ ಅಂತ ಕರೀತಾರೆ. ಇಂಡಿಯನ್ ಪೇಟ್ರಿಯಾಟ್ ಸೈಂಟ್, ಭಾರತದ ದೇಶಭಕ್ತಿ ಸಂತ, ಭಾರತದ ದೇಶಭಕ್ತಿ ಸಂತ ಅಂತ ಒಬ್ಬರು ಒಂದು ಬಿರುದು, ಭಾರತದ ದೇಶಭಕ್ತಿ ಸಂತ. ನೆಕ್ಸ್ಟ್ ವೇದಾಂತ ಕೇಸರಿ, ವೇದಾಂತ ಕೇಸರಿ, ವೇದಾಂತ ಕೇಸರಿ. ಮೂರನೇದು ಚಂಡಮಾರುತ ಸನ್ಯಾಸಿ ಅಂತ, ಚಂಡಮಾರುತ. ಮತ್ತು ನೀವು ಇಂಗ್ಲಿಷ್ ಸೈಕ್ಲೋನ್ ಸನ್ಯಾಸಿ ಅಂತ ಬರ್ಸ್ಬಿಟ್ಟು ತುಂಬಾ ಕೆಟ್ಟದಾಗ ಅನ್ಸುತ್ತೆ, ಚಂಡಮಾರುತ ಸನ್ಯಾಸಿ ಅಂತ. ಓಕೆ ಬರ್ಕೊಡ್ರಿ, ಏನು ಬರ್ಕೊಡ್ರಿ. ಓಕೆ ದಟ್ಸ್ ಫೈನ್. ಓಕೆ ಇಷ್ಟು ಬಿರುದುಗಳಿಗೆ ಇವರೊಂಥರ ಭಾಳ ಏನಂತಾರೆ, ಭಾಳ ಕಾನ್ಫಿಡೆಂಟ್ ಮನುಷ್ಯ. ಯಾಕೆ ದೇಶಭಕ್ತಿ ಸಂತ ಅಂತಾರೆ ಅಂದ್ರೆ, ಮೊದಲನೇದು ದೇಶದ ಬಗ್ಗೆ ಅಪಾರವಾದ ಪ್ರೀತಿ ಗೌರವ, ಆಮೇಲೆ ನನ್ನ ದೇಶ ಅಂತಕ್ಕಂಥದ್ದು ಒಂದು ಭಾಳ ಒಂದು ಅದ್ಭುತವಾದಿದ್ದು. ಒಂದ್ಸತಿ ಅವರು ಅಂದ್ರೆ ಅಷ್ಟು ಒಂದು ದೇಶದ ಬಗ್ಗೆ ಒಂದು ಗೌರವ ಮತ್ತು ಅಭಿಮಾನ, ಮತ್ತು ದೇವ್ರ ಬಗ್ಗೆ ಭಾಳ ಒಂದು ರೀತಿ ಏನಂತಾರೆ, ಸ್ವಾಮಿ ವಿವೇಕಾನಂದ ಸಮಾಜಕ್ಕೆ ಬೇಕು, ಆದರೆ ನಮ್ಮನ್ನೇ ಹುಟ್ಟಬಾರ್ದು ಅಂತ ಸಮಾಜ. ಏನಕ್ಕೆ ಅಂದ್ರೆ ಪರಿಸ್ಥಿತಿ ಹೆಂಗಿದೆ, ಸ್ವಾಮಿ ವಿವೇಕಾನಂದರು ಡಿಗ್ರಿ ಮುಗಿಸ್ಕೊಂಡು ಕೆಲಸ ಹುಡುಕಲಿಲ್ಲ. ಅವರು ಅವ್ರ ಮನೇಲಿ ಅಮ್ಮ ಹೇಳ್ತಾರೆ, ತಂದೆ ತಿಳ್ಕೊಂಡಿರ್ತಾರೆ, ಮನಸ್ಸಿಗೆ ಕಷ್ಟ ಆಗುತ್ತೆ. ಅವ್ರ ಅಮ್ಮ ಹೇಳಿದಂತೆ, ನೋಡಪ್ಪ ನೀನು ಕೆಲಸ ತಗೋ, ಮನೇಲಿ ಮಕ್ಕಳು ಇಲ್ಲ, ಜವಾಬ್ದಾರಿ ನಮ್ಮ ಮೇಲಿದೆ, ಇವಾಗ ನೀನೇ ನೋಡ್ಕೋಬೇಕು ಅಂತ ಹೇಳಿದ್ರೆ ಅವ್ರು ಬರೀ ದೇವರು ಅಧ್ಯಾತ್ಮದ ಕಡೆ ಹೋಗ್ತಾರೆ. ಆಗ ರಾಮಕೃಷ್ಣ ಪರಮಹಂಸರು ಅಂತ ಅವ್ರ ಗುರುಗಳು ಅವ್ರ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ ಅನ್ಸುತ್ತೆ, ನಾನು ದೇವ್ರು ನೋಡ್ಬೇಕು ಅಂತ. ಅವಾಗ ಎಲ್ಲರೂ ಕೇಳ್ತಿದ್ರು ದೇವ್ರು ನೋಡಿದ್ರ ಅಂತ. ನಾನು ನಿಮ್ಗೆ ಕೇಳಿದ್ರೆ ದೇವ್ರು ನೋಡಿದ್ರೆ ನೀವು ಇಲ್ಲ ಅಂತ ನೋಡಿರಾ, ದೇವ್ರು ನೋಡಿಲ್ಲ, ದೇವ್ರು ನೋಡಿವಾ? ಯಾವಪ್ಪ ಅದು ಬೇಡಪ್ಪ, ಅಷ್ಟು ದೊಡ್ಡ ಸಾಲ ಬೇಡ, ನಾವು ಮನುಷ್ಯ ಆಗಿರ್ತೀನಿ. ಓಕೆ ಇಲ್ಲ ನೋಡ್ರಿ, ಆಟ ಮಾಡ್ಬಿಟ್ಟು ನೀವು. ಓಕೆ ಇಲ್ಲ ದೇವ್ರು ನೋಡಿದ್ರೆ ಅಂದ್ರೆ ಎಲ್ಲರೂ ನೋಡಿದ್ರು ಅದೇನ್ರಿ, ನೋಡಿಲ್ವಾ? ನಾನಲ್ರಿ. ಅವಾಗ ಇವ್ರು ಕೇಳೋರು, ಅವ್ರು ಎಲ್ಲರೂ ಕೇಳೋರು, ಜನ ಹೇಳೋರು, ನಾವು ದೇವ್ರು ನೋಡಿಲ್ಲ ಅಂತ, ಬರೀ ನಾವು ಬರೀ ಪೂಜೆ ಮಾಡ್ತೀವಿ, ದೇವ್ರು ನೋಡಿಲ್ಲ. ಅವಾಗ ಯಾವ ಹೇಳಿದ್ರು, ರಾಮಕೃಷ್ಣ ಪರಮಹಂಸರು ಕೇಳೋರು ನೋಡಿರ್ತಾರೆ ಅಂತ. ಇವ್ರು ಬಂದು ರಾಮಕೃಷ್ಣ ಪರಮಹಂಸರು ಕೇಳಿದ್ರು, ದೇವ್ರು ನೋಡಿದ್ರ ಅಂತ. ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ನೋಡಿಲ್ಲ ಅಂತ ಹೇಳ್ತಾರೆ ಅಂತ. ಇಲ್ಲ ಹೇಳಿದ್ರು, ಇಲ್ಲ ನಾನು ದೇವ್ರು ನೋಡಿದ್ದೀನಿ. ಸ್ವಾಮಿ ಶಾಕ್ ಶಾಕ್ ಆಗಿದ್ರು. ಹಾಗೆ ನಂಗೆ ತೋರಿಸ್ತೀರಾ ಅಂದ್ರೆ, ಅಲ್ಲೋ ನೋಡೋ ದೇವಸ್ಥಾನದಲ್ಲಿ ದೇವರಿದ್ದಾರೆ ಅಂತ ರಾಮಕೃಷ್ಣ ಪರಮಹಂಸ. ಇವ್ರು ಹೋದ್ರು, ಅಲ್ಲಿ ಮೂರ್ತಿ ಇರೋದು, ನೀವು ಮೂರ್ತಿ ನೋಡಿದ್ರೆ ಅವಾಗ ನಾನು ದೇವ್ರು ನೋಡ್ತಾ ಇದ್ದೀನಿ ಅಂದ್ರೆ ಅಷ್ಟು ಅಧ್ಯಾತ್ಮದ ಚಿಂತನೆಗಳು. ಕೊನೆಗೆ ಭಾಳ ಡಿಸಕಲ್ ಆದ್ರು, ಕೊನೆಗೆ ಭಾಳ ಕಷ್ಟ ಪರಿಸ್ಥಿತಿ. ಒಂದ್ಸತಿ ಬಂದು ರಾಮಕೃಷ್ಣ ಪರಮಹಂಸ ಹತ್ರ ಕೇಳ್ತಾರೆ, ಮನೆ ಸಿಕ್ಕಾಪಟ್ಟೆ ಕಷ್ಟ, ನಮ್ಮ ಕೆಲಸ ಹೋಗ್ತಾರೆ, ನಾನು ನೋಡಿ ಆಶ್ರಮ ಕೆಲಸ ಮಾಡಬೇಕು, ಏನು ಮಾಡೋದು ಅಂತ. ನಿನ್ಗೆ ನನ್ನ ಕೇಳ್ಕೊ, ಕಾಳಿಕಾ ದೇವಸ್ಥಾನಕ್ಕೆ ಹೋಗಿ ಏನು ಬೇಕು ಅಂತ ಕೇಳ್ಕೊಂತ. ಇವ್ರು ಅಲ್ಲೋಗ್ಬಿಟ್ಟು ಒಂದು 5 ನಿಮಿಷ ಪ್ರಾರ್ಥನೆ ಮಾಡ್ತಾರೆ. ವಾಪಸ್ ಬಂದು ಕೇಳಿದ್ರೆ ಸ್ವಾಮಿ ರಾಮಕೃಷ್ಣ ಕೇಳ್ಕೊಂಡು ಏನು ಬೇಕಿತ್ತು, ಕೆಲಸ ಬೇಕು, ದುಡ್ಡು ಕೇಳ್ಕೊಂಡು ಅಂತ. ಇಲ್ಲ ಕೇಳಿ ಏನು ಕೇಳ್ಕೊಂಡು, ಸಮಾಜಕ್ಕೆ ಒಳ್ಳೆದಾಗಲಿ, ನನಗೆ ದೇವ್ರ ದಕ್ಷಿಣ ಅಲ್ಲಪ್ಪ, ನೀವು ಬೇಕಾದ ಅದಲ್ಲ ತಾನೆ, ಹೋಗೋದು ಕೇಳ್ಕೊಂತ ಮತ್ತೆ ದೇವ್ರು ಕೇಳ್ಕೊಂಡ್ರಂತೆ. ಅವಾಗ ಇಲ್ಲ ಮತ್ತೆ ಅದನ್ನ ಕೇಳ್ಕೊಂಡು ಕೆಲಸ ಬೇಕು, ದುಡ್ಡು ಬೇಕು ಅಂತ ಕೇಳಿಲ್ಲ. ಅವ್ರು ರಾಮಕೃಷ್ಣ ಪರಮಹಂಸ ಹೇಳ್ತಾರಂತೆ, ಯು ಮೇಡ್ ಫಾರ್ ಸಮಥಿಂಗ್ ಎಲ್ಸ್, ನೀವು ಇದಕ್ಕಲ್ಲ, ಯು ನಾಟ್ ಲೀವ್ ಫಾರ್ ಆರ್ಡಿನರಿ ಲೈಫ್, ನೀನು ದೊಡ್ಡ ಸಾಧನೆ ಮಾಡ್ತೀಯ, ಹಾಗಾಗಿ ನೀನು ಸಮಾಜದ ಕೆಲಸ ಕಡೆ ಗಮನ ಕೊಡು, ಮನೆ ಕಷ್ಟಗಳು ಬಗೆಹರಿಯುತ್ತೆ ಅಂತ ಹೇಳಿದ್ರು. ಅದಾದ ನಿಧಾನವಾಗಿ ಒಂದೊಂದು ಸಮಸ್ಯೆಗಳು ಬಗೆಹರಿತು. ಕೊನೆಗೆ ಸಮಾಜ ಕಡೆ ಹೆಚ್ಚು ಗಮನ ಕೊಟ್ಕೊಂಡು ಹೋದ್ರು. ಅದಾದ್ಮೇಲೆ ಈ ರಾಮಕೃಷ್ಣ ಪರಮಹಂಸ ತೀರ್ಕೊಂಡು ಇವರು ಸನ್ಯಾಸ ತಗೊಂಡು ದೇಶದಾದ್ಯಂತ ಓಡಾಡ್ತಾರೆ. ಕೊನೆಗೆ 1893 ವಿಶ್ವಧರ್ಮ ಸಮ್ಮೇಳನ ನಡೆಯುತ್ತೆ, ಅದಕ್ಕೆ ಇವರು ಕೂಡ ಹೋಗಿದ್ರು. ಅಲ್ಲಿ ಹೋದಾಗ ಒಂದು ಘಟನೆ ಏನಪ್ಪ ಅಂದ್ರೆ, ಎಲ್ಲ ಧರ್ಮದವರು ಬಂದಿದ್ರು, ಇಸ್ಲಾಂ, ಕ್ರೈಸ್ತರು, ಜೈನರು, ಬೌದ್ಧರು, ಕನ್ಫ್ಯೂಷನ್ ಅಂತ ಎಲ್ಲ ಬಂದಿದ್ರು. ಅವತ್ತಿನ ಕಾರ್ಯಕ್ರಮದಲ್ಲಿ ಏನಾಯ್ತು, ಕಾರ್ಯಕ್ರಮ ಭಾಷಣ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಬುಕ್ಸ್ ಇಡಬೇಕಿತ್ತು, ಎಲ್ಲರೂ ಬುಕ್ಸ್ ಇಡಬೇಕು. ಇವ್ರು ಭಗವದ್ಗೀತೆ ತಗೊಂಡಿದ್ರು, ಹಿಂದೂ ಧರ್ಮದ್ದು, ಎಲ್ಲರೂ ಬೇರೆ ಅವರ ಧರ್ಮ ತಗೊಂಡು ಇಡಬೇಕು. ಸಕ್ಕರೆ ಭಾಷಣ ಇಡಬೇಕು, ಪುಸ್ತಕ ಯಾರು ಕೆಳಗೆ ಇಡ್ತಾರೆ, ಯಾಕಂದ್ರೆ ಒಬ್ಬರು ಬಿಡ್ತಾರೆ, ಎಲ್ಲರೂ ನಂಗೆ ಎಲ್ಲರಿಗಿಂತ ನಮ್ಮ ಕೃತಿ ಎಲ್ಲ ನಮ್ಮ ಮೇಲೆ ಬರಬೇಕು ಅಂತ. ಇವ್ರು ಯಾರು ಇಡ್ತಾ ಇಲ್ಲ, ಹಿಂಗೆ ಅಂತ ಏನು ಭಗವದ್ಗೀತೆ ಇಟ್ಕೋದು, ಎಲ್ಲರೂ ಬಂದು ಇನ್ನೊಂದು ಬೈಬಲ್ ಟೈಮ್, ಪುರಾಣ ಟೈಮ್ ಮತ್ತೊಂದು ಎಲ್ಲ ಇಟ್ಕೋತಾರೆ. ಕೊನೆಗೆ ಭಾಷಣ ಮಾಡೋಕೆ ಶುರು ಮಾಡಿದ್ರೆ ಭಾಳ ಫೇಮಸ್ ಭಾಷಣ ಕೇಳಿದ್ರೆ ಓದಿರ್ತೀರಾ. ಓಕೆ, ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ. ಕೊನೆಗೆ ಮಾತಾಡ್ಬೇಕಾದ್ರೆ ಹೇಳಿದಂತೆ, ನೋಡಿ ಎಲ್ಲ ಧರ್ಮಗಳು ಇಂದು ಎಲ್ಲ ಕೃತಿಗಳು ಭಗವದ್ಗೀತೆ ಮೇಲೆ ಇಟ್ಟಿದ್ದಾರೆ, ಎಲ್ಲ ಧರ್ಮಗಳು. ಹಾಗೆ ಜಗತ್ತಿನ ಎಲ್ಲ ಧರ್ಮಗಳ ಬೇರು ಭಾರತ ಮತ್ತು ಹಿಂದೂ ಧರ್ಮ. ಒಂದು ಪಕ್ಷ ಏನಾದ್ರು ಹಿಂದೂ ಧರ್ಮ ಏನಾದ್ರು ಶೇಕ್ ಆದರೆ, ಹಿಂದೂ ಧರ್ಮ ಏನಾದ್ರು ಅವನತಿ ಆದರೆ, ಜಗತ್ತಿನ ಯಾವ ಧರ್ಮಗಳು ಉಳಿಯೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಹೇಗೆ ಕೃತಿ ಇದೊಂದು ಹಿಂದೂ ಧರ್ಮದ ಕೃತಿ ಹೋದ್ರೆ ಮೇಲೆ ಎಲ್ಲ ಕೃತಿಗಳು ಬೀಳುತ್ತೋ, ಆ ಹಿಂದೂ ಧರ್ಮ ಹೋದ್ರೆ ಜಗತ್ತಿನ ಎಲ್ಲ ಧರ್ಮಗಳು ಹೊರಟೋಗುತ್ತೆ. ಯಾಕಂದ್ರೆ ಎಲ್ಲ ಧರ್ಮಗಳಿಗೂ ಇಂತ ಮುಂಚೆ ಹುಟ್ಟಿದ ಯಾವಪ್ಪ ಅಂದ್ರೆ ಹಿಂದೂ ಧರ್ಮ ಅಂತ. ಇಟ್ ಇಸ್ ಮೋರ್ ದನ್ 10,000 years ಇಂತ ಮುಂಚೆ ಹುಟ್ಟಿದೆ. ಅದಾದ್ಮೇಲೆ ಅನೇಕ ಧರ್ಮಗಳು ಬಂತು, ಎಷ್ಟು ಧರ್ಮಗಳು ಹೊರಟೋಗಿದ್ದಾವೆ ಇನ್ ಬಿಟ್ವೀನ್. ಇವಾಗ ಜೈನ ಧರ್ಮ ಬಹಳ ಕಡಿಮೆ ಇದೆ, ಬೌದ್ಧ ಧರ್ಮ ಒಮ್ಮೆ ಭಾರತದಲ್ಲಿ ವಿಪರೀತ ಇತ್ತು, ಇವಾಗ ನೋಡಿದ್ರೆ ಬಹಳ ಕಡಿಮೆ ಇದೆ. ಅಂದ್ರೆ ದೇ ಮೈನಾರಿಟಿ ಪರಿಸ್ಥಿತಿ ಪ್ರಪಂಚದಲ್ಲಿ ಎಷ್ಟು ಸತಿ, ಪ್ರಪಂಚದಲ್ಲಿ ಹಿಂದೂ ಮೈನಾರಿಟಿ ನಿಮಗೆ ಹಿಂದೂಸ್, ಬುದ್ಧಿಸ್ಟ್ ಅಂಡ್ ಜೈನ್ಸ್ ಮೈನಾರಿಟಿ ಪ್ರಪಂಚದಲ್ಲಿ. ಹೈಯೆಸ್ಟ್ ಇರೋದು ಅಂದ್ರೆ ಕ್ರಿಶ್ಚಿಯನ್ಸ್ ಅಂಡ್ ಇಸ್ಲಾಂ, ಈ ತರ ಎರಡು. ಹಾಗಾಗಿ ಅದು ಅವತ್ತಿನ ಕಾಲದಲ್ಲಿ ಅಷ್ಟು ದೊಡ್ಡ ಕೆಲಸ ಮಾಡಿ ಹೋದ್ರು. ಹಾಗಾಗಿ ಇವತ್ತು ಅವರನ್ನ ಈ ಹೆಸರುಗಳಿಂದ ಗೌರವಿಸ್ತಾರೆ. ರಾಮಕೃಷ್ಣ ಆಶ್ರಮ ಹೋದ್ರೆ ಒಂದು ಸ್ವಲ್ಪ ಟೈಮ್ ಕಳೆದಿ, ಯು ವಿಲ್ ಎಂಜಾಯ್ ದ ಟೈಮ್ ಅಂಡ್ ಬುಕ್ಸ್ ಫಾರ್ ಲಾಸ್ಟ್ 100 ಪಾಯಿಂಟ್ಸ್. ಏನು ಬ್ರೇಕಾ? ನೆಕ್ಸ್ಟ್ 1893 1893 ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನಕ್ಕೆ ಭಾಗವಹಿಸಿದ್ರು. ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ಇನ್ 1893 he participated in World Religious Summit at Chicago. World Religious Summit at Chicago. ನೆಕ್ಸ್ಟ್ ಬರ್ಕೊಂಡ್ರೆ ಇದು ಯಾವ ಕಾರಣಕ್ಕೆ ಸೆಲೆಬ್ರೇಟ್ ಮಾಡಿರ್ತಾರೆ ಅಂದ್ರೆ, ಕೊಲಂಬಸ್ ಅಮೆರಿಕವನ್ನು ಕಂಡುಹಿಡಿದ 400 ವರ್ಷಗಳ ನೆನಪಿಗಾಗಿ. ಬ್ರಾಕೆಟಲ್ಲಿ ಜಸ್ಟ್ ಹಿಂಗೆ ಕನ್ನಡ ಬರ್ಕೊಳ್ಳಿ ನೀವು ಇಬ್ರು ಬ್ರಾಕೆಟಲ್ಲಿ. ಕೊಲಂಬಸ್ 400 ಇದು ಅಮೆರಿಕವನ್ನು ಕಂಡುಹಿಡಿದ 400 ವರ್ಷಗಳ ನೆನಪಿಗಾಗಿ, ಅಮೆರಿಕವನ್ನು ಕಂಡುಹಿಡಿದ 400 ವರ್ಷಗಳ ನೆನಪಿಗಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದರು. ನೆಕ್ಸ್ಟ್ ಅವರಿಗೆ ಸಹಾಯ ಮಾಡಿದವರು ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ JH ರೈಟ್. ಅವರಿಗೆ ಸಹಾಯ ಮಾಡಿದವರು ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ JH ರೈಟ್ ಅಂತ. ಅವರಿಗೆ ಸಹಾಯ ಮಾಡಿದಂಥವರು ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ JH ರೈಟ್. ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ JH ರೈಟ್ ಹೆಲ್ಪ್ ಹಿಮ್ ಟು ಅಟೆಂಡ್ ದ ಸಮಿಟ್. ಇವರಿಗೆ ಆ ಕಾರ್ಯಕ್ರಮಕ್ಕೆ ಹೋಗಬೇಕಿದೆ, ಸಹಾಯವನ್ನು ಮಾಡಿದ್ರು. ಅದೊಂದು ಕಥೆ ಏನಪ್ಪ ಅಂದ್ರೆ, ಒಂದ್ಸತಿ ರಾತ್ರಿ ಮಲ್ಕೊಂಡಿರ್ತಾರೆ. ಮಲ್ಕೊಂಡಾಗ ಇವತ್ತು ಸ್ವಲ್ಪ ದುಡ್ಡು ಇರುತ್ತೆ, ಪಾಕೆಟಲ್ಲಿ ಒಂದು ಸ್ಲಿಪ್ ಇರುತ್ತೆ, ಇದು ಕಾರ್ಯಕ್ರಮಕ್ಕೆ ಹೋಗೋದು ಇನ್ವಿಟೇಷನ್. ಯಾರು ಕಳ್ಕೊಂಡ್ಬಿಡ್ತಾರೆ, ದುಡ್ಡು ಇಲ್ಲ, ಕಾರ್ಡು ಇಲ್ಲ, ಇನ್ವಿಟೇಷನ್ ಇಲ್ಲ. ಬೆಳಿಗ್ಗೆ ನೋಡಿದ್ರೆ ಅವ್ರು ಸೂಟ್ ಕೇಸ್ ಇಲ್ಲ, ಇರೋ ಆ ಒಂದು ಕಡೆ ಕೂತಿರ್ತಾರೆ. ವಿವೇಕಾನಂದರು ಬೆಳಿಗ್ಗೆ ಊಟ ಇಲ್ಲ, ರಾತ್ರಿ ಊಟ ಇಲ್ಲ, ಮಾರ 2 ದಿನದಿಂದ ಊಟ ಇಲ್ಲ. ಅವಾಗ ಯಾರೋ ಹೆಣ್ಮಗಳು ಕೂತಿರೋ ನೋಡಿ ಬಂದು ಮಾತಾಡ್ತಾರೆ, ಯಾರು ಅಂತ. ಅವಾಗ ಕೇಳ್ತಾರೆ, ನಾನು ಭಾರತದವನು ಈ ಕಾರ್ಯಕ್ರಮ ಬಂದಿದೆ, ಎಲ್ಲ ಕರ್ಕೊಂಡು ಏನು ಮಾಡೋದು ಅಂತ ಗೊತ್ತಿಲ್ಲ. ಆಕೆ ಮಾಡ್ತಾರೆ, ಕರ್ಕೊಂಡು ಹೋಗಿ ಮನೆಗೆ ಹೋಗಿ ಊಟವನ್ನು ಕೊಟ್ಟು, ಆಮೇಲೆ ನಮ್ಮ ಒಬ್ಬರು ಪ್ರೊಫೆಸರ್ ಇದ್ದಾರೆ JH ರೈಟ್ ಅಂತ, ಅವ್ರು ಭೇಟಿ ಮಾಡ್ತೀನಿ, ಅವರು ಭಾಳ ಫೇಮಸ್ ಪರ್ಸನ್, ನಿಮ್ಗೆ ಸಹಾಯ ಮಾಡ್ಬೋದು ಅಂತ ಕರ್ಕೊಂಡು ಪರಿಚಯ ಮಾಡಿಕೊಟ್ಟು ಅವ್ರು 10 ನಿಮಿಷ ಅರ್ಧ ಗಂಟೆ ಮಾತಾಡಿದ್ರು ಹೇಳಿದಂತ ಮಾತು ಭಾಳ ಚೆನ್ನಾಗಿದೆ. ಅಂದ್ರೆ ಇವ್ರು ಹೇಗಿದೆ ಅಂತ ಹೇಳಿದ್ರೆ, ಒಂದಕ್ಕೆ ಸನ್ ಸ್ವಾಮಿ ವಿವೇಕಾನಂದ ಸೂರ್ಯ ಅಂತ, ಇಂಥ ಸೂರ್ಯ ಅಂತ ವ್ಯಕ್ತಿನ ಯಾರು ಕಾರ್ಯಕ್ರಮಕ್ಕೆ ಇನ್ವಿಟೇಷನ್ ಬೇಕು, ಏನು ಪರಿಚಯ ಪತ್ರ ಬೇಕು ಅಂದ್ರೆ, ಸೂರ್ಯನಿಗೆ ಪರಿಚಯ ಪತ್ರ ಕೇಳಿದಂಗೆ ನಿಮಗೆ ಪರಿಚಯ ಪತ್ರ ಕೊಡೋಷ್ಟು ಯೋಗ್ಯತೆ ನನಗಿಲ್ಲ, ಅದು ಪರಿಚಯ ಪತ್ರ ಕೊಡ್ತೀನಿ ಅಂತ ಹೇಳಿ ಒಂದು ಇನ್ವಿಟೇಷನ್ ಬರ್ಕೊಂಡು ಏನು ರೆಕಮೆಂಡೇಷನ್ ಲೆಟರ್ನ ಬರ್ಕೊಟ್ಟು ಒಂದು ತಗೊಂಡು ಕಾರ್ಯಕ್ರಮ ಅಟೆಂಡ್ ಮಾಡಿದ್ರು. ಅದಾದ್ಮೇಲೆ ರಾತ್ರಿ ಫೇಮಸ್ ಆದರು, ಯಾಕಂದ್ರೆ ಭಾಷಣಗಳು ಕಾರ್ಯಕ್ರಮದಿಂದ. ಆಮೇಲೆ
ಆಮೇಲೆ ಅಮೆರಿಕದಂತ ಹತ್ತಾರು ಕಾರ್ಯಕ್ರಮಗಳಾಯಿತು, ದೇಶದಾದ್ಯಂತ ಹೆಸರು ಗಳಿಸಿದ್ರು. ಆ ಥರದೊಂದು ಮತ್ತೆ ಸ್ವತಂತ್ರ ಇರಲಿಲ್ಲ ಅವಾಗ ಯಾವ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಟ್ವಿಟರ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಏನಿಲ್ಲ. ಅವಾಗ ಇದ್ದ ಜನ ಇವಾಗ ಫೇಮಸ್ ಅಂತಾರೆ ಕೆಲವರಿಗೆ, ಅವರು ಏನೂ ಇಲ್ಲ ಅಷ್ಟು ಫೇಮಸ್. 100 ವರ್ಷ ಆಯ್ತು, ಇದ್ದಿದ್ರೆ ಕಥೆ ಏನಾಗ್ತಿತ್ತು ಇಮ್ಯಾಜಿನ್ ಮಾಡಿ. ಸೊ ಆ ಥರದೊಬ್ಬ ವ್ಯಕ್ತಿ. ಲಾಸ್ಟ್ ಬರ್ಕೊಂಬಿಡಿ ಸಾಕು ಪಾಯಿಂಟ್ಸ್ ಅಷ್ಟೇ. ನೆಕ್ಸ್ಟ್ 1896ರಲ್ಲಿ ನ್ಯೂಯಾರ್ಕಲ್ಲಿ ವೇದಾಂತ ಸಂಘ ಸ್ಥಾಪಿಸಿದ್ರು. 1896ರಲ್ಲಿ ನ್ಯೂಯಾರ್ಕಲ್ಲಿ ವೇದಾಂತ ಸಂಘ ಹೇಳ್ತೀನಿ. 1896ರಲ್ಲಿ ನ್ಯೂಯಾರ್ಕಲ್ಲಿ ವೇದಾಂತ ಸಂಘ ಸ್ಟಾರ್ಟ್ ಮಾಡಿದ್ರು. ನ್ಯೂಯಾರ್ಕಲ್ಲಿ ವೇದಾಂತ ಸಂಘ ಸ್ಥಾಪಿಸ್ತಾರೆ. ಏನಕ್ಕೆ ಅಂದರೆ ಟು ಪ್ರಾಪಗೇಟ್ ವೇದಾಂತ ಕಾನ್ಸೆಪ್ಟ್, ಟು ಪ್ರಾಪಗೇಟ್ ದ ವೇದಾಂತವನ್ನು ಪ್ರಚಾರ ಮಾಡಲು. ವೇದಾಂತ ಅಂದ್ರೆ ಅರ್ಥ ವೇದಗಳ ಬಗ್ಗೆ ಅಂತ ಅರ್ಥ. ಪ್ರಾಪಗೇಟ್ ವೇದಾಂತ. ಇವರು ಸಹಾಯ ಮಾಡೋದು ಯಾರು ಅಂತ ನಿಮ್ಗೆ ಹೇಳಿದ್ನಲ್ಲ, ಯಾರು? ನಾಲ್ವಡಿನಾ ಕರೆಕ್ಟ್ ಏನ್ರಿ? ಯಾರು? 10ನೇ ಚಾಮರಾಜ ಒಡೆಯರ್. ಬರ್ಬಿಟ್ಟು ನಾಲ್ವಡಿ ಅಲ್ಲ, ನೋಟಲ್ಲಿ 10th ಚಾಮರಾಜ ಒಡೆಯರ್ ಗೆ ಫೈನಾನ್ಷಿಯಲ್ ಏಡ್ ಟು 10th ಚಾಮರಾಜ ಒಡೆಯರ್ ಗೆ ಫೈನಾನ್ಷಿಯಲ್ ಏಡ್ ಟು ಚಾಮರಾಜ ಒಡೆಯರ್ ಗೆ ಫೈನಾನ್ಷಿಯಲ್ ಏಡ್ ಟು ಏಡ್ ಅಂದರೆ ಸಹಾಯ, ಏಡ್ ಟು ವಿವೇಕಾನಂದ ಟು ಅಟೆಂಡ್ ಚಿಕಾಗೋ ಸಮಿಟ್. ಕನ್ನಡದಲ್ಲಿ 10ನೇ ಚಾಮರಾಜ ಒಡೆಯರು ಚಿಕಾಗೋ ಸಮ್ಮೇಳನಕ್ಕೆ ಹೋಗಲು ಧನ ಸಹಾಯ ಮಾಡಿದರು. ಚಿಕಾಗೋ ಸಮ್ಮೇಳನಕ್ಕೆ ಹೋಗಲು ಧನ ಸಹಾಯವನ್ನು ಮಾಡಿದರು. ಲಾಸ್ಟ್ 1897ರಲ್ಲಿ ರಾಮಕೃಷ್ಣ ಮಿಷನ್. ಅದ್ರ ಬಗ್ಗೆ ಪಾಯಿಂಟ್ಸ್ ಎಲ್ಲ ಮುಗಿಯಿತು. 1897 ರಾಮಕೃಷ್ಣ ಮಿಷನ್. ರಾಮಕೃಷ್ಣ ಮಿಷನ್ 1897. ಇದು ಸ್ಟಾರ್ಟೆಡ್ ಅಟ್ ಕಲ್ಕತ್ತಾ ಬೈ ವಿವೇಕಾನಂದ. ಕಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು. ಸ್ಥಾಪಿಸಿದವರು ವಿವೇಕಾನಂದರು. ಕಲ್ಕತ್ತಾ ಬಳಿ ಬೇಲೂರು, ಅದನ್ನು ಬರ್ಬೇಕು. ಕಲ್ಕತ್ತಾ ಬಳಿ ಬೇಲೂರಿನಲ್ಲಿ, ಕಲ್ಕತ್ತಾ ಬಳಿಯ ಬೇಲೂರು, ನಿಯರ್ ಬೇಲೂರು, ಇದರ ಸ್ಥಾಪನೆ ಆಯಿತು. ಕಲ್ಕತ್ತಾ ಬೇಲೂರು. ನೆಕ್ಸ್ಟ್ ಇದರ ಪ್ರಮುಖ ತತ್ವಗಳು, ಪ್ರಿನ್ಸಿಪಲ್ಸ್. ಅದರ ತತ್ವಗಳು ಮೊದಲನೇದು ಜನರಿಗೆ ಏನಂತಾರೆ? ಸ್ಪಿರಿಚುವಲ್ ಗೈಡೆನ್ಸ್, ಆಧ್ಯಾತ್ಮಿಕ ಮಾರ್ಗದರ್ಶನ. ಆಧ್ಯಾತ್ಮಿಕ ಮಾರ್ಗದರ್ಶನ. ಎರಡನೇದು ಸಹೋದರತ್ವ, ಫ್ರಾಟರ್ನಿಟಿ, ಸಹೋದರತ್ವ, ಸಮಾಜದಲ್ಲಿ ಸಹೋದರತ್ವವನ್ನು ಹೇಳ್ತಕ್ಕಂಥದ್ದು. ಮತ್ತೆ ಆಲ್ ರಿಲಿಜನ್ ಆರ್ ಈಕ್ವಲ್ ಅಂತ ಹೇಳಿದ್ರು. ಆಲ್ ರಿಲಿಜನ್ ಆರ್ ಈಕ್ವಲ್, ಎಲ್ಲ ಧರ್ಮಗಳು ಸಮಾನ ಅಂತ ಹೇಳ್ತಾರೆ. ಎಲ್ಲ ಧರ್ಮಗಳು ಸಮಾನ. ಲಾಸ್ಟ್ ಅವರ ಕೃತಿ ಮತ್ತೆ ನ್ಯೂಸ್ ಪೇಪರ್ಸ್. ಕೃತಿ ಬರ್ಕೊಳ್ಳಿ. ಲೆಟರ್ಸ್ ಫ್ರಮ್ ಕೊಲಂಬೋ ಟು ಆಲ್ಮೋರಾ, ಭಾಳ ಫೇಮಸ್ ಆಗ್ತಿತ್ತು. ಲೆಟರ್ಸ್ ಫ್ರಮ್ ಕೊಲಂಬೋ ಟು ಆಲ್ಮೋರಾ. ಕೊಲಂಬೋ ಅಂದ್ರೆ ಶ್ರೀಲಂಕಾ, ಆಲ್ಮೋರಾ ಅಂದರೆ ಉತ್ತರಾಖಂಡದ ಹತ್ರ ಬರುತ್ತೆ. ಅದು ಕೃತಿ ಲೆಟರ್ಸ್ ಫ್ರಮ್ ಕೊಲಂಬೋ ಟು ಆಲ್ಮೋರಾ. ನೆಕ್ಸ್ಟ್ ಪತ್ರಿಕೆಗಳು, 2 ಪತ್ರಿಕೆ. ಮೊದಲನೇದು ಪ್ರಬುದ್ಧ ಭಾರತ, ಇಂಗ್ಲಿಷಲ್ಲಿ ಪ್ರಬುದ್ಧ ಭಾರತ, ಇಂಗ್ಲಿಷಲ್ಲಿ. ನೆಕ್ಸ್ಟ್ ಉದ್ಬೋಧನ, ಬೆಂಗಾಲಿ ಭಾಷೆ. ಓಕೆ, ಬ್ರೇಕ್ ಅಂತೀರಾ? ಓಕೆ, ಬೇಡವಾ? ಕ್ಲೋಸ್ ಮಾಡೋದಾ? ಇನ್ನೊಂದು ಇದೆ ಹೇಳೋದಕ್ಕೆ ಅಲ್ರಿ, 5:30 ಆಗುತ್ತೆ. ಅದಕ್ಕೋಸ್ಕರ ಒಂದು 10 ನಿಮಿಷ ಬ್ರೇಕ್ ತೊಗೊಳ್ಳಿ. ಬ್ರೇಕ್ ತೊಗೊಳ್ಳಿ ಅಂದ್ರೆ ಅನ್ಸುತ್ತೆ. ಆಮೇಲೆ ಅವ್ರದೆಲ್ಲ ಫೇಮಸ್ ಇರುತ್ತೆ. ನಿಮ್ಗೆ ಎಕ್ಸಾಮ್ ನಾನು ಇಷ್ಟ ಹೇಳಿದ್ದೀನಿ. ನಿಮ್ಮ ಕೆಲಸ ನೀವೇನಪ್ಪ ಅಂದ್ರೆ ಅವ್ರೊಂದು ಸ್ಟೇಟ್ಮೆಂಟ್ಸ್ ಬರ್ತಾರೆ, ಹೇಳಿ ಎದ್ದೇಳಿ ಗುರಿಮುಟ್ಟ. ಅದೇ ನಿಮ್ಮ ರೂಮಲ್ಲಿ ಕಂಡಿರ್ತೀರಲ್ಲ, ಅದು ಅದಾದ್ಮೇಲೆ ನೀವು ಭಾಳ ಸ್ಟೇಟ್ಮೆಂಟ್ಸ್ ಬರುತ್ತೆ, ಅವನ್ನೆಲ್ಲ ನೀವು ಬರ್ಕೊಬೇಕು. ಇಷ್ಟು ಮಾತ್ರ ಹೇಳಿ. ಓಕೆ, ಒಂದು ನಿಮಿಷ ಬ್ರೇಕ್. ಅಲಿಗಢ ಚಳವಳಿ, ಅಲಿಗಢ ಮೂವ್ಮೆಂಟ್. ನೆಕ್ಸ್ಟ್ ಅಲಿಗಢ ಚಳವಳಿ. ಅಲಿಗಢ ಮೂವ್ಮೆಂಟ್ ನೋಡಿ. ಆಗಿನ ಕಾಲದಲ್ಲಿ ಮುಸ್ಲಿಮ್ಸ್ನ ಕಮ್ಯುನಿಟಿಯಲ್ಲಿ ತುಂಬಾ ಏನಂತಾರೆ ಪ್ರಿಜುಡೈಸಸ್ ಅಂದ್ರೆ ತುಂಬ ಏನಂತಾರೆ ಹಿಂದೆ ಒಂದಿಷ್ಟು ವಿಚಾರಗಳಿಗೆ ಅಂಟ್ಕೊಂಡಿದ್ರು. ಅವರು ಸಮಾಜದಲ್ಲಿ ಹೊಸ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡಲಿಲ್ಲ, ಇಂಗ್ಲಿಷ್ ಎಜುಕೇಷನ್ಗೆ, ಹೆಣ್ಮಕ್ಳಿಗೆ ಎಜುಕೇಷನ್ ಸಿಗ್ತಿಲ್ಲ. ಆಮೇಲೆ ತುಂಬಾ ಹಳೆಯ ಶಿಕ್ಷಣ ಪದ್ಧತಿ ಅಂಟ್ಕೊಂಡಿದ್ರು. ಈ ಥರದೊಂದು ಪ್ರಾಬ್ಲಮ್ಸ್ ಅವತ್ತಿನ ಸೊಸೈಟಿಯಲ್ಲಿ ಇತ್ತು. ಆಗ ಒಬ್ಬರು ಮುಸಲ್ಮಾನರಲ್ಲಿ ಒಬ್ಬರು ವ್ಯಕ್ತಿ ಸರ್ ಸೈಯದ್ ಅಹಮದ್ ಖಾನ್ ಅಂತ ಕರೀತಾರೆ. ಅವರು ಆ ಸಮಾಜದಲ್ಲಿ ಒಂದು ರಿಫಾರ್ಮ್ ಮೂವ್ಮೆಂಟ್, ಸುಧಾರಣಾ ಚಳವಳಿಯನ್ನು ಪ್ರಾರಂಭ ಮಾಡಿದ್ರು. ಮುಸಲ್ಮಾನರನ್ನ ಸಮಾಜದಲ್ಲಿ ಮುಂದರಬೇಕು ಅಂತ ಉದ್ದೇಶದಿಂದ. ಅದನ್ನೇ ಅಲಿಗಢ ಚಳವಳಿ ಅಂತ ಕರೀತಾರೆ. ಮೊದಲನೇ ಪಾಯಿಂಟ್ ಬರ್ತಾರೆ. ಈ ಥರ ಮುಸ್ಲಿಂ ಸಮಾಜದ
ಸುಧಾರಣೆಗಾಗಿ ಮುಸ್ಲಿಂ ಸಮಾಜದ ಶೈಕ್ಷಣಿಕ ಮತ್ತು ಧಾರ್ಮಿಕ ಸುಧಾರಣೆ ಅಂತ ಬರ್ಕೊಬೋದು. ಮುಸ್ಲಿಂ ಸಮಾಜದ ಶೈಕ್ಷಣಿಕ ಮತ್ತು ಧಾರ್ಮಿಕ ಸುಧಾರಣೆಗಾಗಿ ಸರ್ ಸೈಯದ್ ಅಹಮದ್ ಖಾನ್ ಶ್ರಮಿಸಿದರು. ಸರ್ ಸೈಯದ್ ಅಹಮದ್ ಖಾನ್ ಶ್ರಮಿಸಿದರು. ನೀವು ಬರ್ಕೊಳ್ಳಿ ಇಂಗ್ಲೀಷಲ್ಲಿ. ಸರ್ ಸೈಯದ್ ಅಹಮದ್ ಖಾನ್ ವರ್ಕ್ಡ್ ಫಾರ್ ದ ರಿಫಾರ್ಮ್ ಇನ್ ಮುಸ್ಲಿಂ ರಿಫಾರ್ಮ್ಸ್ ಇನ್ ಮುಸ್ಲಿಂ ಸೊಸೈಟಿ. ಅದು ಶೈಕ್ಷಣಿಕ ಮತ್ತು ಧಾರ್ಮಿಕ ಅದನ್ನು ಸೇರಿಸಬೇಕಾಗಿತ್ತು. ಥ್ರೂ ಸೋಷಿಯಲಿ ಆ್ಯಂಡ್ ರಿಲಿಜಿಯಸ್ಲಿ, ಹಾಗಾಗಿ ಇವರನ್ನ ಫೌಂಡರ್ ಆಫ್ ಅಲಿಗರ್ ಮೂವ್ಮೆಂಟ್ ಇವರು. ಹಾಗಾಗಿ ಇವರನ್ನ ಅಲಿಗರ್ ಚಳವಳಿಯ ಸ್ಥಾಪಕ ಅಂತ ಕರೀತಾರೆ. ಅಲಿಗರ್ ಚಳವಳಿಯ ಸ್ಥಾಪಕ. ನೆಕ್ಸ್ಟ್ ಎರಡನೇದು ಓಲ್ಡ್ ಮ್ಯಾನ್ ಆಫ್ ಇಸ್ಲಾಂ ಅಂತ ಕೂಡ ಕರೀತಾರೆ. ಇಸ್ಲಾಂನ ವೃದ್ಧ ಪಿತಾಮಹ ಅಂತ. ಓಲ್ಡ್ ಮ್ಯಾನ್ ಆಫ್ ಇಸ್ಲಾಂ ಅಂತ ಕೂಡ ಇವರನ್ನ ಕರೀತಾರೆ. ನೆಕ್ಸ್ಟ್ ಇದಕ್ಕೆ ಮೆಂಬರ್ಸ್ ಈ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಒಂದು ಇಬ್ಬರು ಹೆಸರು ಮಾಡ್ಕೊಳ್ಳಿ, ಪಾರ್ಟಿಸಿಪೆಂಟ್ಸ್. ಅಲಿಗರ್ ಚಳವಳಿಯಲ್ಲಿ ಭಾಗವಹಿಸಿದವರು ಯಾರ್ಯಾರಪ್ಪ ಅಂದ್ರೆ ಮೌಲ್ವಿ ನಜೀರ್ ಅಹಮದ್ ಅಂತ ಒಬ್ಬ ವ್ಯಕ್ತಿ, ಮೌಲ್ವಿ ನಜೀರ್ ಅಹಮದ್. ಇನ್ನೊಬ್ಬ ಮೌಲ್ವಿ ಜಕಾವುಲ್ಲಾ, ಆಮೇಲೆ ಚಿರಾಗ್ ಅಲಿ. ಮೂರನೇನು ಮೌಲ್ವಿ ಅಲ್ಲ, ಜಸ್ಟ್ ಚಿರಾಗ್ ಅಲಿ. ಭಾಳ ಜನ ಬರ್ತಾರೆ. ಹೆಚ್ಚು ಮೌಲ್ವಿ ನಜೀರ್ ಅಹಮದ್, ಮೌಲ್ವಿ ಜಕಾವುಲ್ಲಾ, ಮೂರನೇನು ಚಿರಾಗ್ ಅಲಿ. ನೆಕ್ಸ್ಟ್ ಈ ಚಳವಳಿಯ ಉದ್ದೇಶಗಳು ಬರ್ಕೊಳ್ಳಿ, ಆಬ್ಜೆಕ್ಟಿವ್ಸ್. ಏನು ಉದ್ದೇಶ ಇಟ್ಕೊಂಡಿದ್ರು? ಮೊದಲನೇದು ಮುಸ್ಲಿಂ ಸಮಾಜದ ಸುಧಾರಣೆ, ರಿಫಾರ್ಮ್ಸ್ ಇನ್ ಮುಸ್ಲಿಂ ಸೊಸೈಟಿ. ಮುಸ್ಲಿಂ ಸಮಾಜದಲ್ಲಿ ಸುಧಾರಣೆ ಒಂದು. ಎರಡನೇದು ಮುಸ್ಲಿಂ ಸಮಾಜಕ್ಕೆ ಶಿಕ್ಷಣ ಮತ್ತು ಅವರನ್ನ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು. ಎರಡನೇ ಬರ್ಕೊಳ್ಳಿ. ಎರಡನೇ ಪಾಯಿಂಟ್ ಮುಸಲ್ಮಾನರಿಗೆ ಇಂಗ್ಲಿಷ್ ಶಿಕ್ಷಣ ಮತ್ತು ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪರಿಚಯಿಸುವುದು. ಇಂಗ್ಲಿಷ್ ಅಂಡ್ ವೆಸ್ಟರ್ನ್ ಎಜುಕೇಶನ್. ಎರಡನೇ ಬರ್ಕೊಳ್ಳಿ ಇಂಗ್ಲಿಷಲ್ಲಿ. ಟು ಗಿವ್ ವೆಸ್ಟರ್ನ್ ಅಂಡ್ ಇಂಗ್ಲಿಷ್ ಎಜುಕೇಶನ್ ಟು ಮುಸ್ಲಿಮ್ಸ್. ಮುಸಲ್ಮಾನರಿಗೆ ಟು ಗಿವ್ ವೆಸ್ಟರ್ನ್ ಅಂಡ್ ಇಂಗ್ಲಿಷ್ ಎಜುಕೇಶನ್ ಟು ಮುಸ್ಲಿಮ್ಸ್. ಮೂರನೇದು ಮುಸಲ್ಮಾನ ಸಮಾಜದಲ್ಲಿದ್ದ ಅಜ್ಞಾನ, ಇಗ್ನೋರೆನ್ಸ್, ಅಜ್ಞಾನ ಮತ್ತು ಅನಕ್ಷರತೆ, ಇಲ್ಲಿಟರಸಿಯನ್ನು ದೂರ ಮಾಡಲು. ಮುಸ್ಲಿಂ ಸಮಾಜದಲ್ಲಿದ್ದ ಅಜ್ಞಾನ ಮತ್ತು ಅನಕ್ಷರತೆಯನ್ನು ದೂರ ಮಾಡಲು. ಟು ರೆಡ್ಯೂಸ್ ದ ಇಗ್ನೋರೆನ್ಸ್ ಅಂಡ್ ಇಲ್ಲಿಟರಸಿ ಇನ್ ಮುಸ್ಲಿಂ ಸೊಸೈಟಿ. ನಾನು ಎಷ್ಟೋ ಸತಿ ಬೇರೆ ಕ್ಲಾಸ್ ಮಾಡಿದಾಗ, ಆಮೇಲೆ ಎಷ್ಟೋ ಸತಿ ಹಳೆ ಸ್ಟೂಡೆಂಟ್ ಎಲ್ಲ ಹೋದಾಗ ಎಷ್ಟೋ ಜನ ಮುಸ್ಲಿಂ ಹುಡುಗಿರು ಮಾತಾಡಿದಾಗ ಎಷ್ಟೋ ಸತಿ ಹೇಳ್ತಾರೆ. ಮಾತ್ರ ಹುಡುಗಿ ಹೇಳಿದ್ರು, ತುಂಬ ಉತ್ತರ ಕರ್ನಾಟಕದವರು, ಅವರ ಕಡೆ ಕಷ್ಟದಿಂದ ಬಂದವರು. ಅವ್ರು ಹೇಳ್ತಾರೆ, ಹುಡುಗಿ ಶಿ ವಾಸ್ ದ ಫಸ್ಟ್ ವುಮನ್, ಶಿ ಗ್ರಾಜುಯೇಟೆಡ್ ಅಂತ ಇನ್ ಅವರ್ ಓಲ್ ಫ್ಯಾಮಿಲಿ ಎಲ್ಲ ಕಂಪ್ಲೀಟ್ ಅವರ ವಂಶದಲ್ಲೇ. ಶಿ ವಾಸ್ ದ ಫಸ್ಟ್ ಮೆನ್ ಅಂಡ್ ವುಮನ್, ಹುಡುಗ ಮತ್ತು ಹುಡುಗಿಯಲ್ಲಿ ಮೊದಲ ಬಾರಿಗೆ ಗ್ರಾಜುಯೇಷನ್ ಪಡೆದಿದ್ದ ಹುಡುಗಿ ಅಂತ. ಅವರ ತಂದೆ ತಾಯಿ, ಅವ್ರ ಪೇರೆಂಟ್ಸ್, ಅವ್ರ ವಂಶದಲ್ಲಿ ಯಾರು ಎಜುಕೇಶನ್ ತಗೊಂಡಿಲ್ಲ. ಇವನ್ ನಾಟ್ ಇವನ್ 10th ಕ್ರಾಸ್ ಮಾಡಿಲ್ಲ ಯಾರು. ಶಿ ವಾಸ್ ದ ಫಸ್ಟ್ ವುಮನ್ ಅಂತ ಕಂಪ್ಲೀಟ್ ಆಗಿ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿ BA ಓದಿದ್ರು ಹುಡುಗಿ. ಹೇಳ್ತಾರೆ ಸರ್, ನಾನು ಮೊದಲ ಬಾರಿಗೆ ಕಂಪ್ಲೀಟ್ ಮಾಡಿ ನಮ್ಮ ಕಂಪ್ಲೀಟ್ ಫ್ಯಾಮಿಲಿ. ನನಗೆ ಆಶ್ಚರ್ಯ, ಇವತ್ತಿನ ಕಾಲದಲ್ಲಿ ಈ ಥರ ಹೋಗಿದ್ದೀರಾ ಅಂತ. ಒಂದು ಆಮೇಲೆ ಏನಕ್ಕೆ ಅಂದ್ರೆ ಸರ್, ನಾವು ಕೂಡ ಎಜುಕೇಶನ್ ತಗೋಬೇಕು, ನಾವು ಸಮಾಜದಲ್ಲಿ ಗೌರವದಿಂದ ಬದುಕಬೇಕು, ಅಷ್ಟಕ್ಕೆ ನಾವು ಸೀಮಿತ ಆಗಕ್ಕೆ ಇಷ್ಟ ಇಲ್ಲ ಅಂತ ಹುಡುಗಿ. ತುಂಬ ಹೆಮ್ಮೆ ಅನಿಸ್ತು. ಅಂದ್ರೆ ತಂದೆಗೂ ಶಿಕ್ಷಣ ಇಲ್ಲ, ತಾಯಿಗೂ ಶಿಕ್ಷಣ ಇಲ್ಲ, ಮನೇಲಿ ಅಣ್ಣ ತಮ್ಮದಲ್ಲ ಈ ಕೆಲಸ ಪಟ್ಟ ಮೆಕ್ಯಾನಿಕ್ ಕೆಲಸ ಮಾಡ್ತಾರೆ. ಇಂಥದ್ರಲ್ಲಿ ಇರಬೇಕು. ಅವರು ಅದರಿಂದ ಆಚೆ ಬಂದು ಪ್ರಿಜುಡೈಸ್ ಅಂತ ಹೇಳಿದ್ದು, ಅಂದ್ರೆ ಒಂದು ಸೊಸೈಟಿ ಸ್ಟಿಗ್ಮಾ, ಅದರಿಂದ ಆಚೆ ಬಂದು ತಮ್ಮ ಬದುಕು ಕಟ್ಕೋಬೇಕು ಅಂತ ಹೋರಾಟ ಮಾಡ್ತಾರೆ. ದಟ್ ವಾಸ್ ವೆರಿ ಚಾಲೆಂಜಿಂಗ್ ಅಂತ ನನಗೆ ಭಾಳ ಸತಿ ಅನ್ಸುತ್ತೆ. ಇನ್ನೊಂದ್ಸತಿ ಯಾರು ಮುಸ್ಲಿಂ ಹೇಳ್ತಿದ್ರು, ಸರ್ ಆಕ್ಚುಲಿ ನಾನು ಭಾಳ ಅರ್ಜೆಂಟ್ ಕೆಲಸ ತಗೋಬೇಕು ಅಂತ. ಏನಕ್ಕೆ ಇಲ್ಲ ಸರ್, ಆಕ್ಚುಲಿ ನಮ್ಮ ಫ್ಯಾಮಿಲಿ ಹೇಗಿದೆ 2021 ಒಳಗೆ ನಮಗೆ 18 ಮುಗಿದಂಗೆ 20 ನಮ್ಮ ಮದುವೆ ಮಾಡಿಸ್ಬಿಡ್ತಾರೆ. ಅಷ್ಟಕ್ಕೆ ನಮ್ಮ ಲೈಫ್ ಅಲ್ಲಿಗೆ ಎಂಡ್ ಆಗ್ಬಿಡುತ್ತೆ. ಸೊ ಐ ಹ್ಯಾವ್ ಟು ಗೆಟ್ ಗವರ್ಮೆಂಟ್ ಜಾಬ್ ಸರ್, ಒಳ್ಳೆ ಜಾಬ್ ತಗೋಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಆಸೆ ಸರ್. ಅದಕ್ಕೋಸ್ಕರ ನಾನು ಆದಷ್ಟು ಬೇಗ ಜಾಬ್ ತಗೋಬೇಕು, ಚೆನ್ನಾಗಿ ಓದಬೇಕು ಅಂತ ಕೆಲವು ವಿದ್ಯಾರ್ಥಿಗಳು ನನಗೆ ಆಶ್ಚರ್ಯ ಮತ್ತು ಹೆಮ್ಮೆ ಅನ್ಸುತ್ತೆ. ಅಂದ್ರೆ ಒಂದು ಇದರಿಂದ ಆಚೆ ಬರಬೇಕು ಅಷ್ಟೇ ಅಲ್ಲ ಲೈಫ್. ಇನ್ನು ಭಾಳ ಜನ ಎಷ್ಟೋ ಜನ ಗೊತ್ತಿಲ್ಲ, ಎಷ್ಟೋ ಜನ ಮುಸ್ಲಿಂ ಹುಡುಗಿರಲ್ಲಿ ಭಾಳ ಜನ ಪಾಪ ಇನ್ನೂ ಎಜುಕೇಶನ್ ತಗೊಳ್ಳೋಕೆ ಆಗಿಲ್ಲ ಬಿಕಾಸ್ ಆಫ್ ರೆಸ್ಟ್ರಿಕ್ಷನ್ಸ್. ಎಷ್ಟೋ ಜನ ಮುಸ್ಲಿಂ ಹುಡುಗಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಿರೋ ಒಬ್ಬರು ನೋಡಿಲ್ಲ. ಇಲ್ಲ, ಯಾಕಂದ್ರೆ ಎಷ್ಟೋ ಕೇಳಿದ್ರೆ ಸರ್ ಪೊಲೀಸ್ ಆಗಬೇಕು ಅಂತ ಆಸೆ ಇದೆ, ಬಟ್ ಮನೇಲಿ ಬಿಡಲ್ಲ. ಅಂದ್ರೆ ರೆಸ್ಟ್ರಿಕ್ಷನ್ಸ್, ಇನ್ಸ್ಟಿಗೆ ಹೀಗೆ ಮಾಡಬೇಕು, ಇದೇ ಕೆಲಸ ಮಾಡಬೇಕು, ಹುಡುಗಿ ಹೀಗೆ ಇರಬೇಕು, ಎಲ್ಲ ಹೀಗೆ ಅಂತ ನಾವು ರೆಸ್ಟ್ರಿಕ್ಷನ್ಸ್ ಹಾಕ್ಬಿಟ್ಟು ಅವ್ರು ಏನೂ ಮಾಡಕ್ಕಾಗಲ್ಲ. ಅವ್ರು ಕನಸುಗಳೆಲ್ಲ ಚೂಡ್ದಂಗೆ. ಸೊ ಹಾಗಾಗಿ ಆ ಬ್ರಾಡ್ ಮೈಂಡಿಂದ ಸಮಾಜ ಥಿಂಕ್ ಮಾಡಿದಾಗ ಆ ಹೆಣ್ಣು ಮಕ್ಕಳು ಕೂಡ ಒಳ್ಳೆ ಸ್ಥಾನಕ್ಕೆ ಹೋಗಿ ಒಳ್ಳೆ ಸುಂದರವಾದ ಬದುಕನ್ನು ಕಟ್ಕೋತಾರೆ. ಓಕೆ, ಅದಕ್ಕೆಲ್ಲ ಶ್ರಮ ಪಟ್ಟಂತ ವ್ಯಕ್ತಿ ಇವರು ಕೂಡ ಒಬ್ಬರಾಗಿದ್ರು. ನೆಕ್ಸ್ಟ್ ಬರ್ಕೊಂಡ್ರೆ ಅದಾದ್ಮೇಲೆ ಆಮೇಲೆ ಇನ್ನೊಂದು ಬ್ರಿಟಿಷರ ಜೊತೆ ಉತ್ತಮ ಸ್ನೇಹ ಸಂಬಂಧ. ಇದೊಂದು ಇಂಪಾರ್ಟೆಂಟ್ ಇವರು. ಟು ಮೇಂಟೈನ್ ಫ್ರೆಂಡ್ಲಿ ರಿಲೇಷನ್ಸ್ ವಿತ್ ಬ್ರಿಟಿಷ್. ಬ್ರಿಟಿಷರೊಟ್ಟಿಗೆ ಸ್ನೇಹ ಸಂಬಂಧವನ್ನು ಕಾಪಾಡಿಕೊಳ್ಳುವುದು. ಲಾಸ್ಟ್ ಆಮೇಲೆ ಇನ್ನೊಂದು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡದೇ ಇರತಕ್ಕಂಥದ್ದು, ಅದು ಕೂಡ ಇದರ ಒಂದು ಉದ್ದೇಶವಾಗಿತ್ತು. ಈ ಕಾಂಗ್ರೆಸ್ ಅಲ್ಲ, ಹಳೆ ಕಾಂಗ್ರೆಸ್. ಅದಕ್ಕೆ ಯಾಕೆ ಅಂತ ಹೇಳ್ತೀನಿ ರೀಸನ್, ಕಾಂಗ್ರೆಸ್ ಅವಾಗೆಲ್ಲ ಮೆಜಾರಿಟಿ ಹಿಂದೂಗಳಿದ್ರು, ಅದು ಎಸ್ಪೆಷಲಿ ಹಿಂದೂಗಳಿದ್ರು. ಹಾಗಾಗಿ ಮುಸ್ಲಿಮ್ಸ್ಗೆ ಅವಕಾಶ ಬಹಳ ಕಡಿಮೆ ಇತ್ತು. ಇವೇನು ಮಾಡಿದ್ರು, ನಮಗೆ ಮುಸಲ್ಮಾನರಿಗೆ ಕಾಂಗ್ರೆಸ್ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಇವರು ಕಾಂಗ್ರೆಸ್ ವಿರೋಧ ಮಾಡಿ ಬ್ರಿಟಿಷ್ ಸಪೋರ್ಟ್ ಮಾಡಕ್ಕೆ ಶುರು ಮಾಡಿದ್ರು. ಬಟ್ ಈ ಅಪೋಸಿಟ್ ಕಾಂಗ್ರೆಸ್ ಟು ದಿಸ್ ಮೂಮೆಂಟ್ ಈ ಚಳವಳಿ ಮುಖಾಂತರ ಕಾಂಗ್ರೆಸ್ ಅನ್ನು ವಿರೋಧಿಸಿದರು. ಓಕೆ, ನೆಕ್ಸ್ಟ್ ಅಲಿಗರ್ ಮೂವ್ಮೆಂಟ್ ಬಗ್ಗೆ ಒಂದು ವಿಚಾರ ಹೇಳ್ತೀನಿ ಬರ್ಕೊ. ಅಥವಾ ರೋಲ್ ಆಫ್ ಅಹಮದ್ ಖಾನ್ ಇನ್ ಅಲಿಗರ್ ಮೂವ್ಮೆಂಟ್. ಅಲಿಗರ್ ಚಳವಳಿಯಲ್ಲಿ ಅಹಮದ್ ಖಾನರ ಪಾತ್ರ. ಯಾವ ಥರ ಕೆಲಸ ಮಾಡಿದ್ರು? ಮೊದಲನೇದು 1817ರಲ್ಲಿ ದೆಹಲಿಯಲ್ಲಿ ಹುಟ್ಟುತ್ತಾ ಇದ್ರು. ಇನ್ 1817 ಬಾರ್ನ್ ಅಟ್ ಡೆಲ್ಲಿ. 1817ರಲ್ಲಿ ಡೆಲ್ಲಿಯಲ್ಲಿ ಜನಿಸಿದರು. ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. ನೆಕ್ಸ್ಟ್ ಕಲ್ಕತ್ತಾದಲ್ಲಿ ಜಡ್ಜ್ ಆಗಿ ಕೆಲಸ ಮಾಡ್ತಾರೆ ಬ್ರಿಟಿಷ್ ಟೈಮಲ್ಲಿ. ನೆಕ್ಸ್ಟ್ ವರ್ಕ್ ಆಸ್ ಅ ಜಡ್ಜ್ ಅಟ್ ಕಲ್ಕತ್ತಾ
ಡ್ಯೂರಿಂಗ್ ಬ್ರಿಟಿಷ್ ಟೈಮ್ ಈ ವರ್ಕ್ ಆಸ್ ಎ ಜಡ್ಜ್ ಅಟ್ ಕಲ್ಕತ್ತಾ ಡ್ಯೂರಿಂಗ್ ಬ್ರಿಟಿಷ್ ಟೈಮ್. ಬ್ರಿಟಿಷರ ಸಮಯದಲ್ಲಿ ಕಲ್ಕತ್ತಾದಲ್ಲಿ ಜಡ್ಜ್ ಆಗಿ ಕಾರ್ಯನಿರ್ವಹಿಸಿದರು. ಇವರು ಮುಸ್ಲಿಂ ಸಮಾಜದಲ್ಲಿದ್ದಂಥ ಕೆಲವು ಪದ್ಧತಿಗಳನ್ನು ವಿರೋಧ ಮಾಡಿದರು. ಓಕೆ, ಅದರಲ್ಲಿ ಕೆಲವು ಯಾವ್ಯಾವ ಅಂತ ಹೇಳ್ತೀನಿ ಬರ್ಕೊಳ್ಳಿ. ಇವರು ಮುಸ್ಲಿಂ ಸಮಾಜದಲ್ಲಿದ್ದ, ನೀವು ಬರ್ಕೊಳ್ಳಿ ಈ ಅಪೋಸಿಟ್ ಇಂಗ್ಲಿಷ್ ಬರ್ಕೊಳ್ಳಿ, ಈ ಅಪೋಸಿಟ್ ಅಂತ ಬರ್ಕೊಳ್ಳಿ, ಕನ್ನಡದ ಬರ್ಕೊಳ್ಳಿ. ಮುಸ್ಲಿಂ ಸಮಾಜದಲ್ಲಿದ್ದ ಮೊದಲನೇದು ಅನಕ್ಷರತೆ, ಇಲಿಟ್ರಸಿ. ಎರಡನೇದು ಮೂಢನಂಬಿಕೆ, ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್. ಆರ್ಥೋಡಾಕ್ಸಿ ಅಂದ್ರೆ ಸಂಪ್ರದಾಯತ್ವ, ಆರ್ಥೋಡಾಕ್ಸಿ. ನೆಕ್ಸ್ಟ್ ಪರ್ದಾ ಸಿಸ್ಟಮ್, ಇದು ಹಿಂದೂಗಳಲ್ಲೂ ಇತ್ತು, ಮುಸ್ಲಿಮಲ್ಲೂ ಇತ್ತು ಪರ್ದಾ ಸಿಸ್ಟಮ್. ನೆಕ್ಸ್ಟ್ ಗುಲಾಮಗಿರಿ, ಸ್ಲೇವರಿ, ಇದನ್ನೆಲ್ಲ ವಿರೋಧಿಸ್ತಾರೆ. ಪರ್ದಾ ಸಿಸ್ಟಮ್, ಗುಲಾಮಗಿರಿ ಇವನ್ನೆಲ್ಲ. ಮತ್ತೆ ಪಾಲಿಗಮಿ, ಬಹುಪತ್ನಿತ್ವ ಇದನ್ನೆಲ್ಲ ವಿರೋಧಿಸಿದರು. ನೆಕ್ಸ್ಟ್ ಮೂರನೇ ಪಾಯಿಂಟ್, ಮುಸ್ಲಿಂ ಸಮಾಜದ ಸುಧಾರಣೆಗಾಗಿ ಬರ್ಕೊಂಡ್ರೆ ಒಂದು ಸಂಸ್ಥೆಯನ್ನು ಕಟ್ಟಿದ್ರು, ಅಂಜುಮನ್ ಅಂತ ಹೇಳಿದ್ರ. ಇವಾಗ ಭಾಳ ಕಡೆ ಇದು ಸಂಸ್ಥೆ ಇದೆ, ಸ್ಕೂಲ್ ಕಾಲೇಜಸ್ ಎಲ್ಲ ರನ್ ಮಾಡ್ತಾರೆ, ಅಂಜುಮನ್ ಅಂತ. ಅದು ಕಟ್ಟಿದವರು ಇವರು ಬರ್ಕೊಳ್ಳಿ. ನೆಕ್ಸ್ಟ್ ಇವರು ಮುಸ್ಲಿಂ ಸಮಾಜದ ಸುಧಾರಣೆಗಾಗಿ ಅಂಜುಮನ್ ಎಂಬ ಸಂಸ್ಥೆ ನಿರ್ಮಿಸಿದರು. ಈ ಸ್ಟಾರ್ಟೆಡ್ ಅಂಜುಮನ್ ಆರ್ಗನೈಸೇಷನ್ ಫಾರ್ ದ ವೆಲ್ಫೇರ್ ಆಫ್ ಮುಸ್ಲಿಮ್ಸ್. ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್, ಅಂಜುಮನ್ ಎಂಬ ಸಂಸ್ಥೆಯನ್ನು ಮುಸಲ್ಮಾನರ ಕಲ್ಯಾಣಕ್ಕಾಗಿ ಅಥವಾ ಏಳಿಗೆಗಾಗಿ ಕಟ್ಟಿದ್ದು. ನೆಕ್ಸ್ಟ್ 1864ರಲ್ಲಿ ಕೇಳಿಸ್ಕೊಳ್ಳಿ, ಒಂದು ಭಾಷಾಂತರ ಸೊಸೈಟಿ ಅಂತ, ಟ್ರಾನ್ಸ್ಲೇಷನ್ ಸೊಸೈಟಿ ಅಂತ ಒಂದು ಸಂಸ್ಥೆ ಕಟ್ಟಿದ್ರು. ಉದ್ದೇಶ ಏನು ಅಂತ ಹೇಳ್ತೀನಿ. ಅಂದರೆ ಈ ವೆಸ್ಟರ್ನ್ ಕೃತಿಗಳು, ಪಾಶ್ಚಿಮಾತ್ಯದ ವರ್ಕ್ಸ್ ಏನಿತ್ತು, ಅದ್ರಲ್ಲಿ ಬಹಳ ಸುಂದರವಾದ ಕೃತಿಗಳಿರ್ತಿತ್ತು ಆವತ್ತಿನ ಕಾಲದಲ್ಲಿ. ಆ ಕೃತಿಗಳಲ್ಲಿ ಎಷ್ಟೋ ಒಳ್ಳೆ ವಿಚಾರಗಳಿರ್ತಿತ್ತು. ನಮ್ಮ ದೇಶದಲ್ಲಿ ನಾವು ಒಳ್ಳೆ ಕೃತಿಗಳನ್ನ ಅದಕ್ಕೆ ಹೇಳ್ತಾರೆ ಮನುಷ್ಯ, ನೀವು ಒಳ್ಳೆ ಸ್ನೇಹಿತರು ಇಲ್ಲ ಅಂದ್ರೆ ಪರವಾಗಿಲ್ಲ, ಒಂಟಿಯಾಗಿರೋದು ಒಳ್ಳೆ ಮನುಷ್ಯ, ಬಟ್ ಅಯೋಗ್ಯ ಸ್ನೇಹಿತರು ಮಾಡ್ಕೊಳ್ಳೋದು ಮುಟ್ಟಾಳ್ತಾನ ಅಂತ. ಯಾಕಂದ್ರೆ ಸ್ವಲ್ಪದ ನಾಯಕರು ದೊಡ್ಡವರೆಲ್ಲ ಹಾಳಾಗಿದ್ದ ಸ್ನೇಹದಿಂದ. ಓಕೆ, ಹಾಗಾಗಿ ಮೂರ್ಖರನ್ನ ಯಾಕ್ರಿ ಆಲ್ರೆಡಿ ಮಿಸ್ಟೇಕ್ ಆಗಿದೆ ಅಂತೀರಾ? ಅಲ್ರಿ ಬಾಯ್ಸ್, ಆಕ್ಚುಲಿ ಫ್ರೆಂಡ್ಶಿಪ್ ಅಂದ್ರೆ ಬಾಯ್ಸ್, ಓಕೆನಾ? ಹುಡುಗಿ ಫ್ರೆಂಡ್ಶಿಪ್ ಇರುತ್ತೆ, ಬಟ್ ತುಂಬಾ ಥಿಕ್ ಫ್ರೆಂಡ್ಶಿಪ್ ಅಲ್ಲ ಅದು, ಬಟ್ ಬಾಯ್ಸ್ ಅಲ್ಲಿ ಭಾಳ ಓಕೆ ಅಂತ ಮಾತಾಡ್ಬಿಡ್ತಾರೆ ಆಮೇಲೆ. ಓಕೆ, ಆದ್ರೆ ಮಾವಯ್ಯ ಬೇರೆ ಕಂಡ್ರಿ. ಓಕೆ ಇಲ್ಲ ನೋಡಿ ಬಾಯ್ಸ್, ಆಯ್ತು. ಕೊನೆಗೆ ಏನಾಗುತ್ತೆ, ಬೇರೆ ಇರ್ತಕ್ಕಂಥ ಕೃತಿಗಳನ್ನ ತರಬೇಕು, ಅದನ್ನು ಓದಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರು. ಒಳ್ಳೆ ಕೃತಿಗಳಿದೆ ಪ್ರಪಂಚದಾದ್ಯಂತ, ನಾವು ಓದ್ತಿಲ್ಲ ಅಷ್ಟೇ, ಪ್ರಪಂಚದಾದ್ಯಂತ ಅನೇಕ ಶ್ರೇಷ್ಠ ಕೃತಿಗಳನ್ನ ಕಾಣಬಹುದು. ನಾವು ಓದ್ತಿಲ್ಲ ಅಷ್ಟೇ, ಪ್ರಪಂಚದಲ್ಲಿ ಜಗತ್ತಿನಲ್ಲಿ ಭಾರತ ಬಿಟ್ಟರೆ ಬೇರೆ ಲಿಟರೇಚರ್ ಒಳ್ಳೆ ಕೃತಿಗಳಿದೆ. ಶೇಕ್ಸ್ಪಿಯರ್ ಆಗಿರ್ಬೋದು, ವರ್ಡ್ಸ್ವರ್ತ್ ಆಗಿರ್ಬೋದು, ಇವಾಗ ದೊಡ್ಡವರು ಬರೀತಾ ಇದ್ದಾರೆ ಕೃತಿಗಳು. ಸಾಧ್ಯವಾದಷ್ಟು ಓದಿ ಸಿಗುತ್ತೆ. ಕೃತಿಗಳು ಕನ್ನಡ ಭಾಷೆ ಟ್ರಾನ್ಸ್ಲೇಟ್ ಆಗಿದೆ, ಎಷ್ಟು ಇಂಗ್ಲಿಷ್ ಓದಕ್ಕಾಗಿಲ್ಲ ಅಂದ್ರೆ ಕನ್ನಡ ಭಾಷೆಯಲ್ಲಿ ಇರುತ್ತೆ, ಓದ್ಬೋದು. ಇದೊಂದು ಪಾಯಿಂಟ್ ಸೇರಿಸ್ಕೊಂಡು 1864ರಲ್ಲಿ ಇಂಗ್ಲಿಷ್ ಭಾಷೆಯ ಉಪಯುಕ್ತ ಗ್ರಂಥಗಳನ್ನು ಉರ್ದು ಭಾಷೆಗೆ ಭಾಷಾಂತರಿಸಲು ಇಂಗ್ಲಿಷ್ ಭಾಷೆಯ ಉಪಯುಕ್ತ ಗ್ರಂಥಗಳನ್ನು ಉರ್ದು ಭಾಷೆಗೆ ಭಾಷಾಂತರಿಸಲು ಭಾಷಾಂತರ ಸೊಸೈಟಿಯನ್ನು ಸ್ಥಾಪಿಸಿದರು. ಬರ್ಕೊಳ್ಳಿ, 1864 ಸ್ಟಾರ್ಟೆಡ್ ಟ್ರಾನ್ಸ್ಲೇಷನ್ ಸೊಸೈಟಿ ಟು ಟ್ರಾನ್ಸ್ಲೇಟ್ ದ ಇಂಪಾರ್ಟೆಂಟ್ ಇಂಗ್ಲಿಷ್ ವರ್ಕ್ಸ್ ಇಂಟು ಉರ್ದು ಲ್ಯಾಂಗ್ವೇಜ್. ನೆಕ್ಸ್ಟ್ ಅದೇ ಪಾಯಿಂಟ್ ಅಲ್ಲಿ ಕಾಮ ಮಾಡ್ಕೊಳ್ಳಿ. 1865 ಹೆಸರು ಚೇಂಜ್ ಮಾಡಿದ್ರು. 1865 ಇಟ್ ರಿನೇಮ್ಡ್ ಆಸ್ ಅಲಿಗರ್ ಸೈಂಟಿಫಿಕ್ ಸೊಸೈಟಿ. ಇದನ್ನು 1965ರಲ್ಲಿ ಅಲಿಗರ್ ಸೈಂಟಿಫಿಕ್ ಸೊಸೈಟಿ ಎಂದು ಮರುನಾಮಕರಣ ಮಾಡಲಾಯಿತು. ನೆಕ್ಸ್ಟ್ ಒಂದು ಫ್ಯಾಕ್ಟ್, 5ನೇದು ಪಾಯಿಂಟ್, 1964ರಲ್ಲಿ ಗಾಜಿಪುರ ಅಂದ್ರೆ ಉತ್ತರ ಪ್ರದೇಶದ ಹತ್ರ, 1964ರಲ್ಲಿ ಗಾಜಿಪುರದಲ್ಲಿ ಒಂದು ಇಂಗ್ಲಿಷ್ ಸ್ಕೂಲನ್ನು ಪ್ರಾರಂಭ ಮಾಡ್ತಾರೆ ಮುಸ್ಲಿಂ. ಬರ್ಕೊಳ್ಳಿ, ಆಂಗ್ಲ ಮಾಧ್ಯಮ ಶಾಲೆ ಮುಸಲ್ಮಾನರಿಗಾಗಿ ಸ್ಥಾಪಿಸಿದರು. ಇಂಗ್ಲಿಷ್ ಸ್ಕೂಲ್ ಸ್ಟಾರ್ಟೆಡ್ ಫಾರ್ ಮುಸ್ಲಿಂ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ 1964ರಲ್ಲಿ ಇವರಿಗೆ ಲಂಡನ್ ರಾಯಲ್ ಏಷಿಯಾಟಿಕ್ ಸೊಸೈಟಿ ಗೌರವ ಸದಸ್ಯತ್ವವನ್ನು ನೀಡಿದೆ. 7ನೇ ಪಾಯಿಂಟ್, 1964ರಲ್ಲಿ ಲಂಡನ್ ರಾಯಲ್ ಏಷಿಯಾಟಿಕ್ ಸೊಸೈಟಿ ಇವರಿಗೆ ಸದಸ್ಯತ್ವವನ್ನು ನೀಡಿದೆ, ಗೌರವ ಸದಸ್ಯತ್ವವನ್ನು ನೀಡಿದೆ. 1864 he become honorable member of ಲಂಡನ್ ರಾಯಲ್ ಏಷಿಯಾಟಿಕ್ ಸೊಸೈಟಿ. ನೆಕ್ಸ್ಟ್ ಕೆಲವು ಕೃತಿಗಳು ಹೇಳ್ತೀನಿ, ಬರ್ಕೊಂಡು ಮುಗಿದೋಯ್ತು. ನೆಕ್ಸ್ಟ್ ಮುಸ್ಲಿಂಗೆ ರಾಜಕೀಯ ಶಿಕ್ಷಣ ನೀಡೋದಕ್ಕೋಸ್ಕರ ಕೃತಿಗಳು, ವರ್ಕ್ಸ್, ಪತ್ರಿಕೆಗಳು ಎಲ್ಲ ಒಟ್ಟಿಗೆ ಬರ್ತವೆ. ಮೊದಲನೇದು ಒಂದು ಪತ್ರಿಕೆ, ನ್ಯೂಸ್ ಪೇಪರ್ ಇದೆ. ಕೃತಿ ಬರ್ತಾರೆ ಫಸ್ಟ್, ಕೃತಿ ಬರ್ಕೊಳ್ಳಿ. ದ ಲಾಯಲ್ ಮುಸ್ಲಿಂ ಇನ್ ಇಂಡಿಯಾ ಟು ಬ್ರಿಟಿಷ್. ಇದು ಅವರ ಒಂದು ಕೃತಿ. ನೆಕ್ಸ್ಟ್ ಮುಸ್ಲಿಮರಿಗೆ ಒಂದು ನೆಕ್ಸ್ಟ್ ನ್ಯೂಸ್ ಪೇಪರ್ ಬರ್ಕೊಳ್ಳಿ. ನ್ಯೂಸ್ ಪೇಪರ್ ತಹಜಿಲ್ ಉಲ್ ಅಖ್ಲಾಕ್ ಅಂತ. ಇದೊಂದು ಪತ್ರಿಕೆ, ತಹಜಿಲ್ ಉಲ್ ಅಖ್ಲಾಕ್. ಏನಕ್ಕೆ ಅಂದರೆ ಟು ಗಿವ್ ಪೊಲಿಟಿಕಲ್ ಎಜುಕೇಶನ್ ಟು ಮುಸಲ್ಮಾನರಿಗೆ ರಾಜಕೀಯ ಶಿಕ್ಷಣ ನೀಡಲು. ಟು ಗಿವ್ ಪೊಲಿಟಿಕಲ್ ಎಜುಕೇಶನ್ ಟು ಮುಸ್ಲಿಮ್ಸ್. ನೆಕ್ಸ್ಟ್
1875 ಲಾಸ್ಟ್ ನೋಡಲ್ ಬರ್ಕೊಂಡ್ಬಿಟ್ಟು ಇಂಪಾರ್ಟೆಂಟ್ ಇದು. 1875ರಲ್ಲಿ ಉತ್ತರ ಪ್ರದೇಶದ ಅಲಿಗರ್ ಅಂತ ಒಂದು ಸ್ಥಳ ಬರುತ್ತೆ. ಅಲಿಗರ್ ಇಲ್ಲೊಂದು ಕಾಲೇಜ್ ಸ್ಥಾಪಿಸಿದ್ರು ಉತ್ತರ ಪ್ರದೇಶದ ಅಲಿಗರಲ್ಲಿ. ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅಂತ. ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್. ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್. ಇದೇ ಕಾಲೇಜು 1920ಯಲ್ಲಿ ಅಲಿಗರ್ ಯೂನಿವರ್ಸಿಟಿ ಆಗುತ್ತೆ. ಅಲಿಗರ್ ಯೂನಿವರ್ಸಿಟಿ. ಇನ್ 1920 ಇಟ್ ಬಿಕಮ್ಸ್ ಅಲಿಗರ್ ಯೂನಿವರ್ಸಿಟಿ. ಇದೊಂದು ಇಂಪಾರ್ಟೆಂಟ್. ಹೇಗೆ ಇದು ಮಾಳವಿ ಅವರು ಹಿಂದೂ ಕಾಲೇಜನ್ನು ಬನಾರಸ್ ವಿಶ್ವವಿದ್ಯಾಲಯ ಮಾಡಿದ್ರು, ಇವರಂಗೆ ಅಲಿಗರ್ ಕಾಲೇಜನ್ನು ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು 20ರಲ್ಲಿ ಅಲಿಗರ್ ವಿಶ್ವವಿದ್ಯಾಲಯವಾಗಿ ಮಾಡಿದ್ರು. ಲಾಸ್ಟ್ ನೋಟಲ್ಲಿ 2 ಪಾಯಿಂಟ್ಸ್ ಹಾಕ್ಬೇಕು. 1888ರಲ್ಲಿ 1888 ಈಗ ಅಷ್ಟೊಂದು 1885 ಕಾಂಗ್ರೆಸ್ ಸ್ಟಾರ್ಟ್ ಆಗುತ್ತೆ. ಕಾಂಗ್ರೆಸ್ ವಿರುದ್ಧವಾಗಿ ಬರ್ಬೋದು. ಬ್ರಿಟಿಷರ ಬೆಂಬಲದಿಂದ ಕಾಂಗ್ರೆಸ್ನ ವಿರುದ್ಧವಾಗಿ ಟು ಅಪೋಸ್ ಕಾಂಗ್ರೆಸ್, ಟು ಅಪೋಸ್ ದ ಕಾಂಗ್ರೆಸ್, ಟು ಅಪೋಸ್ ದ ಕಾಂಗ್ರೆಸ್, ಟು ಅಪೋಸ್ ದ ಕಾಂಗ್ರೆಸ್ ವಿತ್ ದ ಸಪೋರ್ಟ್ ಆಫ್ ಬ್ರಿಟಿಷ್, ಟು ಅಪೋಸ್ ದ ಕಾಂಗ್ರೆಸ್ ವಿತ್ ದ ಸಪೋರ್ಟ್ ಆಫ್ ಬ್ರಿಟಿಷ್ ಈ ಸ್ಟಾರ್ಟೆಡ್ ಅಂತ ಬರ್ಬೋದು. ಈ ಸ್ಟಾರ್ಟೆಡ್ ಕಾಂಗ್ರೆಸ್ನ ವಿರೋಧಿಸಲು ಬ್ರಿಟಿಷರ ಬೆಂಬಲದೊಂದಿಗೆ ಒಂದು ಸಂಸ್ಥೆ ಕಟ್ಟಿದ್ರು, ಯುನೈಟೆಡ್ ಇಂಡಿಯಾ ಪೇಟ್ರಿಯಾಟಿಕ್ ಅಸೋಸಿಯೇಷನ್. ಯುನೈಟೆಡ್ ಇಂಡಿಯಾ ಪೇಟ್ರಿಯಾಟಿಕ್ ಅಸೋಸಿಯೇಷನ್. ಯುನೈಟೆಡ್ ಇಂಡಿಯಾ ಪೇಟ್ರಿಯಾಟಿಕ್ ಅಸೋಸಿಯೇಷನ್. ಇದು ಕಾರಣ ಏನಂದ್ರೆ ಕಾಂಗ್ರೆಸ್ ಅಂದ್ರೆ ಹಿಂದೂಗಳಿದ್ರು, ಅದಕ್ಕೋಸ್ಕರ ಅದನ್ನು ವಿರೋಧ ಮಾಡೋದಕ್ಕೆ ಇದು ಯುನೈಟೆಡ್ ಇಂಡಿಯಾ ಪೇಟ್ರಿಯಾಟಿಕ್ ಅಸೋಸಿಯೇಷನ್. ನೆಕ್ಸ್ಟ್ ಎರಡನೇದು 1893ರಲ್ಲಿ ಮೊಹಮ್ಮದನ್ ಡಿಫೆನ್ಸ್ ಆರ್ಗನೈಸೇಷನ್ ಅಂತ. ಮೊಹಮ್ಮದನ್ ಡಿಫೆನ್ಸ್ ಆರ್ಗನೈಸೇಷನ್. ಮೊಹಮ್ಮದನ್ ಡಿಫೆನ್ಸ್ ಆರ್ಗನೈಸೇಷನ್. ಮೊಹಮ್ಮದನ್ ಡಿಫೆನ್ಸ್ ಆರ್ಗನೈಸೇಷನ್. ಬರ್ಕೊಂಡ್ರೆ ಇಷ್ಟು ಎಲ್ಲ ಫ್ಯಾಕ್ಟ್ಸ್ಗಳು ಸಾಧ್ಯವಾದಷ್ಟು ನೆನಪಿಡಿ. ಮೊದಲನೇ ಒಂದು 2 ಪಾಯಿಂಟ್ಸ್ ಬಗ್ಗೆ ಬರ್ತೀನಿ, ಮುಗಿದ ಬಸ್ಸಲ್ಲ ಜಸ್ಟ್ ಹೇಳ್ತೀನಿ. ನೀವು ಅದನ್ನ ಓದ್ಕೊಂಡಿರಬೇಕು. ಮೇನ್ಸಲ್ಲಿ ಕೇಳಿದ್ರೆ ನೀವು ಬರೀಬೇಕು. ಇಷ್ಟು ಇಂಪಾರ್ಟೆಂಟ್ ಶೇರಿಂಗ್ ಏನಪ್ಪ ಅಂದ್ರೆ ಮೊದಲು ಹಿಂದೂಗಳ ಪರವಾಗಿದ್ದು ವ್ಯಕ್ತಿ. ಓಕೆ, ಎಲ್ಲರೂ ಹೇಳಿದ್ರು ಹಿಂದೂಗಳು ಮತ್ತು ಮುಸಲ್ಮಾನರು ಸಮಾನರು ಅಂದರು. ಮತ್ತೆ ಹಿಂದೂಗಳು ಮತ್ತು ಇವರೆಲ್ಲ ಒಟ್ಟಿಗೆ ದೇಶದಲ್ಲಿ ಹೋಗಬೇಕು ಅಂತ ಹೇಳಿದ್ರು. ಆದರೆ ಬರ್ತಾ ಕಾಂಗ್ರೆಸ್ ಅನ್ನು ವಿರೋಧ ಮಾಡೋ ಕಾರಣಕ್ಕೆ ಬ್ರಿಟಿಷರ ಬೆಂಬಲದಿಂದ ಹಿಂದೂಗಳನ್ನು ವಿರೋಧ ಮಾಡಕ್ಕೆ ಶುರು ಮಾಡಿದ್ರು. ಈ ಅಲಿಗರ್ ಅಂತ ಏನು ಯೂನಿವರ್ಸಿಟಿ ಪ್ರಾರಂಭ ಆಯಿತು, ಇಲ್ಲ ಅಲಿಗರ್ ಮೂವ್ಮೆಂಟ್ ಅಂತ ಆಯಿತು, ಅದು ಮುಸಲ್ಮಾನರನ್ನು ಏಳಿಗೆ ಮಾಡೋದು ಶುರು ಮಾಡಿದ್ದು. ಅದು ಬರ್ತಾ ಇದಕ್ಕಿದ್ದಾಗ ಅವರು ಮುಸಲ್ಮಾನರ ಪರವಾಗಿ ಮಾತಾಡೋಕೆ ಶುರು ಮಾಡಿದ್ರು. ಆಮೇಲೆ ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ಅಥವಾ ಪ್ರತ್ಯೇಕವಾಗಿ ನಾವು ಬೇಕು, ನಮಗೆ ಫೆಸಿಲಿಟಿಗಳು ಬೇಕು ಅಂತ ಹೇಳೋಕೆ ಶುರು ಮಾಡಿದ್ರು. ಹಾಗಾಗಿ ಇಷ್ಟು ಸತಿ ಹೇಳ್ತಾರೆ ಈ ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರದ ಕಲ್ಪನೆ ಕಾನ್ಸೆಪ್ಟ್ ಹುಟ್ಟಿದ್ದೆ ಈ ಅಲಿಗರ್ ಚಳವಳಿಯಲ್ಲಿ ಅಂತ ಹೇಳ್ತಾರೆ. ಇದನ್ನು ಕೊಟ್ಟಿದ್ದು ಸರ್ ಅಹಮದ್ ಖಾನ್ ಅಂತಲ್ಲ, ಬಟ್ ಹುಟ್ಟಿದ್ದು ಅಲಿಗರ್ ಯೂನಿವರ್ಸಿಟಿ ಅಥವಾ ಅಲಿಗರ್ನ ಒಂದು ಇದರಲ್ಲಿ ಐಡಿಯಾಲಜಿ ಹುಟ್ಟಿದ್ದು ಅಂತ ಹೇಳ್ತಾರೆ. ಹಾಗಾಗಿ ಮೊದಲು ಹಿಂದೂಗಳ ಪರವಾಗಿದ್ದಂಥವರು ನಿಧಾನವಾಗಿ ಹಿಂದೂಗಳನ್ನು ವಿರೋಧ ಮಾಡಿ ಕಾಂಗ್ರೆಸ್ನ ವಿರೋಧ ಮಾಡಿ ದೇಶವನ್ನು ವಿರೋಧ ಮಾಡುವಂಥ ಪರಿಸ್ಥಿತಿ ಬಂತು. ಕೊನೆಗೆ ಒಂದು ಮುಸ್ಲಿಂ ಲೀಗ್ ಅಂತ ಶುರುವಾಯಿತು. ಅವರ ಇದರ ಶಿಶುವೆ ಮುಸ್ಲಿಂ ಲೀಗ್. ಮುಂದೆ ಮುಸ್ಲಿಂ ಲೀಗ್ ಇದ್ದಾಗ ಸಂಬಂಧ ಅವಾಗ ಮತ್ತೆ ಜ್ಞಾಪಿಸ್ತೀನಿ. ಇಷ್ಟು ಮಾತ್ರ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ನೀವು ಮೇನ್ಸಿ ಸ್ವಲ್ಪ ಓದ್ಕೊಂಡ್ರೆ ಇಷ್ಟು ಮಾತ್ರ ಪ್ರಿಲಿಮ್ಸ್ ಓರಿಯೆಂಟೆಡ್ ಇಷ್ಟು ಬೇಕಾದಷ್ಟು. ಓಕೆ, ನೆಕ್ಸ್ಟ್ ವಹಾಬಿ ಚಳವಳಿ ಅಂತ. ವಹಾಬಿ ಮೂವ್ಮೆಂಟ್ ಎಲ್ಲ ಇಂಪಾರ್ಟೆಂಟ್ ಹೇಳ್ತೀನಿ ಅಷ್ಟೇ. ವಹಾಬಿ ಮೂವ್ಮೆಂಟ್, ವಹಾಬಿ ಚಳವಳಿ ಇದು 1920ರಿಂದ 1957 ತನಕ ನಡೆಯುತ್ತೆ. 1920ರಿಂದ 57 ತನಕ ನಡೆಯುತ್ತೆ. ಏನೀಗಂದ್ರೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇದು ಆಕ್ಚುಲಿ ವಹಾಬಿ ಅಂತಂದ್ರೆ ವಹಾಬಿ ಅಂದ್ರೆ ಶೋಧನಾ ಅಂತ ಅರ್ಥ. ಶೋಧನೆ ಮಾಡ್ತಕ್ಕಂಥ, ರಿಸರ್ಚ್ ಮಾಡುವಂಥದ್ದು ಅರ್ಥ. ಇದು ಹುಟ್ಟಿದ್ದು ಅರಬ್ ದೇಶದಲ್ಲಿ, ಭಾರತದಲ್ಲ. ಈ ಮೂವ್ಮೆಂಟ್ ಶುರುವಾಗಿದ್ದು ಅರಬ್ ದೇಶದಲ್ಲಿ. ಒಬ್ಬನು ಮೊಹಮ್ಮದ್ ಅಬ್ದುಲ್ ಇಬನ್ ವಹಾಬ್ ಅಂತಕ್ಕಂಥ ಇದನ್ನು ಶುರು ಮಾಡಿದ. ಮೊಹಮ್ಮದ್ ಅಬ್ದುಲ್ ಇಬನ್ ವಹಾಬ್ ಅನ್ನು ಶುರು ಮಾಡಿದ ಇದನ್ನ ಅರಬ್ ದೇಶದಲ್ಲಿ. ಇವ್ರು ಮೊದಲು ಏನು ಹೇಳ್ತಾನೆ ಅಂದ್ರೆ ಈ ತರ ಹೇಳ್ತಾನಂತೆ, ಮುಸಲ್ಮಾನರು ಬರ್ತಾ ಪಾಶ್ಚಿಮಾತ್ಯ ಅಥವಾ ಬೇರೆ ಪ್ರಭಾವದಿಂದ ಇಸ್ಲಾಂನಿಂದ ಸ್ವಲ್ಪ ದೂರ ಆಗ್ತಿದ್ದಾರೆ, ವಾಪಸ್ ಇಸ್ಲಾಂ ಕಡೆ ಬರಬೇಕು, ಇಸ್ಲಾಮಿನ ಧರ್ಮಗಳನ್ನು ಶ್ರದ್ಧೆಯಿಂದ ಆಚರಣೆ ಮಾಡಬೇಕು, ಈ ತರ ಎಲ್ಲ ಹೇಳಿದ್ರು. ಇದು ಪ್ರಭಾವ ಭಾರತದ ಮೇಲೂ ಬಿತ್ತು. ಭಾರತದಲ್ಲಿ ಶುರುವಾಗಿತ್ತು ವಹಾಬಿ ಚಳವಳಿ. ಭಾರತಕ್ಕೂ ಬಂತು. ಭಾರತಕ್ಕೆ ಬಂದು ಭಾರತದಲ್ಲಿ ಏನು ಮಾಡಿದ್ರು ಅಂದ್ರೆ ಮುಸಲ್ಮಾನರ ರಿಫಾರ್ಮ್ಸ್ ಅನ್ನು ಮಾಡಿದ್ರು. ಮೊದಲನೇದು ಈ ಭಾರತದಲ್ಲಿರೋ ಮುಸಲ್ಮಾನರು ಕೂಡ ಇಂಗ್ಲಿಷ್ ಎಜುಕೇಶನ್ ತಗೋಬೇಕು ಅಂತ ಹೇಳಿದ್ರು, ವೆಸ್ಟರ್ನ್ ಎಜುಕೇಶನ್ ತಗೋಬೇಕು ಅಂತ ಹೇಳಿದ್ರು. ಒಂದು ಎರಡನೇದು ಮುಸ್ಲಿಂ ಇರ್ತಕ್ಕಂಥ ಪರ್ದಾ ಸಿಸ್ಟಮ್ ಅನ್ನು ವಿರೋಧ ಮಾಡಿದ್ರು, ಪರ್ದಾ ಪದ್ಧತಿ ವಿರೋಧವನ್ನು ಮಾಡಿಕೊಂಡ್ರು. ಆಮೇಲೆ ಎಲ್ಲ ಧರ್ಮವನ್ನು ಗೌರವದಿಂದ ಕಾಣಬೇಕು ಅಂತ ಹೇಳಿದ್ರು. ಕೊನೆ ಬರ್ತಾ ಇದು ಬ್ರಿಟಿಷರ ವಿರುದ್ಧ ಹೋರಾಟ ಶುರುವಾಯಿತು. ಕೊನೆಗೆ ಬ್ರಿಟಿಷರು ದಂಗೆಯನ್ನು ಹತ್ತಿದ್ದಾರೆ. ಕೊನೆ ಕೆಲವು ಟೈಮಲ್ಲಿ ಸಂಪೂರ್ಣವಾಗಿ ಈ ಚಳವಳಿ ಹೋಗುತ್ತೆ. ಹಾಗೆ ಇಷ್ಟು ಮಾತ್ರ ನೆನಪಿಟ್ಕೊಳ್ಳಿ, ವಹಾಬಿ ಚಳವಳಿ ಅಂದ್ರೆ ಶುರು ಮಾಡಿದ್ದು ಅರಬ್ ದೇಶದಲ್ಲಿ ಇಬನ್ ಅಬ್ದುಲ್ ವಹಾಬ್ ಅಂತ. ಅವರ ಮುಖ್ಯ ಉದ್ದೇಶ ಮುಸ್ಲಿಮರ ಸುಧಾರಣೆ ಆಗಿತ್ತು. ಭಾರತಕ್ಕೂ ಬಂತು. ಭಾರತದಲ್ಲಿ ಇಂಗ್ಲಿಷ್ ಎಜುಕೇಶನ್, ಪರ್ದಾ ಸಿಸ್ಟಮ್, ಇಂಗ್ಲಿಷ್ ಎಜುಕೇಶನ್ ಪ್ರೋತ್ಸಾಹ ಕೊಟ್ಟು ಪರ್ದಾ ಸಿಸ್ಟಮ್ ವಿರೋಧ ಮಾಡಿದ್ರು. ಈ ತರ ಒಂದು ಹೋರಾಟ ಶುರುವಾಯಿತು. ಕೊನೆಗೆ ಇದು ಅಂತ್ಯ ಆಗುತ್ತೆ. ವಹಾಬಿ ಚಳವಳಿ. ವಹಾಬಿ ಅಂದ್ರೆ ಶೋಧನಾ ಎಂದ ಅರ್ಥ, ಮೀನ್ಸ್ ರಿಸರ್ಚ್. ವಹಾಬಿ ಅಂದ್ರೆ ಶೋಧನಾ ಅಥವಾ ರಿಸರ್ಚ್ ಅಂತ ಅರ್ಥ. ಇಟ್ ವಾಸ್ ಆರಿಜಿನೇಟೆಡ್ ಇನ್ ದಿಸ್ ಮೂವ್ಮೆಂಟ್ ವಾಸ್ ಆರಿಜಿನೇಟೆಡ್ ಇನ್ ಅರಬ್. ಇದು ಅರಬ್ ದೇಶದಲ್ಲಿ ಪ್ರಾರಂಭವಾಯಿತು. ಎರಡನೇ ಪಾಯಿಂಟ್, ಇದು ಅರಬ್ ದೇಶದಲ್ಲಿ ಪ್ರಾರಂಭವಾಯಿತು. ಇಟ್ ವಾಸ್ ಆರಿಜಿನೇಟೆಡ್ ಇನ್ ಅರಬ್. ಅದನ್ನು ಪ್ರಾರಂಭ ಮಾಡಿದನು ಅಲ್ಲಿಂದ ಬರೆದು ನೋಡಿ, ಮೊಹಮ್ಮದ್ ಅಬ್ದುಲ್ ಇಬನ್ ಅಂತ, IBN ಅಂತ ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ಬರ್ಕೊಬೇಕಾದ್ರೆ ಈ ತರ ಇಬನ್ ವಹಾಬ್ ಅಂತ. ನೆಕ್ಸ್ಟ್ ಆಬ್ಜೆಕ್ಟಿವ್ ಅಂತ ಬರ್ಕೊಳ್ಳಿ, ಉದ್ದೇಶ. ಆಬ್ಜೆಕ್ಟಿವ್, ಉದ್ದೇಶ. ಇದರ ಉದ್ದೇಶ ಅರಬ್ ಶುರುವಾದಾಗ ಅದರ ಉದ್ದೇಶ ಏನಾಗಿತ್ತು ಅಂದ್ರೆ ದಾರುಲ್ ಇಸ್ಲಾಂನ ನಿರ್ಮಾಣ. ಟು ಎಸ್ಟಾಬ್ಲಿಷ್ ದಾರುಲ್ ಇಸ್ಲಾಂ. ದಾರ್ ಉಲ್ DR ಆದ್ಮೇಲೆ ಬೇಕಾದ್ರೆ ಲೈಫ್ ಅನ್ಕೊಬೋದು, 2 ಐಕನ್ ಬರ್ತಾವೆ. ದಾರ್ ಉಲ್ ಸಪರೇಟ್, ದಾರುಲ್ ಇಸ್ಲಾಂ. ಕನ್ನಡದಲ್ಲಿ ದಾರುಲ್ ಇಸ್ಲಾಂ ಅಂದ್ರೆ ಅರ್ಥ ಬರ್ಕೊಳ್ಳಿ. ಉದ್ದೇಶ ಅಂತ ಬರ್ಕೊಂಡ್ರೆ ದಾರುಲ್ ಇಸ್ಲಾಂ ಎಂತ ಬರ್ಕೊಂಡು ಉದ್ದೇಶ ದಾರುಲ್ ಇಸ್ಲಾಂನ ಸ್ಥಾಪಿಸೋದು ಬರ್ಕೊಳ್ಳಿ. ಅದರ ಅರ್ಥ ಬರ್ಕೊಳ್ಳಿ ಮಾಡ್ಕೊಂಡು. ಅಂದರೆ ಶುದ್ಧ ಸರಳ ಇಸ್ಲಾಂ ಸಮಾಜದ ನಿರ್ಮಾಣ. ಟು ಎಸ್ಟಾಬ್ಲಿಷ್ ಪೀಸ್ಫುಲ್ ಇಸ್ಲಾಮಿಕ್ ಸೊಸೈಟಿ. ಪೀಸ್ಫುಲ್ ಇಸ್ಲಾಮಿಕ್ ಸೊಸೈಟಿ. ನೆಕ್ಸ್ಟ್ ಇಂಡಿಯಾ ಅಂತ ಬರ್ಕೊಳ್ಳಿ ಸಪರೇಟ್. ಅದರಲ್ಲೇ ಸಂಬಂಧಪಟ್ಟಂಗೆ ಭಾರತದಲ್ಲಿ ಇಂಡಿಯಾದಲ್ಲಿ ಅದರ ಲೀಡರ್ ಬರ್ಕೊಳ್ಳಿ. ನೋಡಿ, ಭಾರತದಲ್ಲಿ ಅದರ ಲೀಡರ್ ಶಾ ಒಲಿವುಲ್ಲಾ.
ವಲಿವುಲ್ಲಾ, ಶಾ ವಲಿವುಲ್ಲಾ ಅಂತ ಒಬ್ಬ ವ್ಯಕ್ತಿ. ಶಾ ವಲಿವುಲ್ಲಾ ನಾಯಕ, ಭಾರತದಲ್ಲಿ ನಾಯಕ. ಇಸ್ ದ ಲೀಡರ್ ಆಫ್ ವಹಾಬಿ ಮೂವ್ಮೆಂಟ್ ಇನ್ ಇಂಡಿಯಾ. ಭಾರತದಲ್ಲಿ ವಹಾಬಿ ಚಳವಳಿಯ ನಾಯಕ. ನೆಕ್ಸ್ಟ್, ಇವನು ಹೋರಾಟ ಯಾವುದಕ್ಕೆ ಬರ್ಕೊಳ್ಳಿ, ಇವನು ಆಬ್ಜೆಕ್ಟಿವ್ ಅಥವಾ ಹೋರಾಟಗಳು. ಮೊದಲನೇದು ಹೇಳಿದಿಲ್ಲ, ಭಾರತೀಯರಿಗೆ ಇಂಗ್ಲಿಷ್ ಮತ್ತು ಪಾಶ್ಚಿಮಾತ್ಯದ ಶಿಕ್ಷಣವನ್ನು ನೀಡತಕ್ಕಂಥದ್ದು, ಅಥವಾ ಭಾರತೀಯ ಇಂಗ್ಲಿಷ್ ಶಿಕ್ಷಣ ನೀಡುವುದು, ಟು ಗಿವ್ ಇಂಗ್ಲಿಷ್, ಪಾಶ್ಚಿಮಾತ್ಯ ಬೇಡ, ಇಂಗ್ಲಿಷ್ ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣ ನೀಡುವುದು, ಟು ಗಿವ್ ಇಂಗ್ಲಿಷ್ ಎಜುಕೇಶನ್ ಟು ಇಂಡಿಯನ್ಸ್. ಒಂದು ತಮ್ಮ ಇದಕ್ಕೆ ಇವನಿಗೆ ಆಬ್ಜೆಕ್ಟಿವ್ ಸಿ ಕೆಳಗಡೆ ಬರ್ತಿದ್ರೆ ಫಸ್ಟಲ್ಲಿ ಮೊದಲು ಇಂಗ್ಲಿಷ್ ಶಿಕ್ಷಣವನ್ನು ನೀಡೋದು ಭಾರತೀಯರಿಗೆ. ಒಂದು ಎರಡನೇದು ಅನಕ್ಷರತೆಯನ್ನು ಹೋಗಲಾಡಿಸೋದು, ಟು ರೆಡ್ಯೂಸ್ ಇಲಿಟ್ರಸಿ. ಮೂರನೇದು ಆಪೋಸಿಟ್ ಪರ್ದಾ ಸಿಸ್ಟಮ್ ಇನ್ ಮುಸ್ಲಿಮ್ಸ್, ಮುಸಲ್ಮಾನರಲ್ಲಿದ್ದ ಪರ್ದಾ ಪದ್ಧತಿಯನ್ನು ವಿರೋಧಿಸುವುದು. ನೆಕ್ಸ್ಟ್ ಅದು ಫಾಲೋವರ್ಸ್ ಬರ್ಕೊಂಡಿದ್ರು, ಮೌಲ್ವಿ ಚಿರಾಗ್ ಅಲಿ, ಮೌಲ್ವಿ ಹಫೀಜ್ ಅಹಮದ್ ಫಾಲೋವರ್ಸ್ ಅಥವಾ ಅದರ ಪಾರ್ಟಿಸಿಪೆಂಟ್ಸ್. ಮೌಲ್ವಿ ಚಿರಾಗ್ ಅಲಿ, ಮೌಲ್ವಿ ಹಫೀಜ್ ಅಹಮದ್. ಮೌಲ್ವಿ ಚಿರಾಗ್ ಅಲಿ, ನೆಕ್ಸ್ಟ್ ಮೌಲ್ವಿ ಹಫೀಜ್ ಅಹಮದ್, ಮೌಲ್ವಿ ಚಿರಾಗ್ ಅಲಿ, ಮೌಲ್ವಿ ಹಫೀಜ್ ಅಹಮದ್. ಓಕೆ, ನೆಕ್ಸ್ಟ್ ಬರ್ಕೊಂಡ್ರ? ನೆಕ್ಸ್ಟ್ ಅದು ಸೆಂಟರ್ ಇಷ್ಟ ಹಾಕಿ. ನೆಕ್ಸ್ಟ್ ಟಿಟುಮಿರ್ ಚಳವಳಿ ಎರಡನೇದು ಬರ್ಕೋತಿದ್ರ, ಇದಾಯ್ತು. ನೆಕ್ಸ್ಟ್ ಟಿಟುಮಿರ್ ಚಳವಳಿ, ಟಿಟುಮಿರ್ ಚಳವಳಿ ನಾನು ಏನೇನು ಹೇಳ್ತೇನೆ ಇವಾಗ, ಇವೆಲ್ಲವೂ ಕೂಡ ಇಸ್ಲಾಮಿಕ್ ಚಳವಳಿಗಳು ಅಂತ ಬೇಕಾದ್ರೆ ಹೆಡ್ಡಿಂಗ್ ಹಾಕೊಳ್ಳಿ. ವಹಾಬಿ ಚಳವಳಿ ಅಥವಾ ನೀವು ಅಲಿಗಢ ಬರ್ಕೊಂಡ್ರಲ್ಲ ಅಲ್ಲಿಂದ ಎಲ್ಲವೂ ಕೂಡ ಇಸ್ಲಾಮಿಕ್ ಚಳವಳಿಗಳಿವೆಲ್ಲ. ಅಲಿಗಢ ಮೂವ್ಮೆಂಟ್ ಬರ್ಕೊಂಡ್ರಲ್ಲ ಅಲ್ಲಿಂದ ಇಸ್ಲಾಮಿಕ್ ಚಳವಳಿಗಳು, ಇಸ್ಲಾಮಿಕ್ ಮೂವ್ಮೆಂಟ್ ಅಂತ. ಮೊದಲನೇದು ಅಲಿಗಢ ಚಳವಳಿ, ಎರಡನೇದು ಬರ್ಕೊಂಡ್ರಲ್ಲ ವಹಾಬಿ ಚಳವಳಿ, ಮೂರನೇದು ಟಿಟುಮಿರ್ ಚಳವಳಿ. ಇವೆಲ್ಲವೂ ಕೂಡ ಇಸ್ಲಾಮಿಕ್ ಚಳವಳಿಗಳು. ಇವನ್ನೆಲ್ಲ ನೀವು ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾರೆ ಅಷ್ಟೇ, ಇನ್ನೇನು ಬಗ್ಗೆ ಎಕ್ಸ್ಪ್ಲೇಷನ್ ಅಂತ ಕೇಳೋದು. ನೆಕ್ಸ್ಟ್ ಇದು ಸ್ಥಾಪಕ ಯಾರು ಏನು ಅಂತ ಕೇಳ್ತಾರೆ. ಮೊದಲನೇದು ಇದು ಲೀಡರ್, ಟಿಟುಮಿರ್ ಚಳವಳಿಯ ನಾಯಕ. ಇದು ಲೀಡರ್ ಹಾಕೊಳ್ಳಿ, ಟಿಟುಮಿರ್ ಚಳವಳಿ, ಟಿಟುಮಿರ್ ಮೂವ್ಮೆಂಟ್ ಲೀಡರು ಸೈಯದ್ ಮೀರ್ ನಿಸಾರ್ ಅಲಿ ಟಿಟುಮಿರ್. ಸೈಯದ್ ನಿಮ್ಗೆ ಅಷ್ಟು ಮಾತ್ರ ನೆನಪಿರುತ್ತೆ, ಸೈಯದ್ ಮೀರ್ ನಿಸಾರ್. ಎರಡನೇದು ಮೀರ್ ನಿಸಾರ್, ಮೀರ್ ನಿಸಾರ್ ಅಲಿ ಟಿಟುಮಿರ್, ಮೀರ್ ನಿಸಾರ್ ಅಲಿ ಟಿಟುಮಿರ್, ಸೈಯದ್ ಮೀರ್ ನಿಸಾರ್ ಅಲಿ ಟಿಟುಮಿರ್ ಅಂತ ಅನಿಸ್ತು. ಬರ್ಕೊಂಡ್ರ? ಇಷ್ಟ. ಓಕೆ, ಕೇಳಿಸ್ಕೊಳ್ಳಿ ಏನು ಕಾರಣ ಅಂತ ಹೇಳ್ತೀನಿ. ಮೊದಲೇ ನೋಡಿ, ಎರಡು ಕಾರಣಗಳು. ಮೊದಲನೇದು ಒಂಚೂರು ಕೇಳಿಸ್ಕೊಳ್ಳಿ, ಬರ್ಕೊಂತೀನಿ. ಬೆಂಗಾಲದಲ್ಲಿ ಶುರುವಾಯಿತು ಬೆಂಗಾಲದ ಹೋರಾಟ. ಮೊದಲನೇ ಕಾರಣ ಇದು ಹಿಂದೂ ಜಮೀನ್ದಾರರು. ಕೇಳಿಸ್ಕೊಳ್ಳಿ, ಬರ್ಕೊಂತೀನಿ. ಎರಡನೇ ಹಿಂದೂ ಜಮೀನ್ದಾರರು ಮುಸಲ್ಮಾನರನ್ನ ನೀಲಿ ಬೆಳೆ ಬೆಳೆಯುವುದಕ್ಕೆ ಒತ್ತಾಯ ಮಾಡ್ತಾ ಇದ್ರು. ಒಂದು ಕೇಳಿಸ್ಕೊಳ್ಳಿ, ಮೊದಲನೇದು ಹಿಂದೂ ಜಮೀನ್ದಾರರು ಮುಸಲ್ಮಾನರನ್ನ ಕಂಪಲ್ಸರಿಯಾಗಿ ನೀಲಿ ಬೆಳೆ ಬೆಳೆಯಬೇಕು ಅಂತ ಒತ್ತಾಯ ಮಾಡ್ತಿದ್ರು. ಅವ್ರು ಇಲ್ಲ ಅಂತ ಹೇಳಿದ್ರೆ ಅವ್ರ ಅಧಿಕ ತೆರಿಗೆಯನ್ನು ಹೇಳ್ತಾ ಇದ್ರು. ಒಂದು ಎರಡನೇದು ಮುಸಲ್ಮಾನರ ಮೇಲೆ ಬಿಯರ್ ಟ್ಯಾಕ್ಸ್ ಅಂತ, ಗಡ್ಡದ ಮೇಲಿನ ತೆರಿಗೆ. ಓಕೆ, ಬಿಯರ್ ಬಿಡಬೇಕು ಅಂದ್ರೆ ಅದು ಮುಸ್ಲಿಮ್ಸ್ ಕಸ್ಟಮ್ಸ್, ಅದಕ್ಕೂ ಟ್ಯಾಕ್ಸ್ ಆಗ್ತದೆ ಹಿಂದೂಗಳು. ಇದು ಉಲ್ಟಾ ಇತ್ತು, ದದಿ ಆಯ್ತಲ್ಲ ಅಲ್ಲಿ, ಇದು ಉಲ್ಟಾ ಇತ್ತು. ಇವರು ಅವಾಗ ಏನ್ ಮಾಡ್ತಾರೆ, ಟಿಟುಮಿರು ಹಿಂದೂ ಜಮೀನ್ದಾರರ ವಿರುದ್ಧ ದಂಗೆ ಇದ್ದ. ಹಾಗಾಗಿ ಇವೆರಡು ಕಾರಣದಿಂದ ಆಗತ್ತೆ. ಬರ್ಕೊಡು. ಓಕೆ, ಇದು ನೆಕ್ಸ್ಟ್, ಇದು ಕಾರಣ ಬರ್ಕೊಳ್ಳಿ. ಈ ಚಳವಳಿ ಬಂಗಾಳದಲ್ಲಿ ನಡೆಯುತ್ತದೆ. ಎರಡನೇದು ಇಟ್ ವಾಸ್ ಹೆಲ್ಡ್ ಇನ್ ಬಂಗಾಲ್. ಎರಡನೇ ಪಾಯಿಂಟ್ ಬರ್ಕೊಂಡ್ರಲ್ಲ, ಅದು ಬರ್ಕೊಂಡ್ರೆ ಇಂಡಿಯಾ ಬರ್ಕೊಂಡು ಇದು ಬಂಗಾಳದಲ್ಲಿ ನಡೆಯುತ್ತದೆ. ಇಟ್ ವಾಸ್ ಹೆಲ್ಡ್ ಇನ್ ಬಂಗಾಲ್. ಬರ್ಕೋತೀರಾ? ಇಟ್ ವಾಸ್ ಹೆಲ್ಡ್ ಇನ್ ಬಂಗಾಲ್, ಬಂಗಾಳದಲ್ಲಿ ನಡೆಯಿತು. ಅದಾದಮೇಲೆ ಎರಡು ಇದರ ಮುಖ್ಯ ರೀಸನ್ಸ್ ಹೇಳ್ತೀನಿ. ಮೊದಲನೇದು ಹಿಂದೂ ಜಮೀನ್ದಾರರು ಕನ್ನಡ ಬರ್ಕೊಳ್ಳಿ ಫಸ್ಟ್. ಹಿಂದೂ ಜಮೀನ್ದಾರರು ಹಾಗೂ ಬ್ರಿಟಿಷ್ ನೀಲಿ ಬೆಳೆಗಾರರ ಅಥವಾ ನೀಲಿ ಬೆಳೆಯನ್ನು ಬೆಳೆಯಲು ಒತ್ತಾಯಿಸುವುದರ ವಿರುದ್ಧ. ಹಿಂದೂ ಜಮೀನ್ದಾರರು ಮತ್ತು ಬ್ರಿಟಿಷರ ನೀಲಿ ಬೆಳೆಯನ್ನು ಬೆಳೆಯುವುದಕ್ಕೆ ಒತ್ತಾಯಿಸುವುದನ್ನು ಹಾಗೂ ಅಧಿಕ ಕಂದಾಯವನ್ನು ವಿರೋಧಿಸಿ ಚಳವಳಿ ಮಾಡಿದರು. ಹಾಗೂ ಎರಡನೇ ಪಾಯಿಂಟ್, ಹಿಂದೂ ಜಮೀನ್ದಾರರು, ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್, ಹಿಂದೂ ಜಮೀನ್ದಾರರು ಮುಸಲ್ಮಾನರ ಮೇಲೆ ಹೇರುತ್ತಿದ್ದ ಅಥವಾ ಇವರು ಅನುಯಾಯಿಗಳ ಮೇಲೆ ಅಂತ ಅನ್ಕೊಳ್ಳಿ, ಮುಸಲ್ಮಾನರ ಮೇಲೆ ಹೇರುತ್ತಿದ್ದ ಗಡ್ಡದ ಮೇಲಿನ ತೆರಿಗೆಯನ್ನು ವಿರೋಧಿಸಿ. ನೀವು ಬರ್ಕೊಳ್ಳಿ ಇಂಗ್ಲಿಷಲ್ಲಿ. ಫಸ್ಟ್ ಟಿಟುಮಿರ್ ಅಪೋಸಸ್ ಅಥವಾ ದಿಸ್ ಮೂವ್ಮೆಂಟ್ ಅಪೋಸಸ್ ಅಂತ ಬರ್ಕೊಬಹುದು. ದಿಸ್ ಮೂವ್ಮೆಂಟ್ ಅಪೋಸಸ್ ಹೈ ಟ್ಯಾಕ್ಸಸ್ and compulsory indigo cultivation of Hindu and British zamindars. Compulsory indigo cultivation of Hindu zamindars and Muslim ಅಥವಾ British officers. Hindu zamindars and British officers. Okay, ಒಂದು. ಎರಡನೇದು Hindu zamindars forced Muslims to give beer tax. ನೆಕ್ಸ್ಟ್ ಮೂರನೇದು, ನಾಲ್ಕನೇದು ಪರಾಯಿದಿ ಚಳವಳಿ ಅಥವಾ ಪರಾಯಿದಿ ಚಳವಳಿ, ಪರಾಯಿದಿ ಮೂವ್ಮೆಂಟ್ ಬರ್ಕೊಳ್ಳಿ. ಪರಾಯಿದಿ ಇದು ಕೂಡ ಬಂಗಾಳದಲ್ಲಿ ನಡೆಯುತ್ತೆ. ಬಂಗಾಳದಲ್ಲಿ ಇದರ ನಾಯಕ ಬರ್ಕೊಳ್ಳಿ. ಬಂಗಾಳದಲ್ಲಿ ಇದರ ನಾಯಕ ಹಾಜಿ ಶರಿಯತುಲ್ಲಾ. ಇದರ ನಾಯಕ ಹಾಜಿ ಶರಿಯತುಲ್ಲಾ.
ಇದು ಸೇಮ್ ಟಿಟು ಮಿರ್ ತರಾನೆ ಹಿಂದೂ ಜಮೀನ್ದಾರರು ಮತ್ತು ಬ್ರಿಟಿಷರನ್ನು ವಿರೋಧಿಸಿದರು. ಈ ಅಪೋಸಿಟ್ ಹಿಂದೂ ಜಮೀನ್ದಾರ್ಸ್ ಅಂಡ್ ಬ್ರಿಟಿಷ್. ಈ ಅಪೋಸಿಟ್ ಹಿಂದೂ ಜಮೀನ್ದಾರ್ಸ್ ಅಂಡ್ ಬ್ರಿಟಿಷ್. ಹಿಂದೂ ಜಮೀನ್ದಾರರು ಮತ್ತು ಬ್ರಿಟಿಷರನ್ನು ವಿರೋಧಿಸಿದರು. ಬರ್ಕೊಂಡ್ರಾ? ಇವರು ಹಿಂದೂ ಜಮೀನ್ದಾರರು ಮತ್ತು ಬ್ರಿಟಿಷರನ್ನು ವಿರೋಧಿಸಿದರು. ನೆಕ್ಸ್ಟ್ ಅಂಜುಮನ್ ಇ ಹಿಮಾಯತ್ ಇ ಇಸ್ಲಾಂ ಚಳವಳಿ. ಓಕೆ, ನೆಕ್ಸ್ಟ್ 4ನೇದು ಹೇಳ್ತೀನಿ ಬರ್ಕೊಳ್ಳಿ. ಅಂಜುಮನ್ ಇ ಹಿಮಾಯತ್ ಇ ಇಸ್ಲಾಂ. ಯಾಕಂದ್ರೆ ನೀವು ನೋಡ್ತಿದ್ರೆ ಸ್ಕಿಪ್ ಮಾಡೋಣ ಸರ್, ಬೇಡ ಬಿಡಿ. ನೆಕ್ಸ್ಟ್ ಬರ್ಕೊಳ್ಳಿ. ಬೇಕಾ? ಓಕೆ, ಬೇಡ ಬಿಡಿ, ನಡೀತಿದೆ, ಅದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಬರ್ಕೊಳ್ಳಿ. ಅಂಜುಮನ್ ಇ ಹಿಮಾಯತ್. ಅವಿರೋ ಹೆಸರಿಗೂ ಅಯ್ಯೋ. ಅಂಜುಮನ್ ಇ ಹಿಮಾಯತ್ ಇ ಇಸ್ಲಾಂ ಚಳವಳಿ. ಈ ಇಸ್ಲಾಂ ಮೂವ್ಮೆಂಟ್, ಇಸ್ಲಾಂ ಚಳವಳಿ. ಅಂಜುಮನ್ ಇ ಹಿಮಾಯತ್ ಇ ಇಸ್ಲಾಂ ಮೂವ್ಮೆಂಟ್ ಅಂತ. ಇದು 1866 ಅಲ್ಲಿ ಸ್ಟಾರ್ಟ್ ಆಗುತ್ತೆ. 1866 ಅಲ್ಲಿ ಮೊಹಮ್ಮದ್ ಶಫಿ ಇದರ ಸ್ಥಾಪಕ. 1866 ಮೊಹಮ್ಮದ್ ಶಫಿ ಇದರ ಸ್ಥಾಪಕ, ಫೌಂಡರ್. ಬರ್ಕೊಂಡ್ರ? ಇದು ಬರ್ಕೊಳ್ಳಿ. ಸ್ಟಾರ್ಟ್ ಆಗಿದ್ದು ಲಾಹೋರಲ್ಲಿ, ಪ್ಲೇಸ್ ಲಾಹೋರಲ್ಲಿ. ಲಾಹೋರ್. ಉದ್ದೇಶ ಬಂದು ಮುಸ್ಲಿಮರಿಗೆ ಶಾಲೆಗಳನ್ನು ಸ್ಥಾಪಿಸಿ ಇಂಗ್ಲಿಷ್ ಎಜುಕೇಷನ್ ನೀಡೋದಕ್ಕೆ, ಮುಸಲ್ಮಾನರಿಗೆ ಶಾಲೆಗಳನ್ನು ಸ್ಥಾಪಿಸಿ ಇಂಗ್ಲಿಷ್ ಶಿಕ್ಷಣಗಳನ್ನು ನೀಡೋದಕ್ಕೆ. ಬರ್ಕೊಳ್ಳಿ. ಟು ಗಿವ್ ಇಂಗ್ಲಿಷ್ ಎಜುಕೇಷನ್ ಟು ಮುಸ್ಲಿಮ್ಸ್. ಮುಸಲ್ಮಾನರಿಗೆ ಶಾಲೆಗಳನ್ನು ಸ್ಥಾಪಿಸಿ ಇಂಗ್ಲಿಷ್ ಶಿಕ್ಷಣ ನೀಡೋದಕ್ಕೆ. ಒಂದು ಇಂಗ್ಲಿಷ್ ಎಜುಕೇಷನ್. ನೆಕ್ಸ್ಟ್ 2ನೇದು ವುಮನ್ ಎಜುಕೇಷನ್, ಸ್ತ್ರೀ ಶಿಕ್ಷಣ. ನೆಕ್ಸ್ಟ್ ಸ್ತ್ರೀ ಶಿಕ್ಷಣ. ಸ್ತ್ರೀ ಶಿಕ್ಷಣ. ನೆಕ್ಸ್ಟ್ ತಯೂನಿ ಚಳವಳಿ. ನೆಕ್ಸ್ಟ್ ತಯೂನಿ ಚಳವಳಿ. ಇವೆಲ್ಲ ಜಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಅಷ್ಟೇ. ಇದರಲ್ಲಿ ನಿಮಗೆ ಯಾವುದೂ ಮೈನ್ಸ್ ಕಾನ್ಸೆಪ್ಟ್ ಇಲ್ಲ, ಕೇಳ್ತಾರೆ ಅಷ್ಟೇ. ಮ್ಯಾಚ್ ದ ಫಾಲೋಯಿಂಗ್ ನಾಯಕ ಯಾರು ಅಂತ. ಮೌಲಾನಾ ಕರ್ಮತ್ ಅಲಿ ಅಂತ ಸ್ಥಾಪಕ. ಮೌಲಾನಾ ಕರ್ಮತ್ ಅಲಿ. ಓಕೆ, ಇದು ಸೇಮ್ ಅದೇ ಥರನೇ. ಮುಸಲ್ಮಾನರಿಗೆ ಶಿಕ್ಷಣ, ಆಂಗ್ಲ ಶಿಕ್ಷಣ. ಮುಸಲ್ಮಾನರಿಗೆ ಆಂಗ್ಲ ಶಿಕ್ಷಣಕ್ಕೆ ಪ್ರೋತ್ಸಾಹ. ಇಟ್ ಸಪೋರ್ಟೆಡ್ ಫಾರ್ ಇಂಗ್ಲಿಷ್ ಎಜುಕೇಷನ್ ಟು ಮುಸ್ಲಿಮ್ಸ್. ಇದು ಕೂಡ ಮುಸಲ್ಮಾನರಿಗೆ ಆಂಗ್ಲ ಶಿಕ್ಷಣ ನೀಡೋದಕ್ಕೆ ಹೇಳುತ್ತೆ. ಲಾಸ್ಟ್ ಒಂದು ಇಂಪಾರ್ಟೆಂಟ್. ಇದು ಲಾಸ್ಟ್ 2 ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ದೇವಬಂದು, ತಯೂನಿ, ಅದನ್ನೂ ಹೇಳಿಲ್ಲ, ಟಿಟು ಮಿರ್ ಅಂತ, ಅದು ಕೂಡ ಇಂಪಾರ್ಟೆಂಟ್. ಟಿಟು ಮಿರ್. ಲಾಸ್ಟ್ ಒಂದು ದೇವಬಂದ್ ಚಳವಳಿ. ದೇವಬಂದ್ ಚಳವಳಿ. ಇದಕ್ಕೆ ನಾಯಕರು ಬರ್ಕೊಳ್ಳಿ. ಮೊಹಮ್ಮದ್ ಕಾಸಿಂ ಅಂತ ಒಬ್ಬ. ಇನ್ನೊಬ್ಬ ಬಂದು ರಶೀದ್ ಅಹಮದ್ ಗಂಗೋಹಿ. ಮೊಹಮ್ಮದ್ ಗಂಗೋಹಿ. ಓಕೆ, ಇದರ ನಾಯಕರು. ಇದು 1866ರಲ್ಲಿ ಉತ್ತರ ಪ್ರದೇಶದ ದೇವಬಂದಲ್ಲಿ ಶುರುವಾಗುತ್ತೆ. ಉತ್ತರ ಪ್ರದೇಶ ದೇವಬಂದ್. ಇದು ಸ್ಥಳ ದೇವಬಂದ್, ಉತ್ತರ ಪ್ರದೇಶದ ದೇವಬಂದಲ್ಲಿ. ಆಬ್ಜೆಕ್ಟಿವ್ಸ್ ಬರ್ಕೊಳ್ಳಿ, ಉದ್ದೇಶಗಳು. ಮೊದಲನೇದು ಮುಸಲ್ಮಾನರಿಗೆ ಇಂಗ್ಲಿಷ್ ಶಿಕ್ಷಣ. ಇಂಗ್ಲಿಷ್ ಎಜುಕೇಷನ್ ಟು ಮುಸ್ಲಿಮ್ಸ್. ಮೊದಲನೇದು ಮುಸಲ್ಮಾನರಿಗೆ ಇಂಗ್ಲಿಷ್ ಶಿಕ್ಷಣ. ಅಂಡ್ ಆಲ್ಸೋ ಸಪೋರ್ಟೆಡ್ ಫಾರ್ ಕಾಂಗ್ರೆಸ್. ಇಂಪಾರ್ಟೆಂಟ್. ಅದು ಕಾಂಗ್ರೆಸ್ಗೂ ಕೂಡ ಬೆಂಬಲ ಕೊಟ್ಟು. ಓಕೆ, ಕೆಲವೊಂದು ಇಂಪಾರ್ಟೆಂಟ್ ಪರ್ಸನಾಲಿಟಿ ಹೇಳ್ತೀನಿ, ಒಂಚೂರು ಮೆನ್ಷನ್ ಮಾಡ್ಕೊಳ್ಳಿ. ವೀರೇಶಲಿಂಗಂ ಪಂತಲು ಅಂತ ಮೊನ್ನೆ ಕರ್ನಾಟಕ ಸ್ಟೇಟ್ ಆ ವ್ಯಕ್ತಿಗಳು. ಇಂಪಾರ್ಟೆಂಟ್ ಪರ್ಸನಾಲಿಟಿ, ಪ್ರಮುಖ ವ್ಯಕ್ತಿಗಳು. 5 ಜನ ಬರ್ತಾರೆ. ಮೊದಲನೇರು ವೀರೇಶಲಿಂಗಂ ಪಂತಲು. ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. 1848 1919. 1919 ತನಕ. ಓಕೆ, ಬರ್ಕೊಳ್ಳಿ. ಇವರು ಮೊದಲನೇ ಆಂಧ್ರ ಪ್ರದೇಶದವರು. ಆಂಧ್ರ ಪ್ರದೇಶ. ಫಸ್ಟ್ ಪಾಯಿಂಟ್ ಆಂಧ್ರ ಪ್ರದೇಶದವರು. ಇವರು ಒಬ್ಬ ಬರ್ಕೊಳ್ಳಿ. ಆಂಧ್ರ ಪ್ರದೇಶದ ಫಸ್ಟ್ ಪಾಯಿಂಟ್. ಈ ಬಿಲಾಂಗ್ಸ್ ಟು ಆಂಧ್ರ. ಇ ವಾಸ್ ಎ ಸೋಷಿಯಲ್ ರಿಫಾರ್ಮರ್. ಅಲ್ಲ ಬರ್ಕೊಳ್ಳಿ, ಸೋಷಿಯಲ್ ರಿಫಾರ್ಮರ್. ಇವರೊಬ್ಬ ಸಮಾಜ ಸುಧಾರಕರು. ಇವರಿಗೆ ಟೈಟಲ್ಸ್ ಇದೆ, ಬರ್ಕೊಬೋದು. ಮೊದಲನೇದು, ಇವರನ್ನ ಆಂಧ್ರದ ನವೋದಯದ ಪಿತಾಮಹ ಅಂತ ಕರೀತಾರೆ. ಬರ್ಕೊಳ್ಳಿ, ಆಂಧ್ರದ ನವೋದಯದ ಪಿತಾಮಹ. ಫಾದರ್ ಆಫ್ ಮಾಡರ್ನ್ ಆಂಧ್ರ, ಅಥವಾ ನವೋದಯ ಅಂತ ಹೇಳಿದ್ರೆ ಮಾಡರ್ನ್ ಸೊಸೈಟಿ ಅಂತ. ಫಾದರ್ ಆಫ್ ಮಾಡರ್ನ್ ಸೊಸೈಟಿ ಆಫ್ ಆಂಧ್ರ ಪ್ರದೇಶ್. ಆಂಧ್ರದ ನವೋದಯದ ಪಿತಾಮಹ ಅಂತಾರೆ. ನೆಕ್ಸ್ಟ್ 2ನೇದು, ಆಂಧ್ರದ ರಾಜಾರಾಮ್ ಮೋಹನ್ ರಾಯ್ ಅಂತ ಕೂಡ ಕರೀತಾರೆ. 2ನೇದು, ಆಂಧ್ರದ ರಾಜಾರಾಮ್ ಮೋಹನ್ ರಾಯ್. ಇವರನ್ನು ರಾಜಾರಾಮ್ ಮೋಹನ್ ರಾಯ್ ಆಂಧ್ರ ಪ್ರದೇಶ ಅಂತ ಕೂಡ ಕರೀತಾರೆ. ಯಾಕೆ ಅಂತ ನೋಡೋಣ. ಇವರನ್ನು ಕೃತಿ ಬರೆದಿದ್ದಾರೆ, ರಾಜಶೇಖರ ಚರಿತ ಅಂತ. ಕೇಳಿಸ್ಕೊಳ್ಳಿ, ರಾಜಶೇಖರ ಚರಿತ. ಈ ರಾಜಶೇಖರ ಚರಿತ ತೆಲುಗಿನ ಮೊದಲ ಕಾದಂಬರಿ ಅಂತ ಕನ್ಸಿಡರ್ ಮಾಡಿದ್ದಾರೆ. ಕನ್ನಡದ ಮೊದಲ ಕಾದಂಬರಿ ಯಾವ್ದು? ಓಕೆ, ನಾಳೆ ನೋಡಿ, ಚೆಕ್ ಮಾಡಿ, ಬರ್ಕೊಳ್ಳಿ. ಇವರು ಬರೆದ ರಾಜಶೇಖರ ಚರಿತ ತೆಲುಗಿನ ಮೊದಲ ಕಾದಂಬರಿ. ರಾಜಶೇಖರ ಚರಿತ ವಾಸ್ ದ ಫಸ್ಟ್ ನಾವೆಲ್ ಆಫ್ ತೆಲುಗು. ನೆಕ್ಸ್ಟ್, ಇದೊಂದು ನ್ಯೂಸ್ ಪೇಪರ್. ಸತಿಹಿತ ಬೋಧನ. ಬ್ರಾಕೆಟ್ ಅಲ್ಲಿ ವೀಕ್ಲಿ ಅಂತ, ವೀಕ್ಲಿ ನ್ಯೂಸ್ ಪೇಪರ್, ವಾರಪತ್ರಿಕೆ. ವೀಕ್ಲಿ ಬರ್ಕೊಂಡ್ರೆ ಮ್ಯಾಗ್ಝಿನ್ ಮಾಡ್ಕೊಂಡು ಮಾಸಪತ್ರಿಕೆ. ಸತಿಹಿತ ಮ್ಯಾಗ್ಝಿನ್.
ಅಲ್ಲೇ ಒಂದು ಪಾಯಿಂಟ್ ಸೇರಿಸ್ಕೊಳ್ಳಿ. ಇದು ಒಂದು ಮಹಿಳೆಯರ ಶ್ರೇಯೋಭಿವೃದ್ಧಿಗೆ, ವೆಲ್ಫೇರ್ ಆಫ್ ವುಮೆನ್ ಸೊಸೈಟಿ, ವೆಲ್ಫೇರ್ ಆಫ್ ವುಮೆನ್ ಸೊಸೈಟಿ, ಮಹಿಳೆಯರ ಶ್ರೇಯೋಭಿವೃದ್ಧಿ. ನೆಕ್ಸ್ಟ್ ಬರ್ಕೊಳ್ಳಿ. ಎರಡನೇದು, ಇವರು ಮೈಸೂರು ಮತ್ತು ಆಂಧ್ರದಲ್ಲಿ ವಿಧವಾ ಪುನರ್ವಿವಾಹಕ್ಕಾಗಿ ಶ್ರಮಿಸಿದರು. ಈ ಸಪೋರ್ಟೆಡ್ ಫಾರ್ ವಿಡೋ ಮ್ಯಾರೇಜ್ ಇನ್ ಮೈಸೂರು ಅಂಡ್ ಆಂಧ್ರ ಪ್ರಾವಿನ್ಸಸ್. ಇದೊಂದು ಇಂಪಾರ್ಟೆಂಟ್. ಇದು ಮೋಸ್ಟ್ಲಿ ಕರ್ನಾಟಕ ಸ್ಟೇಟ್ ಹೇಳಿದೆ ನೆನಪಿದೆ. ಅಲ್ಲಿ ವಿಧವಾ ಪುನರ್ವಿವಾಹಕ್ಕೋಸ್ಕರ ಶ್ರಮಿಸಿದವರು ವೀರೇಶಲಿಂಗಂ ಪಂತಲು ಅಂತ ಹೇಳಿದೆ, ನೆನಪಿದೆಯಾ? ಓಕೆ, ಬರ್ಕೊಳ್ಳಿ. ಇವರು ಮೈಸೂರು ಮತ್ತು ಆಂಧ್ರ ಪ್ರಾಂತ್ಯಗಳಲ್ಲಿ ವಿಧವಾ ಪುನರ್ವಿವಾಹಕ್ಕಾಗಿ ಶ್ರಮಿಸಿದರು. ನೆಕ್ಸ್ಟ್ ಬರ್ಕೊಳ್ಳಿ. 1892ರಲ್ಲಿ ಮದ್ರಾಸ್ನಲ್ಲಿ ಹಿಂದೂ ಸಮಾಜ ಸುಧಾರಕ ಸಂಘವನ್ನು ಕಟ್ಟಿದರು. 1892ರಲ್ಲಿ ಮದ್ರಾಸಲ್ಲಿ ಹಿಂದೂ ಸಮಾಜ ಸುಧಾರಕ ಸಂಘ, ಮದ್ರಾಸಲ್ಲಿ ಹಿಂದೂ ಸಮಾಜ ಸುಧಾರಕ ಸಂಘವನ್ನು ನಿರ್ಮಿಸಿದರು. ಮದ್ರಾಸಲ್ಲಿ ಹಿಂದೂ ಸಮಾಜ ಸುಧಾರಕ ಸಂಘವನ್ನು ಕಟ್ಟಿದರು. ನೆಕ್ಸ್ಟ್ 1908ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಹಿತಕಾರಿಣಿ ಶಾಲೆ 1908 ಎಪಿಯಲ್ಲಿ ಹಿತಕಾರಿಣಿ ಶಾಲೆಯನ್ನು ಪ್ರಾರಂಭಿಸಿದರು. ಓಕೆ, ಇವರೊಬ್ಬರು ಇಂಪಾರ್ಟೆಂಟ್ ಪರ್ಸನ್. ನೆಕ್ಸ್ಟ್ ದಂಡು ಕೇಶವ್ ಕರ್ವೆ. ಇನ್ನೊಂದು 3 ಜನ ಇದ್ದಾರೆ. ಮೊಹಮ್ಮದ್ ಇನ್ನೊಂದು 10 ನಿಮಿಷ ಆಗುತ್ತೆ ಅಷ್ಟೇ. 10 ನಿಮಿಷ ಮುಗಿದು. ದಂಡು ಕೇಶವ್ ಕರ್ವೆ. ಕೇಳಿದ್ರಾ? ದಂಡು ಕೇಶವ್ ಕರ್ವೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಮೊದಲನೇದು, ಇವರನ್ನ ನೋಡಿ, ಇವರು ಮಹಾರಾಷ್ಟ್ರದವರು. ಫಸ್ಟ್ ಪಾಯಿಂಟ್, ಈ ಬಿಲಾಂಗ್ಸ್ ಟು ಮಹಾರಾಷ್ಟ್ರ. ಇವರು ಮಹಾರಾಷ್ಟ್ರದವರು ಹಾಗೆ ಬರ್ಕೋತೀವಿ. ಇವರನ್ನ ಮಹರ್ಷಿ ಕರ್ವೆ ಅಂತಾನೆ ಕೂಡ ಕರೀತಾರೆ, ಬಹಳ ಫೇಮಸ್. ಮಹರ್ಷಿ ಕರ್ವೆ ಅಂತಾನೆ ಕರೀತಾರೆ. ಮಹರ್ಷಿ ಕರ್ವೆ. ಇವರನ್ನು ಮಹರ್ಷಿ ಕರ್ವೆ ಎಂದು ಕೂಡ ಕರೆಯುತ್ತಾರೆ. ಇವರು 1893ರಲ್ಲಿ ವಿಧವಾ ಪುನರ್ವಿವಾಹ ಸಂಸ್ಥೆಯನ್ನು ಕಟ್ಟಿದರು. 1893ರಲ್ಲಿ ವಿಧವಾ ಪುನರ್ವಿವಾಹ ಸಂಸ್ಥೆ, ಇಂಗ್ಲಿಷ್ ಬರೋರು ವಿಡೋ ರಿಮ್ಯಾರೇಜ್ ಸೊಸೈಟಿ, ವಿಧವಾ ಪುನರ್ವಿವಾಹ ಸಂಸ್ಥೆ ಕಟ್ಟಿದರು ದಂಡು ಕೇಶವ್ ಕರ್ವೆ. ಎರಡನೇ ಪಾಯಿಂಟ್, 1896ರಲ್ಲಿ ಅನಾಥ ಬಾಲಿಕಾಶ್ರಮ ಹೆಣ್ಣುಮಕ್ಕಳಿಗೋಸ್ಕರ. 1896ರಲ್ಲಿ ಅನಾಥ ಬಾಲಿಕಾಶ್ರಮ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿದರು. ಇವರಿಬ್ಬರು ಇಂಪಾರ್ಟೆಂಟ್ ಪರ್ಸನ್, ಮರಿಬೇಡಿ. ಒಂದು ಹೆಣ್ಣುಮಕ್ಕಳಿಗೋಸ್ಕರ ವಿಧವಾ ಪುನರ್ವಿವಾಹ ಸಂಸ್ಥೆ ಮತ್ತು ಅನಾಥ ಬಾಲಿಕಾಶ್ರಮ. ನೆಕ್ಸ್ಟ್ 1916ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, 1916ರಲ್ಲಿ ಪುಣೆಯಲ್ಲಿ ಮೊದಲ ಮಹಿಳಾ ವಿಶ್ವವಿದ್ಯಾನಿಲಯ, ಫಸ್ಟ್ ವುಮೆನ್ ಯೂನಿವರ್ಸಿಟಿಯನ್ನು ಕಟ್ಟಿದರು. ಮೊದಲ ಮಹಿಳಾ ವಿಶ್ವವಿದ್ಯಾನಿಲಯವನ್ನು ಕೂಡ ಕಟ್ತಾರೆ. ಇಂಪಾರ್ಟೆಂಟ್ ಅದು, ಮಹಿಳಾ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದರು. ನೆಕ್ಸ್ಟ್ ಅವರ ಕೃತಿಗಳೆರಡು, ಆತ್ಮವೃತ್ತ ವರ್ಕ್ಸ್, ಆತ್ಮವೃತ್ತ ಬ್ರಾಕೆಟಲ್ಲಿ ಮರಾಠಿ ಭಾಷೆ 1928, ಆತ್ಮವೃತ್ತ ಮರಾಠಿ ಭಾಷೆ 1928. ಆತ್ಮವೃತ್ತ. ಎರಡನೇದು ಲುಕಿಂಗ್ ಬ್ಯಾಕ್ 1936 ಇಂಗ್ಲೀಷಲ್ಲಿ, ಇದು ಮರಾಠಿ ಅಂತ. ಆತ್ಮವೃತ್ತ ಮರಾಠಿಯಲ್ಲಿ, ಲುಕಿಂಗ್ ಬ್ಯಾಕ್ ಇಂಗ್ಲೀಷ್. ಓಕೆ, ಈ ಲುಕಿಂಗ್ ಬ್ಯಾಕ್ ಅನ್ನು ಕೃತಿನ ಕನ್ನಡಕ್ಕೆ ಸಿಂಹಾವಲೋಕನ ಅಂತ ಹೆಸರಿನಲ್ಲಿ ಟ್ರಾನ್ಸ್ಲೇಟ್ ಮಾಡಲಾಗಿದೆ. ಈ ಟ್ರಾನ್ಸ್ಲೇಟೆಡ್ ಟು ಕನ್ನಡ ಇನ್ಸ್ ಸಿಂಹಾವಲೋಕನ ಅಂತೇಳಿ ಕನ್ನಡ ಭಾಷೆ ಅದನ್ನು ಭಾಷಾಂತರ ಮಾಡಿದ್ದಾರೆ, ಸಿಂಹಾವಲೋಕನ. ಇವರಿಗೆ 1958ರಲ್ಲಿ ಭಾರತ ರತ್ನ ಸಿಕ್ಕಿದೆ, ಗೊತ್ತಿಲ್ಲ ಅಷ್ಟೇ, ಬರ್ಕೊಳ್ಳೋ ಅವಶ್ಯಕತೆ. 1958ರಲ್ಲಿ ಭಾರತ ರತ್ನ. ನೆಕ್ಸ್ಟ್ ಬೇರಂಜಿ ಮಲ್ಬಾರಿ. ಎರಡು ಲೈನ್ ಅದೇನಿಲ್ಲ, ಪಾರ್ಸಿ ಧರ್ಮದ ವಿಷಯ ಹೇಳೋದು. ಬೇರಂಜಿ ಮಲ್ಬಾರಿ 1853 ಇಂದ 1912. ಅದು ಬೇಕಾಗಿಲ್ಲ, ಜಸ್ಟ್ ಇಷ್ಟು ಮಾತ್ರ ಬರ್ಕೊಳ್ಳಿ. ಬೇರಂಜಿ ಮಲ್ಬಾರಿ. ಮೊದಲನೇದು, ಇವರು ಗುಜರಾತ್ನವರು, ಒಬ್ಬ ಪಾರ್ಸಿ ಧರ್ಮ ಸುಧಾರಕ ಅಷ್ಟೇ. ಗುಜರಾತ್ನವರು ಪಾರ್ಸಿ ಸೋಷಿಯಲ್ ರಿಫಾರ್ಮರ್, ಪಾರ್ಸಿ ರಿಲಿಜಿಯಸ್ ಸೋಷಿಯಲ್ ರಿಫಾರ್ಮರ್, ಪಾರ್ಸಿ ಧರ್ಮದ ಸಮಾಜ ಸುಧಾರಕ. ಇವರು 1885ರಲ್ಲಿ ಸೇವಾ ಸದನ್ ಅಂತ ಸಂಸ್ಥೆ ಕಟ್ಟಿದರು. 1885ರಲ್ಲಿ ಸೇವಾ ಸದನ್ ಸ್ಟಾರ್ಟೆಡ್. ಸೇವಾ ಸದನ್ 1885ರಲ್ಲಿ ಸೇವಾ ಸದನ್ ಎಂಬ ಸಂಸ್ಥೆ ಸ್ಟಾರ್ಟೆಡ್. ಸೇವಾ ಸದನ್. ಇವರು ಸಪೋರ್ಟೆಡ್ ಫಾರ್ ವಿಡೋ ಮ್ಯಾರೇಜ್, ವಿಧವಾ ಪುನರ್ವಿವಾಹಕ್ಕೆ ಬೆಂಬಲ ಕೊಟ್ಟರು. ಅಪೋಸಿಟ್ ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹ. ಇನ್ನೊಬ್ರು ಲಾಸ್ಟ್, ಶಿವ ದಯಾಳ್ ಸಾಹಿಬ್ ಅಂತ. ನಾಲ್ಕನೇ, ನಿಮ್ಗೆ ಇಂಪಾರ್ಟೆಂಟ್ ಅಷ್ಟೇ, ಇನ್ನೊಂದು ತೆಗೆಸ್ತೀನಿ. ಓಕೆನಾ? ಓಕೆ, ನಾನು ಬುದ್ಧಂತಾನೆ ರೀ. ಓಕೆ, ಶಿವ ದಯಾಳ್ ಸಾಹಿಬ್. ಇಷ್ಟು ಹೇಳಿ ಇಂಪಾರ್ಟೆಂಟ್ ಇಷ್ಟು ತಗೊಂಡಿನಿ, ನೀವು ಇಷ್ಟೇ ಸುಸ್ತಾಗಿದೆ. ಇಷ್ಟರಲ್ಲಿ ಇದು ಬರ್ತವೆ, ಇದೆಲ್ಲ ನಿಮಗೆ ಹಾಗಾಗಿ ಸುಮ್ಮನೆ ಅನ್ನೆಸರಿ ಭಾಳಷ್ಟು ಇಂಪಾರ್ಟೆಂಟ್ ಅಷ್ಟು ಬರ್ಕೊಳ್ಳಿ. ಶಿವ ದಯಾಳ್ ಸಾಹಿಬ್ ಲಾಸ್ಟ್. ಇವರು ಆಗ್ರಾದವರು, ಈ ಬಿಲಾಂಗ್ಸ್ ಟು ಆಗ್ರಾ. ಇವರು ಆಗ್ರಾದವರು, ಉತ್ತರ ಪ್ರದೇಶದವರು, ಆಗ್ರಾ. ಮತ್ತೆ ಸಿಖ್ ಧರ್ಮಕ್ಕೆ ಸೇರಿದವರು, ಬಿಲಾಂಗ್ಸ್ ಟು ಸಿಖ್ ರಿಲಿಜನ್. ಓಕೆ, ಈ ಸ್ಟಾರ್ಟೆಡ್ ಇನ್ 1861. ಈ ಸ್ಟಾರ್ಟೆಡ್ ರಾಧಾಸ್ವಾಮಿ ಮೂವ್ಮೆಂಟ್ ಅಂತ, ಇದೊಂದು ಇಂಪಾರ್ಟೆಂಟ್. 1861ರಲ್ಲಿ ರಾಧಾಸ್ವಾಮಿ ಚಳುವಳಿಯನ್ನು ಆರಂಭಿಸಿದರು. 1861ರಲ್ಲಿ ಈ ಸ್ಟಾರ್ಟೆಡ್ ರಾಧಾಸ್ವಾಮಿ ಮೂವ್ಮೆಂಟ್. ರಾಧಾ ಮೀನ್ಸ್ ಆತ್ಮ, ಸ್ವಾಮಿ ಮೀನ್ಸ್ ದೇವರು ಅಂತ ಇವ್ರ ಪ್ರಕಾರ. ರಾಧಾ ಮೀನ್ಸ್ ಸೋಲ್,
ಸ್ವಾಮಿ ಮೀನ್ಸ್ ಗಾಡ್. ರಾಧಾ ಸ್ವಾಮಿ ಚಳವಳಿಯನ್ನು ಪ್ರಾರಂಭಿಸಿದರು. ಓಕೆ, ಇಷ್ಟು ಮಾತ್ರ. ರಾಧಾ ಮೀನ್ಸ್ ಸೋಲ್, ಸ್ವಾಮಿ ಮೀನ್ಸ್ ಗಾಡ್. ಬರ್ಕೊಂಡ್ರೆ ರಾಧಾ ಸ್ವಾಮಿ ಚಳವಳಿ ಅಷ್ಟೇ. ಅವರ ತತ್ವಗಳನ್ನ ಸರ್ ವಾಚನ್ ಸರ್ ಬಚನ್ ಅಂತ ಕರೀತಾರೆ. ಅದೇನು ಬೇಕಾಗಿಲ್ಲ, ಬೇಕಾದ್ರೆ ಬರ್ಕೊಂಡಿರ್ಬೇಕು. ಇಷ್ಟು ಜನ ಬರ್ತಾರೆ, ಇವೆಲ್ಲ ಸಮಾಜ ಸುಧಾರಕರು. ಇನ್ನಿಬ್ರು ಇದ್ದಾರೆ, ನಾಳೆ ಹೇಳ್ತೀನಿ. ಇಂಪಾರ್ಟೆಂಟ್ ಇದ್ರು, ನಾರಾಯಣ ಗುರು ಅಂತ ಕೇಳಿದ್ರು. ಆಮೇಲೆ ತಮಿಳ್ನಾಡು ಒಬ್ಬರು ಪೆರಿಯಾರ್ ಅಂತ, ಗೊತ್ತಾ? ಗಡ್ಡ ಪೆರಿಯಾರ್ ಅಂತ ಒಬ್ರು. ಇಬ್ಬರು ವ್ಯಕ್ತಿಗಳನ್ನ ನೀವು ಮೇನ್ಸಿಗೆ ಓದಬೇಕಾಗುತ್ತೆ, ಇವರಿಬ್ರು ಮಾತ್ರ. ಹಾಗಾಗಿ ಇಷ್ಟು ಮಾತ್ರ ಫ್ರೆಂಡ್ಸ್ ಓರಿಯೆಂಟೆಡ್ ಹೇಳಿ. ಓಕೆ, ಬರ್ಕೋತೀಯಾ? ಬರ್ಕೊಂಡು ತತ್ವ ಬರ್ಕೊಳ್ಳೋದು ಅಷ್ಟೇ, ಲಾಸ್ಟಿಗೆ ಅವಶ್ಯಕತೆ ಏನಿಲ್ಲ. ಅವರ ತತ್ವಗಳು ಪ್ರಿನ್ಸಿಪಲ್ಸ್ ಸರ್ ಬಚನ್ ಸರ್ ವಾಚನ್, ಸರ್ ವಚನ್ ಸರ್ ಬಾಚನ್, ಸರ್ ವಚನ್ ಸರ್ ವಚನ್ ಸರ್ ಬಾಚನ್ ಅಂತ. ಸರ್ ಬಚನ್ ಸರ್ ವಚನ್ ಸರ್ ಬಾಚನ್. ಸರ್ ಎಸ್ ಮಾಡಿ. ಸರ್ ಬಾಚನ್ ಸರ್ ವಚನ್ ಸರ್ ಬಾಚನ್. ಇನ್ನೊಂದು ಎರಡು ನಾಳೆ ಹೇಳ್ತೇನೆ. ಅದಾದ್ಮೇಲೆ ಗವರ್ನರ್ ಜನರಲ್ಸು, 1857 ವಾರ್, ವೈಸ್ ರಾಯ್ಸು, ಆಮೇಲೆ ಕಾನ್ಸ್ಟಿಟ್ಯೂಷನ್ ರಿಫಾರ್ಮ್ಸು, ಇನ್ನು ಕಾರ್ಮಿಕ ಚಳವಳಿ, ಎಜುಕೇಷನ್ ರಿಫಾರ್ಮ್ಸು, ಅದಾದ್ಮೇಲೆ ಎಜುಕೇಷನ್ ರಿಫಾರ್ಮ್ಸ್ ಅಂತ ಇದೆ, ಪತ್ರಿಕೆಗಳ ಸುಧಾರಣೆಗಳು, ಇದಿಷ್ಟೆಲ್ಲ ಹೇಳಬೇಕು. ಇದಾದ್ಮೇಲೆ ಇನ್ನು ಆಮೇಲೆ ನೆಕ್ಸ್ಟ್ ನೋಡೋಣ. ನೀವೇನಾದ್ರು ಬದುಕಿದ್ರೆ ಓಕೆ ಓಕೆ ಸುಸಾಗಿದ್ದೀರಿ. ಹಾಂ, ಇವಾಗ ಹೋಗಿ ಮಲಗ್ರಿ. ನೀವು ವಾಪಸ್ ಬಂದು ಇಲ್ಲಿ ಬಂದು ಮಲಗ್ತೀರಾ? ಸೊ ಮಲಗಿನ ಮಲಗಿದಾರ. ಓಕೆ, ಥ್ಯಾಂಕ್ ಯು.